Yeah, today what we are going to learn? Time management. Time management. Yes, time management ತುಂಬಾನೇ ಮುಖ್ಯ. ತುಂಬಾನೇ ಮುಖ್ಯ. And others let them join slowly. That's not a problem. Time management ಯಾಕೆ ತುಂಬಾ ಮುಖ್ಯ? Anybody wants to share anything? Sir, that is the only limited resource we have. Hmm. Only limited resource. Yes, wonderful, wonderful, excellent, excellent. Yeah, I'm going to share my screen. Yes, ಚೇತನ್ ನಿಮ್ಗೆ ಅನ್ಸುತ್ತೆ? ಟೈಮ್ ಕರೆಕ್ಟ್ ಆಗಿದ್ರೆ ಮಾಡುವ ಕೆಲಸ ಕರೆಕ್ಟ್ ಆಗಿ ಮಾಡ್ಬೋದು ಸರ್. ಟೈಮ್ ಕರೆಕ್ಟ್ ಆಗಿದ್ರೆ ಅಂದ್ರೆ ಯಾವ ತರ ನಿಮ್ ಪ್ರಕಾರ ಟೈಮ್ ಕರೆಕ್ಟ್ ಆಗಿದ್ರೆ ಅಂದ್ರೆ? ಟೈಮ್ಗೆ ತಕ್ಕಂಗೆ ನಾವು ಕೆಲಸ ಮಾಡಿದ್ರೆ ಮಾಡುವ ಕೆಲಸದಲ್ಲಿ ಗುರಿ ಸಿಗುತ್ತೆ. ಅಂದ್ರೆ ಅವೈಲೇಬಲ್ ಟೈಮ್ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ಅಂತ ಹೇಳಿರಾ? ಹೌದು, ಕರೆಕ್ಟ್ ಟೈಮ್ಗೆ ನಾವು ಈ ಟೈಮ್ಗೆ ಇದ್ ಮಾಡ್ಬೇಕು ಅಂತ ಮನ್ಸಲ್ಲಿ ನಾವು ಹೋಪ್ ಆಗಿ ಇಟ್ಕೊಂಡಾಗ ಹ್ಮ್. ಆ ಟೈಮ್ಗೆ ತಕ್ಕಂಗೆ ನಾವು ಕೆಲಸನ ಮಾಡ್ಕೊಂಡು ಗುರಿನ ಸಾಧಿಸ್ಕೋಬಹುದು. ವಂಡರ್ಫುಲ್ ವಂಡರ್ಫುಲ್, ಎಕ್ಸಲೆಂಟ್ ಎಕ್ಸಲೆಂಟ್. ಟೈಮ್ ಇರ್ಬೇಕು ನಮಗೆ ಅಲ್ವಾ? ಟೈಮ್ ಹೌದು ಇದ್ದಾಗ ಸರ್. ಮಾತ್ರ ನಾವು ಅದನ್ನ ಬಳಸ್ಕೊಂಡು ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ನಾವು. ಹೌದು ಹೌದಲ್ಲ? ಹೌದು ಸರ್. ಸೊ ಹೋದ ಟೈಮ್ ಮತ್ತೆ ಬರಲ್ಲ. ಸಾರಿ. ಕಳೆದೋದ ಟೈಮ್ ಮತ್ತೆ ಸಿಗಲ್ಲ. ವಂಡರ್ಫುಲ್, ಎಕ್ಸಲೆಂಟ್. ಅದೇ ಲಿಮಿಟೆಡ್ ರಿಸೋರ್ಸ್ ಅಂತ ಏನ್ ಹೇಳಿದ್ರು? ಅದೇ ಕಳೆದೋದ ಟೈಮ್ ಹೌದು. ಮತ್ತೆ ಸಿಗೋದಿಲ್ಲ. ಮತ್ತೆ ಸಿಗೋದಿಲ್ಲ, ಏನ್ ಮಾಡ್ರೂ ಸಿಗೋದಿಲ್ಲ. ಅದಕ್ಕೊಬ್ರು ಹೇಳ್ತಾರೆ ಸೇ ನಿಮಗೆ ನಾನು 84,600 ರೂಪಾಯಿ ಕೊಡ್ತೀನಿ. ಎಷ್ಟು? 84,600. ಕೊಟ್ಬಿಟ್ಟು ಇದನ್ನ ಖರ್ಚು ಮಾಡ್ಬೇಕು ಪ್ರತಿದಿನ. ಖರ್ಚು ಮಾಡ್ಬೇಕು, ಖರ್ಚು ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಾನು ತಗೊಂಡ್ಬಿಡ್ತೀನಿ. ನೀವು ಎಷ್ಟು ಮಿಗಿಸ್ತೀನಿ ನಾನು ತಗೊಂಡ್ಬಿಡ್ತೀನಿ. ನೀವು ನಾಳೆ ಉಳಿಸ್ಕೊಳಕ್ಕಾಗಲ್ಲ. ಇವತ್ತಿಗೆ 84,000 ಕೊಡ್ತೀರಾ? 600. 84,600 ರೂಪಾಯಿ ಬೆಳಿಗ್ಗೆ ಕೊಟ್ಬಿಟ್ಟೆ ನಾನು. ಮಧ್ಯರಾತ್ರಿ ಕೊಟ್ಬಿಟ್ಟು 12 1 ಕೊಟ್ಬಿಡ್ತೀನಿ. ಒಂದಿನ ಇದೆ ನಿಮ್ ಟೈಮು ಖರ್ಚು ಮಾಡ್ಬೇಕು. ನೆಕ್ಸ್ಟ್ 12 ಗಂಟೆ 11:59 ಅಲ್ಲಿ ಏನಾದ್ರು ನೀವು ಎಷ್ಟು 80,000 ಉಳಿಸಿದ್ರೆ ನಾನು ತಗೋತೀನಿ. 5,000 ಉಳಿಸಿದ್ರೆ ತಗೋತೀನಿ. 10,000 ಉಳಿಸಿದ್ರೆ ತಗೋತೀನಿ. ಸೊ ಹೇಗ್ ಖರ್ಚು ಮಾಡ್ತೀರಾ ಅದನ್ನ? ಪ್ರತಿದಿನ ಕೊಡ್ತೀನಿ. ಪ್ರತಿದಿನ ನೀವು ಖರ್ಚು ಮಾಡಿದ್ರೆ ನಾನು ವಾಪಸ್ ತಗೋಬಿಡ್ತೀನಿ. ಮಾಡ್ಬೇಕಾ? ನಮ್ಮ ಅಕೌಂಟಿಗೆ ಹಾಕ್ಬೋದಾ ಸರ್? ಹಾಕಂಗಿಲ್ಲ. ನಾಳೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ನಾನು 11:59 ಆಗಿದ ತಕ್ಷಣ ಬಂದು ಚೆಕ್ ಮಾಡ್ತೀನಿ. ತಗೊಳ್ಳಿ, ನಂದು ನೀವು ಇಷ್ಟು ಖರ್ಚು ಮಾಡಿಲ್ವಾ, ನನಗೆ ಕೊಟ್ಬಿಡಿ ಅಂತೀನಿ. ಏನ್ ಮಾಡ್ತೀರಾ ಅವಾಗ? ನನಗೆ ಬೇಕಾದಷ್ಟನ್ನ ನಾನು ಖರ್ಚು ಮಾಡ್ಕೋತೀನಿ, ಮತ್ತೆ ಬಡವರಿಗೆ ಅದನ್ನ ದಾನ ಮಾಡ್ತೀನಿ. ದಾನ ಮಾಡ್ತೀವಿ. ನನಗೆ ವಾಪಸ್ ಕೊಡ್ತೀರಾ ದುಡ್ಡು? ನಿಮಗೆ ಕೊಡಲ್ಲ ಸರ್. ಏತಕ್ಕೆ ಕೊಡಲ್ಲ? ನಿಮ್ಮ ಹತ್ರ ತುಂಬಾ ಇದೆ, ನೀವು ಡೈಲಿ ಕೊಡ್ತೀರಲ್ಲ ಸರ್ ದುಡ್ಡು. ನೀವು ಡೈಲಿ ಅಮೌಂಟ್ ಕೊಡ್ತೀರಿ, ಅದಕ್ಕಿಂತ ಬಡವರಿಗೆ ಆದ್ರೂ ದಾನ ಮಾಡ್ತೀನಿ. ನಿಮ್ಮ ಹತ್ರ ತುಂಬಾ ಇದೆ ಅಲ್ಲ ಸರ್. ನಮ್ಮದ ತುಂಬಾ ಇರೋದಕ್ಕೆ ನಿಮ್ಗೆ ಕೊಟ್ಟಿದ್ದೀನಿ. ಅದಕ್ಕೆ ಹೌದು, ನೀವು ನನಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದು ಹೌದು. ವಂಡರ್ಫುಲ್. ಸೊ ಅವಾಗ ಏನ್ ಮಾಡ್ತೀರಿ ಆ ದುಡ್ಡನ್ನ ನೀವು? ಅನಾಥಾಶ್ರಮಗಳಿಗೆ, ಬಡವರಿಗೆ ದಾನ ಮಾಡ್ತೀನಿ. ನೀವು ಖರ್ಚು ಮಾಡಲ್ವಾ? ನನಗೆ ಬೇಕಾದಷ್ಟು ಸ್ವಲ್ಪ ಖರ್ಚು ಮಾಡ್ಕೋತೀನಿ. ಆಮೇಲೆ ಸಾಕಾ? ಎಷ್ಟು ಸಾಕು. ಖರ್ಚು ಮಾಡ್ತೀರಾ ಹಬ್ಬ ಅಂದ್ರೆ 84,000ದಲ್ಲಿ? ಅಂದ್ರೆ ಮನೆಗ್ ಬೇಕಾದ ಥಿಂಗ್ಸ್ ಅದು ಇದು ಒಂದು 20,000 ಖರ್ಚು ಮಾಡ್ಕೋತೀನಿ. ಒಂದಿನಕ್ಕೆ? ಬಾಕಿ ಒಂದಿನಕ್ಕೆ ಅದೇ ಮಿತಿ ಮೀರದೆ ದುಡ್ಡು ಬರ್ತಾ ಇದೆ ಅಂದಿದ್ದಕ್ಕೆ, ಇಲ್ಲ ಅಂದ್ರೆ ಅಷ್ಟು ಖರ್ಚು ಮಾಡಲ್ಲ. ದುಡ್ಡು ಫ್ರೀ ಆಗಿ ಬರ್ತಾ ಇದೆಯಲ್ಲ ಸರ್. ಹಾ, ಫ್ರೀ ಆಗಿ ಜಾಸ್ತಿ ಇರೋದು ನಾವು ಖರ್ಚು ಮಾಡ್ತೀವಲ್ಲ. ಖರ್ಚು ಮಾಡೋ ಟೆಂಡೆನ್ಸಿ ಜಾಸ್ತಿ ಆಗುತ್ತೆ. ಹೌದು, ದುಡ್ಡು ಇರೋರೇ ದೊಡ್ಡ ದೊಡ್ಡದಕ್ಕೆ ಹೋಗೋದಲ್ಲ ಸರ್. ಹೌದು. ವಂಡರ್ಫುಲ್, ಎಕ್ಸಲೆಂಟ್. ಎಸ್ ಸರ್, ನೀವೇನು ಹೇಳ್ತೀರಿ ಸರ್? ಸರ್, ನಾನು ಒಂದು 3-4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಒಂದು ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಪಾರ್ಟ್ ನಾನು ಇನ್ವೆಸ್ಟ್ ಮಾಡ್ತೀನಿ. ನೋ ಇನ್ವೆಸ್ಟ್ಮೆಂಟ್.
ನೋ ಇನ್ವೆಸ್ಟ್ಮೆಂಟ್, ಸಾರಿ, ಸ್ಮಾಲ್ ಕರೆಕ್ಷನ್. ಇವತ್ತು 11:50 ಮಂದಿ ನೀವು ಇನ್ವೆಸ್ಟ್ ಮಾಡ್ತೀರಾ, ನೀವು ದುಡ್ಡು ಎಲ್ಲೂ ಇನ್ವೆಸ್ಟ್ ಮಾಡಂಗಿಲ್ಲ, ಖರ್ಚು ಮಾಡಬೇಕು. ಓ ಕೂಡಿಡೋಂಗಿಲ್ಲ, ಹೂಡಿಕೆ ಇಲ್ಲ, ಸೇವಿಂಗ್ಸ್ ಇಲ್ಲ. ಹೂಡಿಕೆ ಇಲ್ಲ, ಬಟ್ ಏನಾದ್ರು ನಾನು ಬಿಸ್ನೆಸ್ ಮಾಡ್ತಾ ಇದ್ರೆ ಅದಕ್ಕೆ ಯೂಸ್ ಮಾಡಂಗಿಲ್ಲ. ಹಾ, ಖರ್ಚು ಮಾಡ್ಬೋದು, ಎಸ್. ಸೊ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸರ್. ಹಾ, ಆಮೇಲೆ ಅದನ್ನ ನನ್ನ ಆಮೇಲೆ ಏನು ಆಮೇಲೆ ಒಂದು ಐ ವಿಲ್ ಯೂಸ್ ಫಾರ್ ಮೈ ಎಂಜಾಯ್ಮೆಂಟ್. ಏನೋ ಎಂಜಾಯ್ಮೆಂಟ್ ಇದೆ. ಖರ್ಚು ಬೇಕು ಸ್ವಲ್ಪ ನನಗೋಸ್ಕರ ಅನ್ಸುತ್ತೆ. ಆಮೇಲೆ ಮೂರನೇ ಪಾರ್ಟ್ ನಾನು ಐ ವಿಲ್ ಐ ವಿಲ್ ಡೊನೇಟ್ ಇಟ್ ಅ ಲಿಟಲ್ ಬಿಟ್. ಡೊನೇಟ್ ಮಾಡ್ತೀರಿ. Period of time I will stop taking it from you because my business is doing really. ವಂಡರ್ಫುಲ್. ನೀವು ಒಬ್ಬರೇ ರೀ ಬೇಡ ಅಂತ ಹೇಳಿದ್ರು ಪ್ರಪಂಚದಲ್ಲಿ. ದುಡ್ಡು ನನ್ನ ಹತ್ರ ಯಥೇಚ್ಛವಾಗಿದೆ. ಪ್ರಪಂಚದಲ್ಲಿ ಯಾರೂ ಹೇಳೋದಿಲ್ಲ ಬಹುಶಃ. ದುಡ್ಡು ಎಷ್ಟಿದ್ರು ಇನ್ನ ಬೇಕಂತಾರೆ. ಇಲ್ಲ, ನಾನು over a period of time I don't want to take it from you. I can earn myself, no? My ವಂಡರ್ಫುಲ್, business will look ವಂಡರ್ಫುಲ್. after me. ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀರಾ, ಒಂದು ನಿಮ್ಮ ಪರ್ಸನಲ್ ಎಂಜಾಯ್ಮೆಂಟ್ಗೆ, ಮತ್ತೊಂದು I will use it for Contribution, some donation. good work, dana dharma, little bit. ಬಟ್ ನನಗೆ ವಾಪಸ್ ಕೊಡೋದೇ ಇಲ್ಲ. ನಿಮಗೆ ಸ್ಟಾಪ್ ಮಾಡ್ಬಿಡ್ತೀನಲ್ಲ ಸರ್. ಆಫ್ಟರ್ ಐ ಅರ್ನ್ ಐ ವಿಲ್ ರಿಟರ್ನ್ ಇಟ್ ಬ್ಯಾಕ್ ಟು ಯು. From my ಸದ್ಯಕ್ಕೆ ಇರೋದು ಖರ್ಚು ಮಾಡ್ತೀರಿ. ನೀವು ಸೆಲ್ಫ್ ಹೌದು. ಸಸ್ಟೈನಬಿಲಿಟಿ Yes, ಆಗಂಟ ಖರ್ಚು ಮಾಡ್ತೀರಿ, ನಾವು ಅಂತ ಖರ್ಚು ತಗೋತೀರಿ. ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಮೇಜರ್ ಪಾರ್ಟ್ ಐ ವಿಲ್ ಯೂಸ್ ಇಟ್ ಫಾರ್ ದಟ್. Second part, I will use it for my enjoyment to little bit only, and little bit for this one, so that you get some good things out of it, and for some good work. And once I earn it back, I will all give it back with interest to you. ನೋ ನೋ, ನಾಟ್ ನೆಸಸರಿ. ಅದು ಕೊಡೋ ಥರ ಇಲ್ಲ ಇದರಲ್ಲಿ. ಬರೀ ತಗೊಳ್ಳೋದು. ನೀವು ಖರ್ಚು ಮಾಡಿಲ್ಲ ಅಂದ್ರೆ ನಾನು ವಾಪಸ್ ತಗೊಂಡ್ಬಿಡ್ತೀನಿ ಅವತ್ತೇ. ನಾನು ಮತ್ತೆ ನೀವು See, I don't want to be dependent on you forever, so I may use that resource to build it for myself. ಓಕೆ, ನೀವು ಋಣ ಇಟ್ಕೊಳ್ಳಲ್ಲ, ನಾನು ಕೊಟ್ಬಿಡ್ತೀನಿ ಅಂತ ಹೇಳಿ. ಇಲ್ಲ, ನನಗೆ ಬೇಕಾಗಿಲ್ಲ. ಬೇಕಾಗಿಲ್ಲ. ವಂಡರ್ಫುಲ್, ಬೇಕಾಗಿಲ್ಲದಿರೋ ಸ್ಥಿತಿಗೆ ನಾನು ತಲುಪ್ತೀನಿ. ವಂಡರ್ಫುಲ್, ಎಕ್ಸಲೆಂಟ್. ಓಕೆ ಸರ್, ನೀವು ಪರ್ಸನಲ್ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಬಳಸ್ಕೊತೀರಾ? ಬಿಸ್ನೆಸ್ಗೆ ಎಷ್ಟು ಪರ್ಸೆಂಟ್ ಬಳಸ್ತೀರಾ? ಸೇವೆಗೆ ಎಷ್ಟು ಪರ್ಸೆಂಟೇಜ್ ಬಳಸ್ಬೋದು ಅಂದಾಜು? ಸರ್, ಸೇವೆಗೆ ಒಂದು ಶುರುನಲ್ಲಿ ಒಂದು 5 to 10%. ನಮ್ಮ ಎಂಜಾಯ್ಮೆಂಟ್ಗೆ ಒಂದು 5 to 10%. 80% ಫಾರ್ ದ ಬಿಸ್ನೆಸ್, ಬಿಕಾಸ್ ಟುಮಾರೋ ಇಟ್ ವಿಲ್ ರಿವರ್ಸ್. ನೋ, ಐ ಡೋಂಟ್ ಹ್ಯಾವ್ ಟು. ಐ ಆಮ್ ಹೋಪಿಂಗ್ ದಟ್ ಇಟ್ ವಿಲ್ ರಿವರ್ಸ್. Good. Wonderful. Thank you for your inputs, both of you. Wonderful. ಚೇತನ್, ನೀವು ಇನ್ನೇನಾರು ಐಡಿಯಾಸ್ ಬಂತಾ ಅಷ್ಟರಲ್ಲಿ? ಇಲ್ಲ ಸರ್, ನೀವು ಪ್ರತಿದಿನ ಕೊಡ್ತೀರಲ್ಲ ಸರ್, ಅದ್ರಲ್ಲಿ ನಂಗೆ ಬಿಸ್ನೆಸ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಬಿಸ್ನೆಸ್ ಅವಶ್ಯಕತೆ ಇಲ್ಲ. ನೀವು ಪ್ರತಿದಿನ ನಂಗೆ ಕೊಡ್ತಾ ಇರ್ತೀರಲ್ಲ ಸರ್, ಹೌದು. ಅಲ್ವಾ? ಹೌದು, ಪ್ರತಿದಿನ ಕೊಡ್ತೀನಿ. ಪ್ರತಿದಿನ ಕೊಡೋದ್ರಿಂದ ಕೊನೆವರೆಗೂ business ಕೊಡ್ತಾ ಇರ್ತೀನಿ. ನೀವು ಕೇಳೋದು ಸ್ಟಾಪ್ ಮಾಡೋರು ಕೊಡ್ತಾ ಇರ್ತೀನಿ. ಮರದ ಹಣ್ಣು ಕೊಯ್ದಾಗೆ ನೀವು ಕೊಡ್ತಾ ಇರ್ತೀರಲ್ಲ ಸರ್, ಅದ್ರಿಂದ ನಂಗೆ ಡೈಲಿ ಬ್ಯಾಂಕ್ ದುಡ್ಡು ತೆಗ್ದಂಗೆ ಅಲ್ಲ ಸರ್ ನೀವು ಕೊಡ್ತಾ ಇರೋದು? ಅದನ್ನ ಹೆಂಗ್ ಬೆಳೆಸ್ಕೊತೀರಾ? ಯಾವ್ದು ಎಷ್ಟೆಷ್ಟು ಪರ್ಸೆಂಟ್ ಬಳಸ್ತೀರಾ? ಓಕೆ, ಅದೇ ಬಂದ್ಬಿಟ್ಟು ನಾನು ನನ್ ಖರ್ಚಿಗೊಂದು ಅದೇ 10 to 20%, ನನ್ನ ಫ್ಯಾಮಿಲಿಗೆ ನನಗೆ ಅಂತ ಬಿಟ್ಟು 10 to 20%, ನನ್ನ ಮನೆ ಖರ್ಚು ಅದು ಇದು ಶಾಪಿಂಗ್ ಅದು ಇದು ಅಂತ ಹೇಳ್ಕೊಂಡು ಒಂದು 20%, ಇನ್ನು 80% ನ ದಾನ ಧರ್ಮ ಮಾಡೋಣ ಅಂತಾನೆ ಇದ್ದೀನಿ ಸರ್ ನಾನು. 80% ದಾನ ಧರ್ಮ? ಹೌದು, 100 ಅಲ್ಲಿ 20% ನನಗೆ ಖರ್ಚು ಮಾಡ್ಕೋತಿ, 80% ದಾನ ಧರ್ಮನೇ ಮಾಡ್ಬಿಡ್ತೀನಿ. ವಂಡರ್ಫುಲ್. ಬಿಸ್ನೆಸ್ಗೆ ಏನು ಹಾಕೋದಿಲ್ವಾ? ಬಿಸ್ನೆಸ್ ಇಲ್ಲ ಸರ್, ನನಗೆ ನೀವು ಕೊಡೋದ್ರಿಂದ ಬಿಸ್ನೆಸ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಪ್ರತಿದಿನ ಕೊಡ್ತಾ ಇರ್ತೀರ. ಬಿಸ್ನೆಸ್ ಬೇಡ, ಇನ್ನೇನಕ್ಕೆ ಮಾಡಿ ಬಿಸ್ನೆಸ್ ಅಲ್ಲ ನೀವು ಹೇಳೋ ಪ್ರಕಾರ. ಬಿಸ್ನೆಸ್ ಮಾಡ್ಬೇಕು. ಹೌದು, ಇರುವ ದುಡ್ಡನ್ನೇ ನಾನು ಕೊಡ್ತಾ ಇದ್ದೀನಲ್ಲ ಸರ್. ಹೌದು, ನನ್ನಲ್ಲೇ ಯಥೇಚ್ಛವಾಗಿದೆ ಅಲ್ಲ ಸರ್ ದುಡ್ಡು. ಕರೆಕ್ಟ್. ಗುಡ್. ಥ್ಯಾಂಕ್ ಯು ಬೋತ್ ಆಫ್ ಯು. ಇಬ್ಬರದು ಆನ್ಸರ್ ಸೂಪರ್ ಆಗಿದೆ. ಬಟ್ ಇಮ್ಯಾಜಿನ್ ಸ್ನೇಹಿತರೆ, ದಿನ ನಮಗೆಲ್ಲ 84,600 ಸೆಕೆಂಡ್ಗಳು ಸಿಗುತ್ತೆ. ಎಷ್ಟು? 84,600 ಸೆಕೆಂಡ್ ಸಿಗುತ್ತೆ ನಮಗೆ ಪ್ರತಿಯೊಬ್ಬರಿಗೂ.
ಅದನ್ನ ನಾವು ಬಳಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ, ಈವನ್ 1 ಸೆಕೆಂಡ್. ಓ 84. ಸೆಕೆಂಡ್ಗಳಲ್ಲಿ ಕನ್ವರ್ಟ್ ಮಾಡಿದ್ರೆ 84,600 ಸೆಕೆಂಡ್ ಒಂದಿನಕ್ಕೆ. ಓ ಒಂದೇ 1 ಸೆಕೆಂಡ್ ನಾವು 1 ಕೋಟಿ ಕೊಟ್ರು ಮುಂದೆ ತಗೊಳಕ್ಕಾಗಲ್ಲ. ಹೋಗ್ತೀರಾ? ಒಪ್ತೀವಿ ಒಪ್ತೀವಿ. ಅಲ್ವಾ? ಯಾ, ಅದಕ್ಕೊಂದು ಕತೆ ಕೂಡ ಹೇಳ್ತಾರೆ. ಒಬ್ಬನಿಗೆ ಅವನನ್ನ ಏನು ಆ ದುಡ್ಡು ತುಂಬಾ ಆಯ್ತಂತೆ, ಅವನು ದಾನ ಮಾಡ್ತಾನೆ ಇರ್ಲಿಲ್ಲ ಅಂತ. ದಾನ ಮಾಡ್ತಾನೆ ಇರ್ಲಿಲ್ಲ ಅಂತ. ಸೊ ಅವಾಗ ದೇವರು ಅವನಿಗೆ ಒಂದು ವರ ಕೊಡ್ತಾರೆ. ಏನಾದ್ರು ವರ ಬೇಕು, ಏನ್ ಬೇಕಪ್ಪ ಅಂತ ಹೇಳ್ಬಿಟ್ಟು ಅವನು ನನಗೆ ನೋ, ಅವನು ಸಾಯೋ ಸಮಯ ಬರುತ್ತೆ, ಸಾಯೋ ಸಮಯ ಬರುತ್ತೆ. ಸಾಯೋ ಸಮಯ ಬಂದಾಗ ಅವ್ನು ಹೇಳ್ತೀನಿ ನಿನ್ ಟೈಮ್ ಆಯ್ತು ಅಂತ. ನಿನ್ ಟೈಮ್ ಆಯ್ತು ಅಂತ ಹೇಳಿದಾಗ ನಾನು ಹೇಳ್ತಾನಂತೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಇನ್ನು ಅನುಭವಿಸ್ಬೇಕು, ನಾನು ಅನುಭವಿಸ್ಬೇಕು. ಇವಾಗವರೆಗೂ ದುಡ್ದೆ ಬಿಸ್ನೆಸ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಕಷ್ಟಪಟ್ಬಿಟ್ಟಿದ್ದೀನಿ. ಇನ್ನೇನು ಅನುಭವಿಸೋ ಟೈಮಲ್ಲಿ ಬಂದ್ಬಿಟ್ಟು ನೀನ್ ಬಾ ಅಂದ್ರೆ ನಾನು ಇಬ್ಬರು ಬರ್ಲಿ, ಸ್ವಲ್ಪ ಅನುಭವಿಸಕ್ ಬಿಡಪ್ಪ ನನಗೆ ಅಂತಾನೆ. ಸ್ವಲ್ಪ ಅನುಭವಿಸೋಕೆ ಬಿಡು. ಸೊ ಅವ್ನು ಕೇಳ್ತಾನೆ, ವಾಟ್ ಇಸ್ ದ ಏನ್ ಕೊಡ್ತೀಯ ನೀನು ಅನುಭವಿಸಕ್? ನಾನು ನಿಮ್ಗೆ ಎಷ್ಟು ಸಮಯ ಬೇಕು, ಏನ್ ಅನುಭವಿಸ್ಬೇಕು? ನನಗೆ ಮ್ಯಾಕ್ಸಿಮಮ್ ಏನು ಬೇಡ, ಒಂದು ಅರ್ಧ ಗಂಟೆ ಕೊಟ್ಬಿಡು ಸಾಕು. ಅಟ್ಲೀಸ್ಟ್ ನನ್ಗೆ ಎಲ್ಲಾರನ್ನು ಫೋನ್ ಮಾಡಿ ಮಾತಾಡಿಸ್ಬಿಡ್ತೀನಿ. ಅಟ್ಲೀಸ್ಟ್ ಎಲ್ಲಾರನ್ನು ಫೋನ್ ಮಾಡಿ ಮಾತಾಡಿಸ್ಬಿಡ್ತೀನಿ. ನನಗೊಂದು ಅವಕಾಶ ಕೊಡು, ಅದಕ್ಕೆ ನಾನು ನಿನಗೆ 10 ಕೋಟಿ ಕೊಡ್ತೀನಿ. 10 ಕೋಟಿ. ಧರ್ಮರಾಜ ಚಾನ್ಸೇ ಇಲ್ಲ, 10 ಕೋಟಿ ಮಾಡಕ್ಕಾಗಲ್ಲ. ಇವನು ಸರಿ, ನನ್ನ ಹತ್ರ ಇರೋದು ಆಸ್ತಿ ಎಲ್ಲ ಕೊಟ್ಬಿಡ್ತೀನಿ, ನಾನು ಸತ್ತೋಗೋ ಟೈಮಲ್ಲಿ ಒಬ್ಬರ ಹತ್ರ, ನನ್ನ ಮಗನ ಹತ್ರ ಆದ್ರೂ ಮಾತಾಡ್ತೀನಿ, ಹೆಂಡತಿ ಹತ್ರ ಆದ್ರೂ ಮಾತಾಡ್ತೀನಿ, 1 ನಿಮಿಷ ಟೈಮ್ ಕೊಡು. ಚಾನ್ಸೇ ಇಲ್ಲ, 1 ಸೆಕೆಂಡು ಕೊಡಕ್ಕಾಗಲ್ಲ. ನೋಡಿ, ದಿಸ್ ಇಸ್ ಹೌ ದ ರಿಯಾಲಿಟಿ ಇಸ್. ನಾವೆಲ್ಲ ಇಷ್ಟು ಜಂಜಡ, ಇಷ್ಟೆಲ್ಲ ಶ್ರಮ ಪಡ್ತಾ ಇದೀವಿ, ಇಷ್ಟೆಲ್ಲ ಒದ್ದಾಡ್ತಾ ಇದೀವಿ, ಗೊತ್ತಿಲ್ಲ ನಾಳೆ ಏನು ಅಂತ. ಅಂಡ್ ಟೈಮ್ ಇಸ್ ನಾಟ್ ಗೋಯಿಂಗ್ ಟು ವೇಟ್ ಫಾರ್ ಅಸ್. ಟೈಮ್ ನನಗೋಸ್ಕರ ಕಾದಿದೆ. ಇಡೀ ಇತಿಹಾಸಗಳನ್ನ ಗಮನಿಸಿದ್ರೆ, ಸಾವಿರಾರು ವರ್ಷಗಳನ್ನ ಗಮನಿಸಿದ್ರೆ, ರಾಮ, ಕೃಷ್ಣ, ಅಲೆಕ್ಸಾಂಡರ್, ನೆಪೋಲಿಯನ್, ಇಲ್ಲಿ ಯಾರೂ ಇಲ್ಲ ಇವತ್ತು. ಯಾರೂ ಇಲ್ಲ. ದೇವರು ಅನ್ಸ್ಕೊಂಡವರು ಇಲ್ಲ, ಮನುಷ್ಯ ಅನ್ಸ್ಕೊಂಡಿರೋರು ಇಲ್ಲ, ಪ್ರಸಿದ್ಧ ವ್ಯಕ್ತಿಗಳೇ ಇಲ್ಲ. ಕೃಷ್ಣದೇವರ ಏನೋ ಮಾಡ್ದ, ಅವನಿದ್ದಾರೆ, ಅವನೊಂದು ಸ್ವಲ್ಪ ಒಂದಿನ ಎಕ್ಸ್ಟ್ರಾ ಆಯ್ತು ಆಯುಸ್ಸು, ಇಲ್ಲ. ಬುದ್ಧ ಭಗವಾನ್, ಅವ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಸಮಯ ಅಷ್ಟು ಕ್ರೂರಿ ಅನ್ಸುತ್ತಲ್ಲ, ವೆಯ್ಟೇ ಮಾಡಲ್ಲ ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು. ಸೊ ಸ್ನೇಹಿತರೆ, ವಾಟ್ ಐ ವಾಸ್ ಟ್ರೈಂಗ್ ಟು ಸೇ, ಈ ಸಮಯ ಪ್ರತಿಯೊಬ್ಬರಿಗೂ ತುಂಬಾ ಪ್ರತಿಯೊಬ್ಬರಿಗೂ ಫೇರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಯಾರು ಒಂದು ಹೆಚ್ಚು, ಏನ್ ಬಡವ ನಾನು ಕಡಿಮೆ ಕೊಡ್ಬೇಕು, 12 ಅವರು, ಶ್ರೀಮಂತ 24 ಗಂಟೆ ಕೊಡ್ಬೇಕು ಅಂತ ಏನೋ ಇದೆಯಾ? ನಾಟ್ ಇವನ್ ಎ ಸಿಂಗಲ್ ಮಿಲಿ ಸೆಕೆಂಡ್ ಕೂಡ ಡಿಫ್ರೆನ್ಶಿಯೇಟ್ ಇಲ್ಲ. ಅದನ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ, ಅಥವಾ ಕೊಡಲಾಗಿದೆ, ಅಥವಾ ಇದೆ, ಏನಾದ್ರು ಅಂತ ಅನ್ಕೋಬಹುದು. ಬಟ್ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್ ಬಿಟ್ವೀನ್ ಎ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಫೇಲ್ಯೂರ್ ಪರ್ಸನ್? ಸ್ನೇಹಿತರೆ, ಹೇಳ್ತೀಯ ಯಾರಾದ್ರು? ಎನಿಬಡಿ ವಾಂಟ್ಸ್ ಟು ಶೇರ್? ಪ್ಲೀಸ್ ಕಮ್ ಆನ್ ಕ್ಯಾಮರಾ, ಅದರ್ಸ್. ಸ್ವರೂಪ್ ಹೇಳಿದ್ರು, ಅವರು ಈಸ್ ಡ್ರೈವಿಂಗ್, ಈಸ್ ನಾಟ್ ಏಬಲ್ ಟು ಕಮ್ ಆನ್ ಕ್ಯಾಮರಾ, ದಟ್ಸ್ ಫೈನ್ ಫಾರ್ ಹಿಮ್. ಫಾರ್ ಅದರ್ಸ್ ಪ್ಲೀಸ್ ಕಮ್ ಆನ್ ಕ್ಯಾಮರಾ. ಸೊ ಏನ್ ಡಿಫ್ರೆನ್ಶಿಯೇಟ್ ಸಮಯ ಸಂಬಂಧಪಟ್ಟ ಹಾಗೆ ಯಶಸ್ವಿ ವ್ಯಕ್ತಿಗೂ ಮತ್ತೆ ವೈಫಲ್ಯದ ವ್ಯಕ್ತಿಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಎನಿಬಡಿ ವಾಂಟ್ಸ್ ಟು ಶೇರ್? ಒಂದು ಚಿಕ್ಕ ಡಿಫ್ರೆನ್ಸ್ ಹೇಳ್ಬೋದು, ಟ್ರೈ ಮಾಡಿ. ಸಮಯದ ವ್ಯಕ್ತಿ, ಹಲೋ ಸರ್, ಸಮಯದ ವ್ಯಕ್ತಿ ಸಮಯನ ಅವರು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಾರೆ ಸರ್, ಸಮಯನ. ಯಶಸ್ವಿ ವ್ಯಕ್ತಿ ಸಮಯವನ್ನ ಸದ್ಬಳಕೆ ಮಾಡ್ತಾರೆ, ಅವ್ರಿಗೆ ಯಶಸ್ಸು Okay. ಸಿಗುತ್ತೆ. ನಾವು ನಮ್ಮಂತ ವ್ಯಕ್ತಿಗಳು ಸುಮ್ನೆ ಕೂತಿರ್ತೀವಿ ಮನೇಲಿ,
ಅದು ಇದು ಅಂತ ಪರದಾಡ್ಕೊಂಡು ಇರ್ತೀವಿ. ನಮ್ಮಂತ ಟೈಮ್ ಅಂತ ನ ಹಾಳು ಹೇಳ್ಬಾರ್ದು, ಮಾಡ್ತೀವಿ. ನಾವು ನೀವು ಅನ್ನೋ ಬರಲ್ಲ ಇಲ್ಲಿ. ಯಶಸ್ವಿ ವೈಫಲ್ಯ, ವೈಫಲ್ಯ. ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದು ಬೇಡ, ಹಾ. ಲೇಬಲ್ ಮಾಡಬಾರ್ದು. ಓಕೆ, ಓಕೆ. ಓಕೆ ಸರ್. ಯಶಸ್ವಿ ಡಿಸೋಸಿಯೇಟಿವ್ ಸ್ಟೇಟ್. ಹಾ. ನಾವೆಲ್ಲ ಕಲಿಕೆಯಲ್ಲೆಲ್ಲ ನಮ್ದು ಕೆಲವು ಅಂಶಗಳು ಕಾಣಿಸುತ್ತೆ, ಬಟ್ ನಾವು ಅದನ್ನ ರಿಲೇಟ್ ಮಾಡೋದು ಬೇಡ. ನಮ್ ಜ್ಞಾನ ಅಷ್ಟೇ, ಹ್ಮ್. ಜ್ಞಾನ ತಿಳ್ಕೊಬೇಕು. ಇಲ್ಲ ಹ್ಮ್. ಅಂತ ಮನಸ್ಸಲ್ಲಿ ಹೇಳುತ್ತೆ ಹೌದು. ನೀನ್ ಈ ತರ ಅಂತ, ಖಂಡಿತ ನಿಜ ಒಪ್ಕೊಳ್ಳೋಣ. ಹೌದು. ಅದು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ, ಅದನ್ನ ನಾವು ಮತ್ತೆ ಮತ್ತೆ ಹೇಳಿದಾಗ ಹ್ಮ್. ಏನಾಗುತ್ತೆ, ರೀಇನ್ಫೋರ್ಸ್ಮೆಂಟ್ ಆಗ್ಬಿಡುತ್ತೆ. ಹೌದು, ನಾನು ಪ್ರಯೋಜನ ಇಲ್ಲ ಅಂತ ಆಗ್ಬಿಡ್ತದೆ ಮತ್ತೆ. ಆ ತರ ಆಗ್ಬಿಡುತ್ತೆ, ಆ ತರ. ದಟ್ಸ್ ಇಟ್ ಇಸ್. ಹೌದು. ಆದ್ರಿಂದ yes, ನಾನು ಈ strong ವ್ಯಕ್ತಿಗಳಿಗೆ ಅನ್ಕೋಬೇಕು. ಹೌದು. ಸೊ ಸಮಯದ ಮಹತ್ವವನ್ನ ಅರ್ಥಕೊಂಡು ಅದನ್ನ ಸದ್ಬಳಕೆ ಮಾಡಿರೋರು ಇವತ್ತಿಗೂ ಒಂದೊಂದು ನಿಮಿಷವನ್ನ ಹೇಗೆ ಅದನ್ನ ಬಳಸ್ಕೋಬಹುದು, ಅವರ ಗುರಿಗೆ ಅನುಗುಣವಾಗಿ, ಅವ್ರ ಗೋಲಿಗೆ ಅದಕ್ಕೆ ತಕ್ಕನಾಗಿ ಬಳಸ್ಕೊಂಡು ಹೋಗಿರ್ತಾರಲ್ಲ, ಅವರು ಅದರ ಫಲವನ್ನ ಅನುಭವಿಸಿದ್ದಾರೆ. ಇವತ್ತು ಯಶಸ್ವಿ ವ್ಯಕ್ತಿಗಳೆಲ್ಲ ಅದನ್ನ ಮಾಡಿದ್ದಾರೆ. ಸೋಲಿನ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು ಎಲ್ಲರೂ ಕೂಡ, ಹಿಂದೆ ಇದ್ದವರು, ಈಗಿರೋರು, ಮುಂದೆ ಇರೋರು, ಅವರ ಸಮಯದ ಒಂದು ಮೌಲ್ಯ ಅಷ್ಟು ಗೊತ್ತಿರಲ್ಲ. ದಟ್ಸ್ ವೈ 84,600 ಸೆಕೆಂಡ್ಸ್ ಅಲ್ಲಿ ಎಷ್ಟು ಸೆಕೆಂಡ್ಸ್ ಅವ್ರು ಪ್ರೊಡಕ್ಟಿವ್ ಆಗಿರ್ತಾರೆ ಅಂತ ಕೇಳಿದಾಗ ಗಾಬರಿ ಆಗುತ್ತೆ. ಮಾಡೋಣ ಆಡಿಟ್ ಮಾಡ್ಕೊಳ್ಳೋಣ ನಮಗ್ ನಾವೇ. ಇಸ್ ದಟ್ ಫೈನ್? ನಾವು ಮಾಡ್ಕೊಳ್ಳೋಣ ನಮ್ಮ ಅರಿವು, ಸೆಲ್ಫ್ ಡಿಸ್ಕವರಿ. ಹ್ಮ್. ಆರ್ ಯು ರೆಡಿ? ಅದರ್ಸ್ ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ. ಯಾ, ಆಕಾಶ್ ಕುಮಾರ್ has written ಡೆಡಿಕೇಶನ್ ಎಸ್, ಬಟ್ ನಾವು ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ. ಓಕೆ, ಐ ವಾಂಟ್ ಟು ಶೇರ್ ಮೈ ಸ್ಕ್ರೀನ್ ನಾ. ಎಸ್, ಪುಸ್ತಕ ಇದನ್ನ ಇಟ್ಕೊಂಡಿರಿ, ಅದರಲ್ಲಿ ತುಂಬಾ ವಿಚಾರಗಳು ಕಲಿಯೋದಿರುತ್ತೆ. ಈಗ ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್. ಟೈಮ್ ಮ್ಯಾನೇಜ್ಮೆಂಟ್, ಕಂಟ್ರೋಲ್ ಯುವರ್ ಟೈಮ್ ಬಿಫೋರ್ ಇಟ್ ಕಂಟ್ರೋಲ್ಸ್ ಯುವರ್ ಲೈಫ್. ಎಷ್ಟು ಅದ್ಭುತವಾಗಿದ್ದೇನೆ. ಸಮಯವನ್ನ ನೀವು ನಿಯಂತ್ರಣಕ್ಕೆ ತಗೊಳ್ಳಿ, ಅದು ನಿಮ್ಮ ಜೀವನವನ್ನು ನಿಯಂತ್ರಣ ತಗೊಳಕ್ ಮುಂಚೆ ನೀವು ತಗೊಳ್ಳಿ ಹ್ಮ್. ಅಂತ. ಹೌದು. ಅದ್ಭುತ ಅಲ್ವಾ? ನಿಜ ತಾನೇ? ಅದ್ಭುತ. Yes or no? ಹೌದು ಸರ್. ಎಸ್ ಸರ್. ಯಾ, ಸೊ ಟೈಮ್ ಅಂದ್ರೆ ಇಟ್ಸ್ ಲೈಫ್. ಲೈಫ್ ಅದು ಜೀವನ ನಮಗೆ, ಅಲ್ವಾ? ಟೈಮ್ ಅಂದ್ರೆ ಹೌದು. ಜೀವನ. ಆಕ್ಚುಲಿ ಜೀವನ. ನಮ್ಮ ಜೀವನನೇ ಅದ್ರ ಮೇಲೆ ನಿಂತಿದೆ. ಎಷ್ಟೊಂದು ಜನ ಸಮಯದ ಮಹತ್ವನ ಅರಿವಿಲ್ಲದೆ ಏನೇನ್ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಹೇಳಿ? ಹ್ಮ್. ಸಮಯನ ಹೇಗ್ ಬೇಕೋ ಹಾಗೆ ಕಳೀತಾ ಇದ್ದಾರೆ, ಹೌದು. ಅಲ್ವಾ? ಹೌದು. ಸಮಯನ ಹೇಗ್ ಬೇಕೋ ಹಾಗೆ ಕಳೀತಾ ಇದ್ದಾರೆ ಅವರು. ಹೌದು. ಹೇಗೆ? ಫಾರ್ ಎಕ್ಸಾಂಪಲ್, ಆಚೆ ಈಚೆ ತಿರ್ಗಾಡ್ಕೊಂಡು ಫ್ರೆಂಡ್ಸ್ ಜೊತೆ ಜಾಲಿ ಮಾಡ್ಕೊಂಡು ಕಳೀತಾ ಇದ್ದಾರೆ. ಕೆಲಸ ಮಾಡೋದಿಲ್ಲ, ಅವ್ರಿಗೆ ಬೇಕಾದಂತಹ ಸೇವಿಂಗ್ಸ್ ಮಾಡಿ ಇಡಲ್ಲ. ಓಕೆ, ಈಗ ನಾವೇ ತಿಳ್ಕೊಳ್ಳೋಣ. ಹೌ ಮೆನಿ ನಿಮ್ಮಲ್ಲಿ ಎಷ್ಟು ಜನ ಎವ್ರಿ ಡೇ ಬ್ಯುಸಿ ಇರ್ತೀರಾ, ಬಟ್ ಆದ್ರೂನು ಏನೇನು ಕೆಲಸಗಳನ್ನ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ? ಆಗತ್ತೆ ಹೌದು. ಯಾರಿಗಾದ್ರು? ಬ್ಯುಸಿ ಹೌದು. ಆದ್ರೆ ಎಂಡ್ ಆಫ್ ದ ನೋಡಿದ್ರೆ ಏನು ಕೆಲಸ ಅನ್ಕೊಳ್ಳೋ ತರ ಪ್ಲಾನ್ ಪ್ರಕಾರ ಆಗ್ತಾ ಇರಲ್ಲ. ಇರಲ್ಲ. ಎಸ್ ಅಂದ್ರೆ ಎಸ್ ಅಂತ ಹಾಕಿ, ಹೌದು ಅಂದ್ರೆ ಹೌದು ಅಂತೇಳಿ. ಬಿಕಾಸ್ Yes, ಪೀಪಲ್ yes. ಮಿಸ್ಟೇಕ್ ಇಟ್ ಫಾರ್ ಬಿಸಿನೆಸ್ ಇಸ್ ಫಾರ್ ಪ್ರೊಡಕ್ಟಿವಿಟಿ ಅನ್ಕೊಂಡ್ಬಿಡ್ತಾರೆ. ತಪ್ಪು. ಬೀಯಿಂಗ್ ಬಿಸಿ ಇಸ್ ನಾಟ್ ಪ್ರೊಡಕ್ಟಿವಿಟಿ, ಇಟ್ಸ್ ನಾಟ್ ಈಕ್ವಲ್ ಟು. ಬ್ಯುಸಿಯಾಗಿ ಇಟ್ಕೊಂಡು ನಾನು ಅದು ಇದು ಮಾಡ್ಕೊಂಡು ಅನ್ವಾಂಟೆಡ್ ಕೆಲಸ ಮಾಡಿದ್ರು ಬ್ಯುಸಿ ಆಗಿರ್ತೀನಿ ನಾನು. ಓಕೆ, ನನ್ಗೆ ಕೆಲಸದಲ್ಲಿ ನನಗೊಂದು ಅನುಭವ ಬರುತ್ತೆ. ಒಂದು ಆಕ್ಟಿವಿಟಿನ, ಒಂದು ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಅಥವಾ ಒಂದು ಎಕ್ಸೆಲ್ ವಿಲುಕಪ್ ಆಕ್ಟಿವಿಟಿ ಮಾಡೋಕ್ಕೆ ಒಬ್ಬ ವ್ಯಕ್ತಿ 5 ರಿಂದ 10 ನಿಮಿಷ ತಗೊಳ್ತಾ ಇದ್ದ. ಅದೇ ಆಕ್ಟಿವಿಟಿ ಮಾಡ್ಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಅರ್ಧ ಗಂಟೆ ತಗೋತಾ ಇದ್ದ. ಸಿ ದ ಮ್ಯಾಜಿಕ್. ಒಂದೇ ಆಕ್ಟಿವಿಟಿ
ಹಾಗನ್ಬಿಟ್ಟು ಹೌದು. ಎರಡನೇ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ, ಅರ್ಧ ಗಂಟೆನೂ ಮಾಡ್ತಾ ಇದ್ದಾನೆ ಅದೇ ಆಕ್ಟಿವಿಟಿ, ಬ್ಯುಸಿ ಆಗಿದ್ದಾನೆ, ಕೆಲಸದಲ್ಲಿ ಬ್ಯುಸಿ ಆಗಿದ್ದಾನೆ, ಅರ್ಧ ಗಂಟೆನೂ ಕೂತ್ಕೊಂಡು ಮಾಡ್ತಾ ಇರೋದೇ ಪಾಪ. ಅದೇ ಕೆಲಸ ಇನ್ನೊಬ್ಬ 5 ನಿಮಿಷದಲ್ಲಿ ಮಾಡ್ತಾನೆ. ಹೌದು. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಬ್ಯುಸಿ, ಹ್ಮ್. ಪ್ರೊಡಕ್ಟಿವ್. ಇನ್ನೊಂದ್ಸರಿ ಹೇಳಿ, ಉತ್ಪಾದನಾಯುಕ್ತವಾಗಿದೆ ನನ್ನ ಸಮಯ. ಹ್ಮ್. ಅದು ಟೈಮ್ ಮ್ಯಾನೇಜ್ಮೆಂಟ್ ಅಂತ. ಸ್ವಲ್ಪ ಜನ ಬ್ಯುಸಿಯಾಗಿ ಇಟ್ಕೊಂಡ್ಬಿಟ್ರೆ ಸಾಕಪ್ಪ, ನಾನು ಪ್ರತಿದಿನ ಎಷ್ಟು ಟೈಮ್ ಇಲ್ಲ, ಅಯ್ಯೋ ಅಲ್ಲಿ ಹೋಗೋಕೆ, ಫಂಕ್ಷನ್ಗೆ ಹೋಗೋಕೆ ಟೈಮ್ ಇಲ್ಲ, ಈ ಕಡೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಸೆಲ್ಫ್ ಕೇರ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನಮ್ಮ ನಮ್ಮ ಫ್ಯಾಮಿಲಿಯೊಟ್ಟಿಗೆ ಕ್ವಾಲಿಟಿ ಸಮಯ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಅಯ್ಯೋ ಬಿಸಿ 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 ಬಿಸಿ. ಹ್ಮ್. ಇನ್ಸ್ಟಾಗ್ರಾಮ್ ಮಾತ್ರ ನೋಡ್ತಾ ಇರ್ತಾರೆ ಕೂತ್ಕೊಂಡು. ಹೌದು, ಫೋನಲ್ಲಿ. ಆಗಿದೆ, ನೋಡಿದ್ದೀರಾ? ನೋಡಿದ್ದೀವಿ ಸರ್. ಸೊ ಹೇಳಿ ನೋಡೋಣ, ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ಯುವರ್ ಲೈಫ್ ಏನು? ಡಿಸ್ಟ್ರಾಕ್ಷನ್. ಎಲ್ಲರೂ ಹಾಕಿ ಚಾಟಲ್ಲಿ, ಕ್ಯಾಮ್ರಾಮನ್ ಬರೋಕ್ಕಾದ್ರು ಬಂದು ಹೇಳಿ, ಇಲ್ಲ ಚಾಟಲ್ಲಿ ಹಾಕಿ. ನಿಮ್ಮ ಡಿಸ್ಟ್ರಾಕ್ಷನ್, ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ಗೆ ಮಾಡ್ಲಿಕ್ಕೆ ಕಷ್ಟ ಕೊಡ್ತಾ ಇರೋವಂಥದ್ದು, ನಿಮ್ಮ ಟೈಮ್ ಪ್ರೊಡಕ್ಟಿವಿಟಿನ ಹೆಚ್ಚು ನೀವು ಮಾಡ್ಲಿಕ್ಕೆ ಬಿಡ್ತಾ ಇರ್ತಾರೆ, ಉತ್ಪಾದನಾಯುಕ್ತವಾಗದೇ ಇರೋದಕ್ಕೆ ಕಾರಣ ಏನಿರ್ಬೋದು? ಆ ಡಿಸ್ಟ್ರಾಕ್ಷನ್ ಏನಿರ್ಬೋದು? ಮೊಬೈಲ್. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಮೊಬೈಲ್ ಡಿಸ್ಟ್ರಾಕ್ಷನ್ ಒಂದು. ಆಮೇಲೆ lack of focus. ಲ್ಯಾಕ್ ಆಫ್ ಫೋಕಸ್. ಬ್ಯೂಟಿಫುಲ್. ಫೋಕಸ್ ಇಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಮನ್ಸು, ಅದು ಹಿಡ್ಕೊಂಬರೋದಕ್ಕೆ ಟೈಮ್ ಆಗೋಯ್ತು. ಇಲ್ಲೆಲ್ಲ ಓಡ್ಬಿಟ್ಟಿದೆ, ಹಿಡ್ಕೊಂಬ ಇಲ್ಲಿಗೆ ಟೈಮ್. ವಂಡರ್ಫುಲ್. ಬೇರೆ ಪ್ಲೀಸ್. ಪ್ರಿಯಾರಿಟೈಸ್ ಮಾಡಕ್ ಆಗ್ತಲ್ಲ ನಾವು, ಯಾವ್ದು ಪ್ರಾಮುಖ್ಯತೆ ಇದೆ ಅದನ್ನ ಮಾಡ್ತಾ ಇಲ್ಲ ನಾವು, ಮಾಡದೇ ಇರೋದನ್ನ, ಬೇಡದೇ ಇರೋದನ್ನ ಮಾಡ್ತಾ ಇದೀವಿ. ಆಮೇಲೆ ಅದು ಒಂದು ಪ್ಯಾಟರ್ನ್ ಆಗಿ ಹೋಗಿದೆ. ಇವಾಗ ನಮ್ಗೆ ಯಾವ್ದು ಬೇಕೋ ಅದು ಮಾಡದೆ, ನಮ್ಗೆ ಯಾವ್ದು ಕಂಫರ್ಟ್ ಆಗಿರುತ್ತೋ ಅದನ್ನ ಮಾಡ್ತಾ ಇರ್ತೀವಿ. ನಮ್ಮ ಪ್ಯಾಟರ್ನ್ ಪ್ರಕಾರ ಇದ್ದಾರೆ ಎಮೋಷನಲಿ. ಇವಾಗ ಆಫೀಸ್ ಟೈಮ್ಗೆ ಹೋಗ್ಬೇಕು, ಟೈಮ್ಗೆ ಹೋದ್ರೆ ಟೈಮ್ ಬರಕ್ ಆಗೋದು, ಬಟ್ ಬೇರೆ ಯಾವ್ದೋ ಕೆಲಸ ಹಚ್ಕೊಂಡ್ಬಿಟ್ಟಿರ್ತೀವಿ, ಅದ್ ಮುಗ್ಸೋ ತನಕ ಅದು ಬಿಟ್ಟು ಹೋಗಲ್ಲ. ಸೊ ಈ ತರ. ಸೊ ವಿ ನಾಟ್ ನೀಡ್ ಎಲ್ಲಿ ನನಗೆ ಫಾರ್ ಮೀ ಇಟ್ ಇಸ್ ವೇರ್ ಟು ಕಟ್, ವೇರ್ ಟು ಶಿಫ್ಟ್, ದಟ್ ಅಂಡ್ ಆಲ್ ವಿ ಶುಡ್ ಲರ್ನ್. Yes, wonderful. Thank you. Thanks for your inputs. Anybody else wants to share? So mobile distraction, yes, number 1. Prioritization ಮಾಡಕ್ಕಾಗ್ತಾ ಇಲ್ಲ, ಫೋಕಸ್ ಇಲ್ಲ. Yes, true. Too many responsibilities. ನಮ್ಗಿರೋದಕ್ಕಿಂತ ಅಗತ್ಯ ಜಾಸ್ತಿ ಕೆಲಸಗಳನ್ನ ಹಚ್ಕೊಂಡ್ಬಿಡೋದು ಆಗಿದ್ಯಾ? ಅದು ತಗೋ, ಇದು ತಗೋ, ಮನೆದು ತಗೋ, ಹೊರಗಡೆ ತಗೊಂಡ್ಬಿಡೋದು. ಇನ್ನೊಂದು ಪ್ಲಾನಿಂಗ್ ಕಷ್ಟ. ಪ್ಲಾನಿಂಗೇ ಮಾಡಲ್ಲ ನಾವು ಪ್ರತಿದಿನ. ನಾಳೆ ಏನು ಸುಮ್ಮನೆ ತಲೆಯಲ್ಲೇ ಮಾಡ್ಕೊಂಡ್ಬಿಡೋದು ಪ್ಲಾನು. ಹಿಂಗ್ ಮಾಡಿ, ಹಂಗ್ ಮಾಡೋಣ, ಇವತ್ತಿಗೆ ಹಿಂಗ್ ಮಾಡೋಣ, ಅದು ನಡೆಯೋದೇ ಇಲ್ಲ. ಇನ್ನೊಂದು ಯಾವುದೋ ಮಾಡ್ತಾ ಇರ್ತೀವಿ, ಅದು ಮುಗಿಸೋ ಅಷ್ಟೊತ್ತಿಗೆ ಈ ಟೈಮ್ ಆಗೋಗಿರುತ್ತೆ. ಆಮೇಲೆ ಅದು ಬಿಟ್ಬಿಡ್ತೀವಿ, ತಿರ್ಗಾ ನಾಳೆಗೆ ಪೆಂಡಿಂಗು, ತಲೆಗೆ ಸ್ಟ್ರೆಸ್. ಹೌದು. ಇದಾಗಿದೆ, ಹೌದಲ್ಲ? ಓಕೆ, ಹೌದು. ವಂಡರ್ಫುಲ್ ವಂಡರ್ಫುಲ್. ಸೊ ವಿಲ್ ಡೂ ಕ್ವಿಕ್ಲಿ ಒಂದು ಆಡಿಟ್ ಮಾಡ್ಕೊಳ್ಳೋಣ ಫಸ್ಟ್. I'll open this up attachment. Just a second. There's a format saved. Stop sharing. Start ಹಾಕಿದ್ದಾರೆ. Social media, mobile, internet. Yes, Akash. Yes, you are right. Okay, you. Yeah. ಕಾಣಿಸ್ತಾ ಇದೆಯಾ? ಓಪನ್ ಆಗಿದೆ? ಇಲ್ಲ, ಓಪನ್ ಆಗಿಲ್ಲ. Are you able to see the screen? ಸ್ಕ್ರೀನ್ ಏನ್ ಕಾಣ್ತಾ ಇದೆ? ಏನ್ ಕಾಣಿಸ್ತಿಲ್ಲ, ಲೋಡಿಂಗ್ ಆಗ್ತಾ ಇದೆ ಸರ್. ಈಗ
ಇಲ್ಲ ಸರ್, ಸ್ಟಾರ್ಟೆಡ್ ಸ್ಕ್ರೀನ್ ಶೇರಿಂಗ್ ಅಂತಾನೆ ಬರ್ತಾ ಇದೆ. ಉಳಿದವರಿಗೆ ಸಹಿತ ಅದೇ ಕಾಣ್ತಾ ಇದೆಯಾ? ಐ ಥಿಂಕ್ ಇಟ್ ಈಸ್ ಕಮಿಂಗ್ ಅಪ್. ಒಂದು ಟೆಂಪ್ಲೇಟ್ ಇದೆ ಇಲ್ಲಿ. ನೀವು ಈಗ ಬುಕ್ಕು ಪೆನ್ ತಗೊಳ್ಳಿ. ಯಾರ್ಯಾರಿಗೆ ಈ ಆಕ್ಟಿವಿಟಿ ಮಾಡೋಕೆ ಅವಕಾಶ ಇದೆಯೋ ಅವರು ಇಮಿಡಿಯೇಟ್ ಆಗಿ ಮಾಡಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತದೆ, ಕಾಣಿಸ್ತಾ ಇದೆಯಾ ಸ್ಕ್ರೀನು? ಕಾಣಿಸ್ತದೆ. ಎಸ್, ಏನ್ ಕಾಣ್ತಾ ಇದೆ? ಇಲ್ಲ ಕಾಣಿಸ್ತಿಲ್ಲ ಸರ್, ಎಂಟಿ ಸರ್. ಸ್ಟಾರ್ಟೆಡ್ Empty. ಸ್ಕ್ರೀನ್ One second, ಶೇರಿಂಗ್ one second. ಅಂತ ಏನೋ Let me ಕಾಣ್ತಾ share ಇದೆ. it. ಒಂದ್ ನಿಮಿಷ, ಮತ್ತೆ I'll reshare it. ಏನಕ್ಕೆ? I'll do stop sharing. 1 second, give me a minute. Please be ready with your pen and paper or book. We're going to do some small exercise. So ಒಂದ್ ಕಡೆ ಬರ್ಕೊಳ್ಳಿ ಆಕ್ಟಿವಿಟಿ. ಅಷ್ಟಲ್ಲಿ ನಾನಿದು ಅಷ್ಟರಲ್ಲಿ ಒಂದ್ ಕಡೆ ಆಕ್ಟಿವಿಟಿ, ಚಟುವಟಿಕೆ ಅಂತ ಬರ್ಕೊಳ್ಳಿ ಬುಕ್ಕಲ್ಲಿ. ಸರ್ ಕೇಳ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತಾ ಇದೆ ಸರ್, ಹೇಳಿ ಸರ್. ಕಾಣಿಸ್ತಾ ಇದೆ? ಏನ್ ಕಾಣಿಸ್ತಾ ಇದೆ? ಇಲ್ಲ, ಏನ್ ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇದೆ, ವಾಯ್ಸ್ ಕೇಳಿಸ್ತಾ ಇದೆ. One Hello? second, one second. I think there is some technical issue. Just give me a minute. I just have this rectified. ಮೋಸ್ಟ್ಲಿ ಲಾಗ್ ಔಟ್ ಆಗ್ಬಹುದು, ಮತ್ತೆ ನಾನು ಲಾಗಿನ್ ಆಗ್ತೀನಿ. ಜಸ್ಟ್ ಗಿವ್ ಎ ಮಿನಿಟ್. ಹ್ಮ್. ಕೇಳಿಸ್ತಿದೆ ನನ್ನ ಮಾತು? ಕೇಳಿಸ್ತಾ ಇದೆ ಸರ್. ಗ್ಯಾಸ್ಟ್ರಿಕ್. ಬಟ್ ನಾವು ಈಗ ಕಾಣಿಸುತ್ತಾ? ಇಲ್ಲ ಸರ್, ಇವಾಗ ನೀವು ಕಾಣಿಸ್ತಾ ಇದ್ದೀರಾ. Okay, fine. I'm going to share that notes. ಈಗ ಏನ್ ಕಾಣುತ್ತೆ? ಏನಿಲ್ಲ, ಸೇಮ್ ಸರ್, ಸೇಮ್ ಪ್ರಾಬ್ಲಮ್. ಇವಾಗ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು. ಸ್ವಲ್ಪ ದೊಡ್ಡದು ಮಾಡ್ತೀನಿ. ಈ ತರ ಹಾಕೊಳ್ಳಿ. ಒಂದ್ ಕಡೆ ಆಕ್ಟಿವಿಟಿ, ಇದರಲ್ಲಿ ಫಸ್ಟ್ ನಿದ್ರೆ, ಆಮೇಲೆ ಆಫೀಸ್ ಕೆಲಸ ಇರ್ಬೋದು, ನಿಮ್ಮ ಬಿಸ್ನೆಸ್ ಕೆಲಸ ಇರ್ಬೋದು, ನಂತರ ಮೊಬೈಲು, ಸೋಷಿಯಲ್ ಮೀಡಿಯಾಗೆ ಎಷ್ಟು ಅದನ್ನ ಹಾಕೊಳ್ಳಿ, ನಂತರ ಟಿವಿ ರೀಲ್ಸ್, ಆಮೇಲೆ ಫ್ಯಾಮಿಲಿ, ಆಮೇಲೆ ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಗ್ರೋತ್, ಆಮೇಲೆ ನಮ್ಮ ಎಕ್ಸರ್ಸೈಸ್, ವ್ಯಾಯಾಮ, ಫಿಟ್ನೆಸ್, ಫಿಟ್ನೆಸ್, ಫಿಸಿಕಲ್, ಕೊನೆಯದು ಅನ್ನೆಸೆಸರಿ ಥಿಂಕಿಂಗು, ವರಿ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ಓವರ್ ಥಿಂಕಿಂಗ್ ಮಾಡಿಕೊಂಡು, ನೆಗೆಟಿವ್ ಥಿಂಕಿಂಗ್ ಮಾಡಿಕೊಂಡು, ಹಿಂದೆ ಪಾಸ್ಟ್ ಅಲ್ಲಿ ಎತ್ಕೊಂಡು ಮುಂದೆ ಎತ್ಕೊಂಡು, ಅದು ಓಕೆ. ಇದನ್ನ ಫಸ್ಟ್ ಲೆಫ್ಟ್ ಸೈಡ್ದು ಬರ್ದು ಬಿಡೋಣ. ಆಕ್ಟಿವಿಟಿ ಇಷ್ಟು ಲಿಸ್ಟ್ ಔಟ್ ಮಾಡಿಬಿಟ್ಟು, ಆಯ್ತಾ?
ಸೆಲ್ಫ್ ಡಿಸ್ಕವರಿ ಪ್ರಾಸೆಸ್ ವಿ ಆರ್ ಗೋಯಿಂಗ್ ಥ್ರೂ. ಸೆಲ್ಫ್ ಡಿಸ್ಕವರಿ ಪ್ರಾಸೆಸ್ ಇವಾಗ ದೊಡ್ಡದು ಮಾಡ್ಬೇಕಾ ಕಾಣತ್ತಾ? ಸ್ಲೀಪ್, ಆಫೀಸ್ ವರ್ಕು ಅಥವಾ ನಮ್ಮ ಬಿಸ್ನೆಸ್ ವರ್ಕು, ಮೊಬೈಲು, ಸೋಷಿಯಲ್ ಮೀಡಿಯಾ, ಟಿವಿ, ರೀಲ್ಸು, ಫ್ಯಾಮಿಲಿ, ಸೆಲ್ಫ್ ಗ್ರೋತು, ಎಕ್ಸರ್ಸೈಸ್ ನಮಗೋಸ್ಕರ, ಫಿಸಿಕಲ್ ಫಿಟ್ನೆಸ್ಸು, ಕೊನೆಯದು ಅನ್ನೆಸೆಸರಿ ಥಿಂಕಿಂಗ್ ಅಥವಾ ವರಿ ಏನಾದ್ರು ಇರ್ಬೋದು. ಇದೆಲ್ಲ ನಾವು ಮಾಡೋದೇ ಪ್ರತಿದಿನ. ಆಗಿದ್ರೆ ಡನ್ ಅಂತ ಹೇಳಿ. ಡನ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಆಗಿದ್ರೆ. ಸೊ ಇನ್ ಮೂವ್ ಆನ್ ಟು ನೆಕ್ಸ್ಟ್. ಆಯ್ತು ಸರ್. ಆಯ್ತಾ? ಉಳಿದವರು others please come on camera. I can't see you guys. ಸ್ಲೀಪ್, ಆಫೀಸ್, ಮೊಬೈಲ್, ಟಿವಿ, ಫ್ಯಾಮಿಲಿ, ಸೆಲ್ಫ್ ಗ್ರೋ, ಎಕ್ಸರ್ಸೈಸ್, ಅನ್ನೆಸರಿ. ಆಯ್ತಾ? ಆಯ್ತು ಸರ್. Okay. Now what you are supposed to do? ಸ್ಲೀಪ್. ಸ್ಲೀಪ್ ನ ಅವರ್ ಕೆಳಗಡೆ ಹಾಕಿ. ನಿದ್ದೆ ಎಷ್ಟು ಗಂಟೆಗಳ ಕಾಲ ಮಾಡ್ತೀವಿ? ಅಂದ್ರೆ 24 ಗಂಟೆ ನಾವು ಡಿವೈಡ್ ಮಾಡ್ತಾ ಇದೀವಿ. 24 hours ನಾವು ಸ್ಪ್ಲಿಟ್ ಮಾಡ್ತಾ ಇದೀವಿ. ಎಷ್ಟು ಸಮಯ ಯಾವ ಒಂದು ಚಟುವಟಿಕೆಗೆ ನಾವು ಮೀಸಲಾಗಿಟ್ಟಿದೀವಿ. ಸ್ಲೀಪ್ಗೆ ಎಷ್ಟು? 6 hours. 6 hours. ಓಕೆ. ಆಫೀಸ್ ಅಥವಾ ನಿಮ್ಮ ಬಿಸ್ನೆಸ್ ವರ್ಕ್ ಏನಾರು ಇರ್ಬೋದು, ಅದಕ್ಕೆ ಎಷ್ಟು ಮಾಡ್ತೀವಿ? ಅಂದಾಜು ಆಫೀಸ್ ಪರ್ಫೆಕ್ಟ್ ಆಗಿ ಎಲ್ಲಾನು ಹಾಕಕ್ಕಾಗಲ್ಲ, ಒಂದು ಅಂದಾಜು ಹಾಕೊಂಡು ಹೋಗ್ಬೇಕು ಅಷ್ಟೆ. ಅದೊಂದು 7 hours. 7 hours. ಓಕೆ, ಪರ್ಫೆಕ್ಟ್. ಹಾಕಿ. ಮೊಬೈಲು, ಸೋಷಿಯಲ್ ಮೀಡಿಯಾ ಅಂದ್ರೆ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಏನಾದ್ರು ಅದಕ್ಕೆ 1 hour. 1 hour. ವಂಡರ್ಫುಲ್. ಟಿವಿ, ರೀಲ್ಸು, ಟಿವಿ ರೀಲ್ಸ್ ಒಂದು 2 hours ನೋಡ್ತೀವಿ ಸರ್. ಸಂಜೆ 2 ಈಗ hours. ಟೈಮ್ ಇಲ್ಲ. ಸರ್ ಏನಾದ್ರು ಕಲಿಕೆಗೆ ಯೂಸ್ ಮಾಡೋದಾದ್ರೆ? ಸೆಲ್ಫ್ ಗ್ರೋತ್ ಅಂದಿದೆ ನೋಡಿ ಸರ್ ಅಲ್ಲಿ. ಅಲ್ಲ, ಟಿವಿ, ಯೂಟ್ಯೂಬ್ ನೋಡ್ಕೊಂಡು ಏನಾದ್ರು ಕಲಿತೀವಿ ಅದಕ್ಕೆ? ಅದು ಬರಲ್ಲ. ಇದು ಬರೀ ಸೆಲ್ಫ್ ಗ್ರೋತ್ ಬಂದ್ಬಿಡುತ್ತೆ. ಅದು ಕಲಿಕೆಗೆ ಯೂಸ್ ಮಾಡಿದ್ರೆ. ಟಿವಿ, ರೀಲ್ಸ್ ಅಲ್ಲಿ ಕಲಿಕೆಗೆ ಅದನ್ನೇ ಇದ್ರೆ ಸಂಬಂಧಪಟ್ಟಿದ್ರೆ ಅದು ಸೆಲ್ಫ್ ಗ್ರೋತ್ಗೆ ಹಾಕೊಳ್ಳಿ. ಅದಲ್ಲಿ ತೋರ್ಸೋದು ಬೇಡ. ಇದು ಬರೀ ಬೇರೆ ಎಂಟರ್ಟೈನ್ಮೆಂಟ್ಗೆ ರಿಲೇಟೆಡ್ ಮಾಡೋದು. ಸೀರಿಯಲ್ಸ್, ಫಿಲಮ್ಸ್ ನೋಡೋದು ಈ ತರ. ಎಂಟರ್ಟೈನ್ಮೆಂಟ್. ಸುಮ್ನೆ ಯಾವ್ದೋ ನ್ಯೂಸ್ ನೋಡೋದು, ದೇಶದ ಅದೇ ಯಾವ್ದೋ ಒಂದು ವೈರಲ್ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋದು, ಎಲೆಕ್ಷನ್ ರಿಸಲ್ಟ್ ಹ್ಮ್. ನೋಡ್ತಾ ಈ ಥರದ್ದೆಲ್ಲ ಇದೆ. ಫ್ಯಾಮಿಲಿಗೆ ಎಷ್ಟು? ಫ್ಯಾಮಿಲಿ ಗುಣಮಟ್ಟದ ಸಮಯ. ಫ್ಯಾಮಿಲಿ ಜೊತೆಲೇ ಇರ್ತೀವಲ್ಲ ಸರ್, ಸಪ್ರೇಟ್ ಆಗಿ ಏನಾರು ಅದಕ್ಕೆ? ಅಂದ್ರೆ ಜೊತೆಲಿ ಇದ್ರೂನು ನಾನು ಅಂದ್ರೆ ಜೊತೆಲೆ ಇರ್ತೀವಿ, ಬಟ್ ಜೊತೆಲಿ ಬೆಳಗಿಂದ ರಾತ್ರಿ ಮಂದಿ ಒಟ್ಟಿಗೆ ಅನ್ನೋದು ಮುಖ್ಯ. ಬೆಳಗಿಂದ ಗುಣಮಟ್ಟದ ಅವ್ರ ಜೊತೆ ಆಟ ಆಡೋದು, ಮಾತಾಡೋದು, ಕೂತ್ಕೊಂಡು ಪ್ಲಾನಿಂಗ್ ಮಾಡೋದು, ಮುಂದಿನ ನಾಳೆ ಭವಿಷ್ಯ ಅಂತ ಕೆಲಸ ಆ ತರ. ನಾಳೆ ಕೂತ್ಕೊಂಡು ಟಿವಿ ಕೆಲಸ ನೋಡೋದಲ್ಲ. ಮಾಡೋಣ, ನಾಳೆ ಅಲ್ಲಿ ಹೋಗೋಣ. ಕೂತ್ಕೊಂಡು ಟಿವಿ ನೋಡೋದಲ್ಲ. ಮೇ ಬಿ ಕೂತ್ಕೊಂಡು ಓದೋದಿರ್ಬೋದು, ಹಾ. ಮಾತಾಡೋದು, ಇಂಟ್ರಾಕ್ಷನ್, ಆಟ ಆಡೋದು, ಕ್ವಾಲಿಟಿ ಟೈಮ್. ವಿ ಕಾಲ್ ಇಟ್ ಆಸ್ ಕ್ವಾಲಿಟಿ ಟೈಮ್. ಗುಣಮಟ್ಟದ ಸಮಯ 1 hour. 1 hour. ಓಕೆ. ನೆಕ್ಸ್ಟ್ ಸೆಲ್ಫ್ ಗ್ರೋತ್, ಸೆಲ್ಫ್ ಡೆವಲಪ್ಮೆಂಟ್. ನಮ್ಮ ಬಗ್ಗೆ ನಾವು ಏನೋ ಒಂದು ಜ್ಞಾನ ಸಂಪಾದಿಸೋದು, ಏನೋ ಒಂದು ಟ್ರೈನಿಂಗ್ ಮಾಡೋದು, ಏನೋ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು, ಯಾವುದೋ ಒಂದು ದೌರ್ಬಲ್ಯನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು, ಏನೋ ಒಂದು ಕಲಿಕೆ, ನನಗೆ ಮುಂದೆ ಬೆಳೆಯೋದಕ್ಕೆ ಅವಕಾಶ ಮಾಡುವಂತ ಜ್ಞಾನ ಸಂಪಾದನೆ, ಸೆಲ್ಫ್ ಗ್ರೋತ್ ಬರುತ್ತೆ.
1 hour. ಓಕೆ. ಎಕ್ಸಸೈಸ್, ಫಿಟ್ನೆಸ್? ಎಕ್ಸರ್ಸೈಸ್ ಫಿಟ್ನೆಸ್ ಅಂದ್ರೆ ವಾಕಿಂಗು ಆ್ಯಡ್ ಆಗುತ್ತೆ ಅಲ್ಲ ಸರ್? ಇಲ್ಲ ಸರ್, ನಿಮಗೋಸ್ಕರ. ಎಸ್. ಅದೊಂದು ಅದೇ 1 hour ಆಗುತ್ತೆ ಸರ್ ಅದು. ಅದು 1 hour. ವಂಡರ್ಫುಲ್. ಕೊನೆಯದು ಅನ್ನೆಸೆಸರಿ ಥಿಂಕಿಂಗ್ ಅಂಡ್ ವರಿ. ಅದು ಜಾಸ್ತಿ. ಅಲ್ಲ, ಒಬ್ರು ಒಂದೊಂದಿರುತ್ತೆ. ನಾವು ಸುಮ್ಮನೆ ಎಕ್ಸಾಂಪಲ್ ನಿಮ್ ತಗೊಂಡ್ ಮಾಡ್ತಾ ಇದೀವಿ. ನೀವು ಮಾಡಿ. ಓಕೆ, ಮೊದ್ಲಿತ್ತಿಲ್ಲ ವೇರಿ ಆಗುತ್ತೆ ಅದು, ಒಬ್ಬೊಬ್ರಿಗೂ ವೇರಿ ಆಗುತ್ತೆ. ಜಸ್ಟ್ ಐಡೆಂಟಿಫೈ ನನ್ನ ಟೈಮ್ ಎಲ್ಲಿ ಹೋಗ್ತಿದೆ ಅಂತ ತಿಳ್ಕೊಳಕ್ಕೆ. ನಿಮ್ದು ಹೇಳಿ. ಓಕೆ, ನಿಮ್ದು ಮಾಡ್ತಾ ಇದ್ರೆ ಎಷ್ಟು? ಈಗ ಆಗ್ತಾ ಇರೋದು ಮೊದ್ಲದ ಸರ್? ಈಗಿದೆ ಹೇಳಿ, ಪರವಾಗಿಲ್ಲ, ಅಡ್ಡಿಲ್ಲ. ಈಗ ಎಷ್ಟು ಅವರ್ ಆಗ್ತಾ ಇದೆ ಅಂತ ಅಂದಾಜು ಥಿಂಕಿಂಗ್? ಮುಂಚೆ ಒಂದು ಎಷ್ಟಾಗ್ತಿತ್ತು? ಮುಂಚೆ ಆಗ್ತಾನೆ ಇತ್ತಿಲ್ಲ, ಅನ್ನೆಸರಿ ಥಿಂಕಿಂಗ್ ಆಗ್ತಾನೆ ಇತ್ತಿಲ್ಲ ನನಗೆ. ಈಗ ಹೇಳಿ. ಈಗ ಈಗ ಅದೇ ದಿನದ 24 ಗಂಟೆಯಲ್ಲಿ ರಾತ್ರಿ ಮಲ್ಗೋಗ ಅದೇ 5 ಗಂಟೆ ಬಿಟ್ರೆ ಬಾಕಿ ಆಲ್ಮೋಸ್ಟ್ ಏನಾದ್ರು ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋದಾಗಿಲ್ಲ, ಮತ್ತೆಲ್ಲ ಅದೇ ಬ್ಯಾಡ್ ಥಿಂಕಿಂಗ್. ಅಂದ್ರೆ ನಮ್ಮ ಪ್ರಕಾರ ಒಂದು ಕೆಲಸ ಮಾಡೋಣ. ನಿದ್ದೆ 6, ನಿಮ್ಮ ಕೆಲಸ 6, 3, 6, 7, 13, ಮೊಬೈಲ್ 14, ಟಿವಿ ರೀಲ್ಸ್ 16. 3 hours. ಸಾರಿ, 3 hours ಸರ್ ಟಿವಿ. ಟಿವಿ 3 ಹಾಕ್ಲಾ? ಓಕೆ. 7, 8, 9, 10 ವರೆಗೆ. ಓಕೆ. 6, 7, 13, 14, 14, 3, 17, 18, 19, 20. ನಿಮ್ ಲೆಕ್ಕದಲ್ಲಿ 4 ಅವರೇ ಇರೋದು, ಅದಕ್ಕೆ 4 ಅವರ್ ಹಾಕ್ತೀನಿ. ಬಟ್ ನೀವ್ ಹೇಳೋ ಪ್ರಕಾರ ಇನ್ ಬಿಟ್ವೀನ್ ನಾನು ಇದನ್ನ ಮಾಡ್ತಾ ಇರ್ತೀನಿ. ಕರೆಕ್ಟಾ? ಅಥವಾ ನೀವು ಜಾಸ್ತಿ ಅಂದ್ರೆ ಇದೆಲ್ಲ ಕಡಿಮೆ ಮಾಡಿ ಇದೆಲ್ಲ ಹಾಕ್ಬೇಕಾಗತ್ತೆ ಸರ್. ನೋ ಫಾರ್ ಎಕ್ಸಾಂಪಲ್, ಸ್ಲೀಪಲ್ಲಿ 1 hour, 5 hour ಅಂದ್ರೆ ಅದು ಇಲ್ಲಿ 1 hour ಆಡ್ ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ಸರ್, ಕರೆಕ್ಟ್. ತಪ್ಪಾಗಿ ನಾವು ಮಾಡ್ತಾ ಇರೋದು. ಎಲ್ಲರೂ ಮಾಡಾಯ್ತಾ ಇದನ್ನ? ಓಕೆ, ಡನ್. ಥ್ಯಾಂಕ್ ಯು. ಸೊ ದಿಸ್ ಈಸ್ ಓನ್ಲಿ ಜಸ್ಟ್ ಸೆಲ್ಫ್ ಡಿಸ್ಕವರಿ ಪ್ರೋಸೆಸ್. ನನ್ನ ಸಮಯ ಎಲ್ಲಿ ಹೋಗ್ತಿದೆ ಒಂದು ಚಟುವಟಿಕೆ ಅಷ್ಟೇ. ಈಗ ನಂದು ಆಫೀಸ್ 10ರಿಂದ 11 ಗಂಟೆ ಹೋಗ್ತಾ ಇದೆ, ಅಲ್ಲಿ ಕಮ್ಮಿ ಮಾಡ್ಲೇಬೇಕಾಗುತ್ತೆ. 10-11 ಹೋಗ್ತಾ ಇದೆ. ವಾ. 11 ಹೋಗ್ತಾ ಇದೆ. ಸೆಕೆಂಡ್ ಹೈಯೆಸ್ಟ್ ಎಲ್ಲಿ ಹೋಗ್ತಿದೆ ಸರ್? ಸ್ಲೀಪ್ ಸರ್ 7 hours. ದಟ್ ಈಸ್ ಫೈನ್, ದಟ್ ಈಸ್ ಫೇರ್, ದಟ್ ಈಸ್ ಇದು. ಆಮೇಲೆ ಥರ್ಡ್ ಸೆಲ್ಫ್ ಡೆವಲಪ್ಮೆಂಟ್. ಇವಾಗ ಅಪರಿಮಿತ ಕ್ಲಾಸು ಸೇರಿದ್ದೀನಿ, ಪೂಜೆ, ಆಮೇಲೆ ಏನಾದ್ರು ಕಲಿಯೋದು ಹೊಸದು, ಅದು 2.5 ಮಾಡ್ತಾ ಇದ್ದೀನಿ. 4.5. ವಾವ್. 2.5. ಹೌದು. amount of time. Yes. Prayer is around 1 hour. Then Apamrita is 45 minutes to 1 hour. Okay. And plus half an hour adu idu agutte. Family time is 0.5. Social 0.5. Okay. ಕಮ್ಮಿ ಆಗಿದೆ. That is worrying factor. Yes. Social media reels is 10 to 15 minutes or no. Wow. Wonderful. Maybe 10 minutes I will do. But that is reading news items, not this one. Business is around 1 hour. Exercise 0.5. Worry 0.5. 0.5. Yeah. 0.5. ಅಷ್ಟೇ 24 ಆಗೋಯ್ತು ಸರ್. ಆಗೋಯ್ತು. ಸೊ ಯಾ, ಥ್ಯಾಂಕ್ ಯು. ಎಸ್ ಆಕಾಶ್, ಯು ವಾಟ್ ಇಸ್? ಮತ್ತೆ ಸ್ನಾನ ಮಾಡಕ್ ಬೇಕಲ್ಲ ಸರ್, 1 hour ಅದು ಬೇಕು ಸರ್. ಆಕ್ಚುಲಿ ಪುಟ್ ಇಟ್ ಅಂಡರ್ ಸರ್, ಇದನ್ನ ರಫ್ಲಿ ಯು ಕ್ಯಾನ್ ಪುಟ್ ಇಟ್ ಅಂಡರ್ ಸಮಥಿಂಗ್ ಲೈಕ್ ಸೆಲ್ಫ್ ಗ್ರೋತ್. ಯು ಕ್ಯಾನ್ ಪುಟ್ ಇಟ್. ಎಕ್ಸರ್ಸೈಸ್ ಅಂದ್ರೆ ಅದೆಲ್ಲೂ ಕೂಡ ಸೇರಿಸ್ಕೋಬಹುದು. 10 ನಿಮಿಷ ಈ ಕಡೆ ದಟ್ಸ್ ಫೈನ್. ಇದನ್ನ ಪರ್ಫೆಕ್ಟ್ ಆಗಿ ಬೇಕಾಗಿಲ್ಲ, ಒಂದು ಐಡಿಯಾ ಸಿಗೋದಕ್ಕಷ್ಟೇ. ಓಕೆ, ಫೈನ್. ಸೊ ಚೇತನ್, ನಮ್ಗೆ ಇದರಿಂದ ಏನ್ ಗೊತ್ತಾಯ್ತು ಚೇತನ್? ಈ ಎಕ್ಸರ್ಸೈಸ್ ಇಂದ ಚಿಕ್ಕದಾಗಿ ಒಂದೇ ಲೈನಲ್ಲಿ ಹೇಳಿ, ಮುಂದಕ್ಕೆ ಹೋಗೋಣ. ಈ ಚಟುವಟಿಕೆಯಿಂದ ಏನ್ ಗೊತ್ತಾಯ್ತು ನಮ್ಗೆ? ಸರ್ ಈ ಚಟುವಟಿಕೆಯಿಂದ ನಮ್ಗೆ ಏನ್ ಗೊತ್ತಾಯ್ತು?
ಈ ಚಟುವಟಿಕೆ ದಿನಕ್ಕೆ ಪ್ರತಿದಿನ ನಾವು ಇದನ್ನ ಅಳವಡಿಸ್ಕೋಬೇಕು ಅನ್ಕೋತೀನಿ. ಅಲ್ಲ, ನಮ್ ಸಮಯ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಹೌದು ಹೌದು, ಕರೆಕ್ಟ್ ಸರ್. ಯಾಕೆಂದ್ರೆ ನಾವ್ ಇವಾಗ ಟೈಮ್ ಇಲ್ಲ ಅಂತ ಇದೀವಿ ಗೊತ್ತಾ. ನಾವು ಚಟುವಟಿಕೆ ಮಾಡೋದೇ ಟೈಮ್ ಹೌದು ಮ್ಯಾನೇಜ್ಮೆಂಟ್. ಫಸ್ಟ್ ನನ್ ಹೌದು, ಸಮಯ ಟೈಮ್ ಇಲ್ಲ. ಅಂತ ತಿಳ್ಕೊಬೇಕಲ್ಲ, ಅದನ್ನ ನಾವು ಮಾಡಿದೀವಿ ಈಗ. ಹೌದು ಅಲ್ಲ, ನಾವ್ ಎಷ್ಟೊಂದು ಆಕ್ಟಿವಿಟಿ ಅದು ಮಾಡಕ್ ಟೈಮೇ ಸಿಗ್ತಾ ಇಲ್ಲ, ಒತ್ತಡ 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 ಅಂತ ಇರ್ತೀವಿ. ಬಟ್ ನನ್ನ ಸಮಯ ಹೌದು ಆಕ್ಚುಲಿ ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ಹಾಕ್ಬೋದು ಅನ್ನೋದಕ್ಕೆ ಫಸ್ಟ್ ಶುರು ಇದು. ಹೌದು ಫಾರ್ ಎಕ್ಸಾಂಪಲ್, ಇವಾಗ NLP ಕಲಿಯೋಕೆ ಸಮಯ ಇರಲ್ಲ ಅಂತ ತಿಳ್ಕೊಳ್ತೀವಿ. ಓಕೆ ಓಕೆ NLP ಕಲಿಯೋಕೆ ಸಮಯ ಇಲ್ಲ, ಸ್ಟ್ರೆಸ್ ಆಗುತ್ತೆ. ಅಥವಾ ನಾನು ಎಕ್ಸರ್ಸೈಸ್ ಹೌದು ಮಾಡಕ್ಕೆ ಸಮಯ ಇಲ್ಲ, ಯಾಕಂದ್ರೆ ಇದಿದೆ ಅದಿದೆ ಇದೆ ಅಂತ ಹೇಳ್ತೀವಿ ಹೇಳೋದಕ್ಕೆ. ಬಟ್ ಆಕ್ಚುಲಿ ನೋಡಿದ್ರೆ ನೋಡಿ, 3 ಅವರ್ ರೀಲ್ಸ್ ಟಿವಿ, 1 ಅವರ್ ಸೋಷಿಯಲ್ ಮೀಡಿಯಾ, 4 ಅವರ್. ಅದರಿಂದ ಒಂದು ಅರ್ಧ ಗಂಟೆ ಈ ಕಡೆ ಹಾಕ್ಬೋದಾ? ಆತರ ಎಕ್ಸಾಂಪಲ್ಸ್ ಅಷ್ಟೇ ಇವೆಲ್ಲ. ಎಲ್ಲಿ ನಾವು ಕಡಿಮೆ ಕೊಡ್ತಾ ಇದ್ದೀವಿ, ಯಾವ್ದು ಸರ? ಫಾರ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಈಗ ನನಗೆ ಸರ ಅನ್ನೆಸರಿ ಥಿಂಕಿಂಗ್ ವರಿ 4 ಅವರ್ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನ ಪ್ರೊಡಕ್ಟಿವ್ ಆಗಿ ಕನ್ವರ್ಟ್ ಮಾಡ್ಬೋದಾ? ಹ್ಮ್ ಅಥವಾ ಟಿವಿ ರೀಲ್ಸ್ ಮೊಬೈಲ್ ಅಲ್ಲಿ 4 ಅವರ್ ಹೋಗ್ತಾ ಇದೆ. ಕಡಿಮೆ ಮಾಡ್ಬೋದಾ ಅಂತ ಸರ? ಅಲ್ಲೇ ದಿನದ 1/3 ಭಾಗ ಅಲ್ಲೇ ಇದೆ. ದಿನ ಹೌದು 3 ಭಾಗ ವಿಂಗಡಿಸಿದ್ರೆ 8 8 8, ಒಂದು ನಾನು ನಿದ್ದೆಗಾದ್ರೆ, ಇನ್ನೊಂದು ಕೆಲ್ಸಕ್ಕಾದ್ರೆ, ಇನ್ನ 8 ಗಂಟೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅನ್ನೆಸೆಸರಿ ಥಿಂಕಿಂಗ್, ಮೊಬೈಲ್, ಟಿವಿ ಅಂದ್ರೆ ನನ್ನ ಹತ್ರ 8 ಅವರ್ ಇದೆ. ಅದು 84,100 ಸೆಕೆಂಡ್ಗಳನ್ನ ನಾವು ಡಿವೈಡ್ ಮಾಡಿದಾಗ 3 ಭಾಗಗಳಾಗಿ ನಮ್ಮ ಹತ್ರ ಇನ್ನ ಒಂದು 27,000 ಅಷ್ಟು ದುಡ್ಡಿದೆ. ಅದನ್ನ ನಾನು ಯೂಸ್ ಮಾಡ್ತಾ ಇಲ್ಲ, ಅದನ್ನ ನಾನು ವಾಪಸ್ ಕೊಟ್ಬಿಡ್ತಾ ಇದ್ದೀನಿ ಅಂತ ಆಯ್ತು. ಎಸ್ ಸರ್, ಎಸ್ ಸರ್. ಕೊಟ್ಬಿಡ್ತಾ ಇದ್ದೀನಿ, ಅದು ವೇಸ್ಟ್ ಆಗಿ ಹೋಗ್ತಾ ಇದೆ ಅಂತ ಅರ್ಥ. ಅದನ್ನ ನಾವು ಬಳಸ್ಕೋಬೇಕಾದ್ರೆ ಅಷ್ಟೇ ಇದೆ ಎಕ್ಸರ್ಸೈಸ್, ಬೇರೆ ಏನಿಲ್ಲ. ಓಕೆ, ದಿಸ್ ಇಸ್ ಕ್ಲಿಯರ್ ಆಲ್ ಆಫ್ ಯು? ಎಸ್ ಸರ್. Wonderful, wonderful. Thank you. Then let's move on to next one. I'm going to share my screen. Yeah. Yeah. So, ಈಗ ಗೊತ್ತಾಯ್ತು ನಮಗೆ. Next, what we are going to learn is 3 secrets of time management ನಾವು ಕಲಿತೀವಿ. ಹೆಂಗಪ್ಪ, ಹೌದು ಎಷ್ಟೊಂದು ಆಕ್ಟಿವಿಟಿ ಇದೆ, ನಾನು ಮಾಡ್ಲಿಕ್ಕೆ ತುಂಬಾ ಇದೆ, ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ ಅನ್ಸಿರುತ್ತಲ್ವಾ? ಫಸ್ಟ್ ನಾವೇನ್ ಮಾಡ್ಬೇಕು, 3 ರಹಸ್ಯಗಳನ್ನ ತಿಳ್ಕೊಬೇಕು ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ನಲ್ಲಿ. ಮೊದಲನೇದು ಏನು, ಸಕ್ಸಸ್ಫುಲ್ ಪೀಪಲ್ ಎಲ್ಲಾ ಕೆಲಸನೂ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳಿ, ಅವ್ರು ಫಸ್ಟ್ ಮಾಡೋದು ದಿ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಇದನ್ನ ಪ್ರಿಯಾರಿಟಿ ಅಂತೀವಿ. ಪ್ರಿಯಾರಿಟಿ ಇರೋ ಕೆಲಸ, ಪ್ರಾಮುಖ್ಯತೆ ಇರೋ ಕೆಲಸ. ಪ್ರಾಮುಖ್ಯತೆ ಕೆಲಸ ಏನಪ್ಪಾ, ಯಾವ್ದಾದ್ರು ಹೇಳಿ ಎಕ್ಸಾಂಪಲ್? ಐ ಕಾಂಟ್ ಟೆಲ್. ಯಾಕಂದ್ರೆ ನಿಮ್ಮ ಜೀವನಕ್ಕೆ, ನಿಮ್ಮ ಗುರಿಗೆ ಇರುವಂತ ಪ್ರಾಮುಖ್ಯತೆ ಕೆಲಸಗಳು ನಿಮ್ಮದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಹೆಲ್ತ್ ಪ್ರಾಬ್ಲಮ್ ಇರೋನ್ಗೆ, ಫಿಸಿಕಲ್ ಇರೋರಿಗೆ ಹೆಲ್ತ್ ಮೇಲೆ ಫೋಕಸ್ ಮಾಡೋದು ಪ್ರಯಾರಿಟಿ ಇರುತ್ತೆ. ಒಬ್ರಿಗೆ ದುಡ್ಡು ಇಲ್ಲದೆ ಇರೋರಿಗೆ ದುಡ್ಡು ಮೇಲೆ ಫೋಕಸ್ ಮಾಡೋದು ಪ್ರಯಾರಿಟಿ ಇರುತ್ತೆ. ಒಬ್ರಿಗೆ ಕೆಲಸ ಇಲ್ಲದೆ ಇರೋರಿಗೆ ಕೆಲಸದ ಮೇಲೆ ಫೋಕಸ್ ಮಾಡೋದು ಪ್ರಯಾರಿಟಿ ಇರುತ್ತೆ. ಒಬ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅವ್ರಿಗೆ ಸ್ಕಿಲ್ ನ ಡೆವಲಪ್ ಮಾಡೋಕ್ಕಾಗುತ್ತೆ. ಹೌದಲ್ವಾ? ಹಾಗಾಗಿ ನಮ್ಗೆ ಫಸ್ಟ್ ಗೊತ್ತಾಗಬೇಕಂದ್ರೆ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅಂದ್ರೆ 80-20 ರೂಲ್ ಅಂತಾನು ಹೇಳ್ತೇವೆ, ಪ್ರಿನ್ಸಿಪಲ್. ನಮ್ಗೆ 80% ರಿಸಲ್ಟ್ ತಂದ್ಕೊಡೋದು ಕೇವಲ 20% ಕೆಲಸ. ಆಕ್ಚುಲಿ 10 ಕೆಲಸದಲ್ಲಿ 2 ಮಾಡಿದ್ರೆ ಸಾಕಂತೆ, 80% ರಿಸಲ್ಟ್ ಅದೇ ತಂದ್ಕೊಡೋದು. ನಾವೇನ್ ಮಾಡ್ತಿದ್ದೀವಿ, 20% ರಿಸಲ್ಟ್ ತಂದ್ಕೊಡೋ 8 ಕೆಲಸ ಮಾಡ್ತಾ ಇದೀವಿ. ಸೊ ದಟ್ ವಿ ನೀಡ್ ಟು ಐಡೆಂಟಿಫೈ ಯಾವುದು ಅಂತ. ಓಕೆ, ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ 90 days ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕು ಅನ್ಸೋದು, ಇಂಪಾರ್ಟೆಂಟ್ ಅನ್ಸೋದು ಯಾವ್ದು ನಿಮ್ಗೆ ಹೇಳಿ? ನಿಮ್ ಜೀವನದಲ್ಲಿ ಒಬ್ಬೊಬ್ರು ಹೇಳಿ. ಅದು ಹೆಲ್ತಾ, ಸ್ಕಿಲ್ ಲರ್ನಿಂಗ, ರೀಡಿಂಗ, ಅಥವಾ ಬಿಸ್ನೆಸ್, ಮೆಡಿಟೇಷನ್, ವೆಲ್ತ್ ಕ್ರಿಯೇಷನ್, ಜಾಬಾ?
ವಾಟ್ ಈಸ್ ದಟ್ ಎಕ್ಸಾಕ್ಟ್ಲಿ ನಿಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟೈಸ್ಡ್ ಒನ್? ಇಲ್ಲ ರಿಲೇಶನ್ಶಿಪ್? ಹೆಲ್ತ್ ಸರ್. ಹೆಲ್ತ್, ವಂಡರ್ಫುಲ್. ಯು ಹ್ಯಾವ್ ಐಡೆಂಟಿಫೈಡ್ ಇಟ್, ಯು ಆರ್ ನೇಲ್ಡ್ ಇಟ್. ಆಕ್ಚುಲಿ ನಾವು ಐಡೆಂಟಿಫೈ ಮಾಡಿದ್ರಿ ಪ್ರಿಯಾರಿಟಿ ಅಲ್ವಾ? ಇದು ಫಸ್ಟ್ ನಾವು ಮಾಡ್ತೀವಿ. ಫೋಕಸ್ ಎಲ್ಲ ಇದ್ರ ಕಡೆ ಹೋಗುತ್ತೆ. ಇವಾಗ ಸೆಕೆಂಡ್ ಪ್ರಿಯಾರಿಟಿ ಬರುತ್ತೆ. ಹೌದು. ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ. ಹೌದು. ಸೆಕೆಂಡ್ ಪ್ರಿಯಾರಿಟಿ ಏನು? ಸೆಕೆಂಡ್ ಪ್ರಿಯಾರಿಟಿ ಫ್ಯಾಮಿಲಿ ಜೊತೆ ಸಮಯ ಆಕಾಶ್ ಕಳೆಯೋದು. ಇಂಗ್ಲಿಷ್ ಕಮ್ಯುನಿಕೇಶನ್ ವಿತ್ ಗುಡ್ ಜಾಬ್. ಇವ್ರು ಬರ್ದಿದ್ದಾರೆ ಗುಡ್ ಜಾಬ್ ವಿತ್ ಇಂಗ್ಲಿಷ್ ಕಮ್ಯುನಿಕೇಶನ್, ಗುಡ್ ಜಾಬ್ ಆಕಾಶ್ ಬರ್ದರು. ನಿಮಗೆ ಸೆಕೆಂಡ್ ಪ್ರಿಯಾರಿಟಿ ಫ್ಯಾಮಿಲಿ, ಹೌದು. ರಿಲೇಶನ್ಶಿಪ್ ಅಂತ ಹೇಳ್ಬೋದಾ? ರಿಲೇಶನ್ಶಿಪ್ ಅಂತ ಹೇಳ್ಬೋದು. ದಿಸ್ ಯು ಶುಡ್ ನೋ ಎಕ್ಸಾಕ್ಟ್ಲಿ ಯಾವ್ದು ಪ್ರಿಯಾರಿಟೈಸ್ ಅಂತ. ಇದು ಕ್ಲಾರಿಟಿ ಅಂತ, ಸ್ಪಷ್ಟತೆ. ಸ್ವಲ್ಪ ಜನಕ್ಕೆ ಆ ಕಡೆ ಬಿಸ್ನೆಸ್ಸು ಬೇಕು, ಈ ಕಡೆ ಸಂಬಂಧನೂ ಬೇಕು, ಆ ಕಡೆ ಆರೋಗ್ಯನೂ ಬೇಕು, ಎಲ್ಲಾ ಕಡೆ ಕಾಲಿಟ್ಕೊಂಡು ಓಡಾಡೋದು. ಇಟ್ ವಿಲ್ ಕ್ಲಾಶ್ ಈಚ್ ಅದರ್. ಯಾಕಂದ್ರೆ ನಾನು ಬಿಸ್ನೆಸ್ ಮಾಡುವಾಗ ಸಮಯ ಇಲ್ಲದೆ ನಾನು ಸಮಯ ಅದಕ್ಕೆ ಜಾಸ್ತಿ ಡೆಡಿಕೇಟ್ ಮಾಡ್ಬೇಕಾಗತ್ತೆ. ಫ್ಯಾಮಿಲಿ ಒಟ್ಟಿಗೆ ಸಮಯ ಕೊಡಕ್ಕಾಗಲ್ಲ. ಫ್ಯಾಮಿಲಿನೂ ಇಟ್ಕೊಂಡು ಅವ್ರದ್ದು ಸಮಯ ಕೊಡಬೇಕು, ಬಿಸ್ನೆಸ್ ಕಡೆ ಕೊಡಕ್ಕಾಗಲ್ಲ. ಈ ಕಡೆ ಬಿಸ್ನೆಸ್ ಉದ್ಧಾರ ಆಗಲ್ಲ, ಆ ಕಡೆ ಫ್ಯಾಮಿಲಿನೂ ಬೆಳಿ ಆಗತ್ತಲ್ಲ. ಅದಕ್ಕೆ ಫಸ್ಟ್ ಪ್ರಿಯಾರಿಟಿನ ಯಾವತ್ತೂ ತಿಳ್ಕೊಬೇಕು ನಾವು. ಕ್ಲಾರಿಟಿ ಇರಬೇಕು. ಸೆಕೆಂಡ್ ಪ್ರಿಯಾರಿಟಿ ಯಾವುದು, ಥರ್ಡ್ ಪ್ರಿಯಾರಿಟಿ. ಇಸ್ ಇಸ್ ಕ್ಲಿಯರ್? ನೆಕ್ಸ್ಟ್ ಈಸ್ ಎನರ್ಜಿ ಮ್ಯಾನೇಜ್ಮೆಂಟ್. ದಿಸ್ ಇಸ್ ವೆರಿ ವೆರಿ ಪವರ್ಫುಲ್. ಏನಂಗಂದ್ರೆ ಎನರ್ಜಿ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವತ್ತೂ ತಿಳ್ಕೊಳ್ಳಿ, ಹೈ ಎನರ್ಜಿ ಇರುತ್ತೆ ನಮ್ಗೆ, ಅವಾಗ ಹೈ ಪ್ರೊಡಕ್ಟಿವಿಟಿ ಇರುತ್ತೆ ನಮ್ಗೆ. ಅದೇ ಲೋ ಎನರ್ಜಿ ಇರುತ್ತೆ ನಮ್ಗೆ, ಅಂದ್ರೆ ಶಕ್ತಿ ಒಂಥರ ಸುಸ್ತಾಗಿ ಬೇಜಾರಾಗಿ, ಮೂಡೇ ಇಲ್ಲ, ನಿದ್ದೆ ಮಾಡ್ತಾ ಇರುತ್ತೆ, ಒಂಥರ ಅನ್ಸ್ತಾ ಲೆಥಾರ್ಜಿಕ್ ಆಗಿರುತ್ತೆ, ಅದು ಲೋ ಎನರ್ಜಿ. ಅಲ್ಲಿ ಟೈಮ್ ವೇಸ್ಟ್ ಆಗಿ ನೀವು ಕೂತ್ಕೊಂಡು ಮಾಡ್ತೀನಿ ಪ್ರಿಯಾರಿಟಿ ಇರೋ ಕೆಲಸ ಅಂದ್ರೂ ಅದು ಮಾಡಕ್ಕೆ ಆಗಲ್ಲ. ಇನ್ನ ಟೈಮ್ ತಗೊಳ್ತಾ ಇರುತ್ತೆ, ಫೋಕಸ್ ಮಾಡಕ್ಕಾಗಲ್ಲ. ಆಗಿದೆ ಆ ತರ ಮಾಡ್ಬೇಕು ಅಂತ ಕೂತ್ಬಿಡ್ತೀವಿ, ಆದ್ರೆ ಮಾಡಕ್ಕೆ ನನ್ಗೆ 10 ನಿಮಿಷದಲ್ಲಿ ಆಗೋದು 1 ಅವರ್ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಹೇಳಿ ಯಾರಾದ್ರು, ಯಾವ ಟೈಮಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ಹೈಯೆಸ್ಟ್ ಇರುತ್ತೆ? ಒಬ್ಬೊಬ್ರು ಒಂದೊಂದು ಇರುತ್ತೆ, ಹೇಳಿ ನೋಡೋಣ. ಯಾವಾಗ ಜಾಸ್ತಿ ಎನರ್ಜಿ ಇರುತ್ತೆ ನಿಮ್ಗೆ ಅನ್ಸಿರೋ ಪ್ರಕಾರ? ಬೆಳಿಗ್ಗೆನಾ, ಸಂಜೆನಾ, ಮಧ್ಯಾಹ್ನನ, ರಾತ್ರಿನ? ಯಾವಾಗ? ಮಾರ್ನಿಂಗ್ ಅಂತ ಬೆಳಗ್ಗೆ. ಮಾರ್ನಿಂಗ್ ಅಂತ ಬರೆದ್ರು ಆಕಾಶ್, ನೀವು ಬೆಳಿಗ್ಗೆ ಅಂತ ಹೇಳಿದ್ರು. ಎಸ್, ಬೆಳಿಗ್ಗೆ, ಮಾರ್ನಿಂಗ್, ಎಕ್ಸಾಕ್ಟ್ಲಿ. ಈಗ ನಾವೇನ್ ಮಾಡ್ಬೇಕು? ಮಾರ್ನಿಂಗ್ ಅಲ್ಲಿ ಈ ಇಂಪಾರ್ಟೆಂಟ್ ಟಾಸ್ಕ್ ನ ಮಾಡ್ಬೇಕು. ಯಾಕಂದ್ರೆ ಹೈ ಎನರ್ಜಿ, ಹೈ ಪ್ರೊಡಕ್ಟಿವಿಟಿ. ನಾನು 10 ರೂಪಾಯಿ ಹಾಕಿ 100 ರೂಪಾಯಿ ತೆಗಿಬಹುದು, 10% ಹಾಕಿ 100% ತೆಗಿಬಹುದು. ಯಾಕಂದ್ರೆ ಹೈ ಎನರ್ಜಿ ನಾನು ಮಾಡುವಾಗ ಅದರಲ್ಲಿ ಹೆಚ್ಚು ಕ್ವಾಲಿಟಿ ಇರುತ್ತೆ. ಒಪ್ತೀರಾ? ಇದೆ. ಮೂರನೇ ಸೀಕ್ರೆಟ್ ಏನು? ಫೋಕಸ್, ಗಮನ, ಏಕಾಗ್ರತೆ ಮಾಡಬೇಕು. ಒಂದು ಪ್ರಿಯಾರಿಟಿ ಮಾಡಬೇಕು, ಆಮೇಲೆ ಎನರ್ಜಿ ಟೈಮ್ ಯಾವ್ದಂತ ಕಂಡಿಡ್ಕೊಂಡು ಅದನ್ನ ಮಾಡಬೇಕು. ಮತ್ತೆ ಫೋಕಸ್, ಏಕಾಗ್ರತೆ ಎಲ್ಲಿದೆ? ಗಮನ. ಏನು ಗಮನ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಿ ನಾವು. ಇದನ್ನು ಮಾಡ್ತಾ ಇರ್ತೀವಿ, ಅದ್ ಕಡೆ ಮೊಬೈಲ್ ಚೆಕ್ ಮಾಡ್ತಾ ಇರ್ತೀವಿ, ಇದನ್ನು ಏನೋ ಮಾಡ್ತಾ ಇರ್ತೀವಿ. ಈ ಕೆಲಸ ಒಂದು ಪ್ರೆಸೆಂಟೇಶನ್ ಮಾಡ್ತಾ ಇರ್ತೀವಿ, ಇನ್ನೊಬ್ಬರ ಹತ್ರ ಚಾಟ್ ಮಾಡ್ತಾ ಇರ್ತೀವಿ, ಇನ್ನೊಂದೇನೋ ಮೀಟಿಂಗ್ ಪ್ರಿಪರೇಷನ್ ಮಾಡ್ತಾ ಇರ್ತೀವಿ, ಇನ್ನೊಂದೇನೋ ಈ ಕಡೆ ಬಿಸ್ನೆಸ್ ಬಗ್ಗೆ ಏನೋ ಈ ಕಡೆ ಮಾಡ್ತಾ ಇರ್ತೀವಿ. ನೋ, ಇಟ್ ಶುಡ್ ನಾಟ್ ಹ್ಯಾಪನ್ ಇನ್ ದಟ್ ವೇ. ಮಲ್ಟಿ ಟಾಸ್ಕಿಂಗ್ ಮಾಡಿದ್ರೆ ಫೋಕಸ್ ಇರೋದಿಲ್ಲ. ಒನ್ ಟಾಸ್ಕ್ ಅಟ್ ಎ ಟೈಮ್. ಎಲ್ಲಾನು ಕ್ಲೋಸ್ ಮಾಡ್ಬಿಡ್ಬೇಕು. ಬೇರೆ ಬೇರೆ ಸ್ಕ್ರೀನ್ ಅಲ್ಲಿ ಇರುವಂತ ಎಲ್ಲ ಟ್ಯಾಬ್ಸ್ ಕ್ಲೋಸ್ ಮಾಡಬೇಕು. ಎಲ್ಲ ಡಿಸ್ಟ್ರಾಕ್ಟ್ ಮಾಡೋದು ಎಲ್ಲಾನು, ನೋಟಿಫಿಕೇಶನ್ ಇದೆಲ್ಲ ಬಂದ್ ಮಾಡಬೇಕು. ಮೊಬೈಲ್ ದೂರ ಇಡಬೇಕು. ಡಿಸ್ಟ್ರಾಕ್ಷನ್ ಇರಲ್ಲ. ಡಿಸ್ಟ್ರಾಕ್ಷನ್ ಗೊತ್ತಿಲ್ಲ ನಿಮ್ಗೆ ಎಷ್ಟು ಪವರ್ಫುಲ್ ಅಂತ. ಸುಮ್ನೆ ಒಂದು ನೋಟಿಫಿಕೇಶನ್ ಒಂದ್ರ ಬಗ್ಗೆ ಯಾವ್ದಾದ್ರು ಒಂದ್ರ ಬಗ್ಗೆ ಕಾನ್ಸಂಟ್ರೇಷನ್. ಎಕ್ಸಾಕ್ಟ್ಲಿ, ಫೋಕಸ್ಡ್ ಆಗಿ ಅಟೆನ್ಷನ್ ಮಾಡ್ಬೇಕು. ಹೌದು, ನೀವು ಹೇಳ್ತಾ ಇರೋದನ್ನ ನಾವು ಫೋಕಸ್ ಆಗಿ ಕೇಳ್ಕೊಳ್ಬೇಕು ಅಲ್ವಾ ಸರ್? ಆತರ. ಎಸ್, ಆತರ ಫೋಕಸ್ ಆಗಿ ಮಾಡಿದಾಗ ಏನಾಗುತ್ತೆ?
ಮೈಂಡ್ ಇಲ್ಲೇ ಇರುತ್ತೆ, ಡಿಸ್ಟ್ರಾಕ್ಷನ್ ಇರಲ್ಲ, ಕೆಲಸ ಮಾಡ್ತೇವೆ, ಹೌದು. ಮುಗಿಸ್ತೇವೆ. 30 ಹೌದು. ಮಿನಿಟ್ಸ್ 45 ಮಿನಿಟ್ಸ್ ಟೈಮ್ ಬ್ಲಾಕ್ ಮಾಡ್ತೀವಿ. ಅದನ್ನ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಬ್ಲಾಕ್ ಮಾಡೋದು ಹೇಗೆ ಅಂತ. ಅವಾಗ ಅದನ್ನ ಹೌದು. ಮುಗಿಸಿ ನಮ್ಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ, ಆ ಕೆಲಸ ಮುಗ್ದಿರುತ್ತೆ. ಆಮೇಲೆ 5 ನಿಮಿಷ ಹೌದು. ತಗೊಂಡು ಮೊಬೈಲ್ ಕೇಬಲ್ ನೋಡ್ಕೊಂಡು ಮಾಡ್ಬೋದು. ಹ್ಮ್. These are the 3 secrets. One is priority, energy management and focus. This is all. Next ಏನ್ ಮಾಡೋದು? ಓಕೆ, ಪ್ರಿಯಾರಿಟಿ ಮಾಡಾಯ್ತು. ಈಗ ಪ್ರಿಯಾರಿಟಿ ಮ್ಯಾಟ್ರಿಕ್ಸ್ ಮಾಡ್ಬೇಕು. ಇವಾಗ ನಾವು ಮಾತಾಡಿದ್ವಿ, ತುಂಬಾ ಮುಖ್ಯವಾದ ಕೆಲಸ ಇದೆ, ಸೆಕೆಂಡ್ ಮುಖ್ಯವಾದ ಕೆಲಸ ಇದೆ, ಥರ್ಡ್ ಮುಖ್ಯವಾದ ಕೆಲಸ ಇದೆ, ಎಲ್ಲಾನು ಕೆಲಸ ಇದೆ, ಎಲ್ಲ ಮಾಡ್ಲೇಬೇಕು. ಹೆಂಗ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು? ಫ್ಯಾಮಿಲಿಟಿಗೆ ಸಮಯ ಕಳಿಬೇಕು, ಅಲ್ಲಿ ಬಿಸ್ನೆಸ್ ಫೋಕಸ್ ಮಾಡ್ಬೇಕು. ಮಕ್ಕಳು ಬಂದು ಕರಿತಾ ಇದ್ದಾರೆ, ಅಪ್ಪ ಪಾಪ ಸ್ವಲ್ಪ ಕೂತ್ಕೊಂಡು ನನಗೆ ಹೇಳ್ಕೊಡು ಅಂತ ಇದ್ದಾರೆ. ಹತ್ ಕಡೆ ನೋಡಿದ್ರೆ ತಾಯಿ ಇಲ್ಲಿ ಬಾರೋ ಒಂಚೂರು ಮಾರ್ಕೆಟ್ಗೆ ಹೋಗ್ಬಾ ಅಂತವ್ರೆ. ಹಾ, ಅಲ್ಲಿ ಯಾರೋ ಒಬ್ರು ಮದುವೆಗೆ ಬನ್ರಿ ಬೇಗ, ನಮ್ಮ ಮದುವೆಗೆ ಬರ್ಲೇಬೇಕು ಅಂತ ಇದ್ದಾರೆ ಅಲ್ಲ. ಇನ್ನು ನೋಡಿ ನನಗೆ ಸಮಸ್ಯೆ, ಹೆಲ್ತ್ ಇಶ್ಯೂ ಇದೆ, ಗ್ಯಾಸ್ಟ್ರಿಟಿಸ್ ಇದೆ, ಏನಾದ್ರೂ ಅದಕ್ಕೆ ವಾಕಿಂಗ್ ಗೀಕಿಂಗ್ ಮಾಡು ಅಂತ ಹೇಳಿದ್ದಾರೆ, ಜೀರಿಗೆ ನೀರೆಲ್ಲ ಕುಡಿ ಅಂತ ಹೇಳಿದ್ದಾರೆ, ಡಾಕ್ಟರ್ ಏನೋ ಮಾಡು. ಯಾವ್ದು ಮಾಡೋದು? ಹೌದು. ಅವಾಗ ಇದನ್ನ ಮಾಡಬೇಕು. ದಿಸ್ ವಿ ಕಾಲ್ ಇಟ್ ಆಸ್, one second, let me open that file. Yeah. ಇದನ್ನ ಹೇಸನ್ ಓವರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಹೇಸನ್ ಓವರ್ ಮ್ಯಾಟ್ರಿಕ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಕೆಲಸನ 4 ವಿಂಗಡಣೆ ಮಾಡ್ಬೇಕು. ನಾವು ಮತ್ತೆ ಇರೋ ಕೆಲಸಗಳನ್ನ ಬರ್ಕೋಬೇಕು. ಫಸ್ಟ್ ಮಾಡ್ಬಿಟ್ಟು ಅದನ್ನ ಕ್ಯಾಟಗರೈಸ್ ಮಾಡ್ಬೇಕು 4 ಬಾಕ್ಸ್ಗಳಲ್ಲಿ. ಮೊದಲನೇದು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಏನಂಗಂದ್ರೆ, ಇಂಪಾರ್ಟೆಂಟ್ ಇರೋದನ್ನ ಬೇಗ ಮಾಡಬೇಕು. ತುಂಬಾ ತುರ್ತು, ಅರ್ಜೆಂಟು ಮಾಡ್ಲೇಬೇಕು, ಇಂಪಾರ್ಟೆಂಟು ಅದು ಮಾಡ್ಲೇಬೇಕು, ಇಲ್ಲಾಂದ್ರೆ ಅದು ಅಷ್ಟೇ, ನಾಳೆ ಅಂದ್ರೆ ಸಿಗೋದಿಲ್ಲ. ಎಕ್ಸಾಂಪಲ್ಸ್ ಯಾವ್ದು ಕೊಡ್ತೀರಿ? ಅದು ವೇರಿ ಆಗ್ತಾ ಇರುತ್ತೆ, ಯಾವಾಗ್ಲೂ ಒಂದೇ ಇರಲ್ಲ. ಫಾರ್ ಎಕ್ಸಾಂಪಲ್, ನಿಮ್ ಬಿಸ್ನೆಸ್ ಅಲ್ಲಿ ಇವತ್ತು ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆ. ಇವತ್ತು ಮಳೆ ಬರ್ತಾ ಇದೆ, ತೋಟ ಗಿಡಕ್ಕೆ ನಾವು ಕಾಫಿ ಗಿಡಕ್ಕೆ ಗೊಬ್ಬರ ಹಾಕ್ಬೇಕು, ಇವತ್ತೇ ಮುಗಿಸ್ಬೇಕು. ವಂಡರ್ಫುಲ್, ವಂಡರ್ಫುಲ್. ಡೆಡ್ ಲೈನ್ ನೋಡಿ, ಡೆಡ್ ಲೈನ್ ಅಲ್ಲೇ ಅವತ್ತೇ. ಹೌದು, ಇಲ್ಲ ಅಂದ್ರೆ ನಾಳೆ ಬಿಸ್ಲಿಕ್ಕಾದ್ರೆ ಗೊಬ್ಬರ ವೇಸ್ಟ್. ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ. ಹಾಕ್ಲೇಬೇಕು ಬಿಸ್ನೆಸ್ ಅದು. ಹೇಳ್ತದಾದ್ರೆ ಹೇಳ್ತದೆ, ಡಾಕ್ಟರ್ ಹೊಟ್ಟೆ ನೋವ್ತಾ ಇದೆ, ಹೌದು. ಮಾಡಿಸ್ಕೊಂಡ್ ಬಾ ಅಂತ ಹೇಳಿದ್ದಾರೆ ಡಾಕ್ಟ್ರು. ಈಗ್ಲೇ ಇಮಿಡಿಯೇಟ್ಲಿ ಮಾಡ್ಬೇಕು. ಮಾಡ್ಬೇಕು. ಹೌದು. ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡು ಡಾಕ್ಟರ್ ತೋರಿಸಿ ಮೆಡಿಕೇಶನ್ ಶುರು ಆಗುತ್ತೆ. ಈ ತರ ಹೆಲ್ತ್ ಸಂಬಂಧ ಹೌದು. ಜಗಳ ಆಗ್ಬಿಟ್ಟಿದೆ. ಹೋಗಿ ಕಾಂಪ್ರಮೈಸ್ ಮಾಡಲೇಬೇಕು. ಸ್ಯಾಂಪಲ್ಸ್ ಹೇಳ್ತಾರೆ. ಯಾ ಸೊ ಆ ಒಂದು ಸಿಚುಯೇಷನ್ ಅಲ್ಲಿ ಅರ್ಜೆಂಟ್ ಇಂಪಾರ್ಟೆಂಟ್ ಇರೋದು ಫಸ್ಟ್ ಮಾಡಬೇಕು. ಪ್ರಿಯಾರಿಟೀಸ್ ಮಾಡಿದ್ರೂ ಫಸ್ಟ್ ಡೆಡ್ ಲೈನ್ ಇರೋದು ಅವತ್ತೇ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಕಮ್ಸ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್. ಏನಂಗಂದ್ರೆ ಇಂಪಾರ್ಟೆಂಟ್ ಅದು ಮಾಡಬೇಕು, ಅರ್ಜೆಂಟ್ ಇಲ್ಲ. ಅಷ್ಟು ಅರ್ಜೆಂಟ್ ಇಲ್ಲ, ಬಟ್ ಇಂಪಾರ್ಟೆಂಟ್ ಏನು ಯಾವ್ದಾದ್ರು ಒಂದು ತುಂಬಾ ಮುಖ್ಯ, ಅದು ಅಷ್ಟು ಅರ್ಜೆಂಟ್ ಇದೆ. ಯಾವ್ದು? ಫಾರ್ ಎಕ್ಸಾಂಪಲ್, ಯಾರ್ದಾರು ಮದ್ವೆಗೆ ಹೋಗ್ಬೇಕು, ಅರ್ಜೆಂಟ್ ಆಗಿ ಬೆಳಗ್ಗೆ ಹೋಗಿ ಕೂತ್ಕೊಳ್ಳೋ ಅರ್ಜೆಂಟ್ ಇಲ್ಲ, ಮಧ್ಯಾಹ್ನ 12:30 ಹೋದ್ರೆ ಸಾಕು. ವಂಡರ್ಫುಲ್, ವಂಡರ್ಫುಲ್, ಎಕ್ಸಲೆಂಟ್, ಎಕ್ಸಲೆಂಟ್, ಸೂಪರ್, ಕರೆಕ್ಟ್, ಕರೆಕ್ಟ್. ಇಂಪಾರ್ಟೆಂಟ್, ಅರ್ಜೆಂಟ್. ಅಥವಾ ನಿಮ್ಮ ಒಂದು 7 ದಿನ ಟೈಮ್ ಇರುತ್ತೆ ಏನದು ಕ್ರಿಮಿನಾಶಕ ಸಿಂಪಡಿಸಕ್ಕೆ. ಮೇ ಬಿ ನಾವು ಇವತ್ತೇ ಮಾಡ್ಬೇಕು, ಇವತ್ತಿಗೆ ಅರ್ಜೆಂಟ್ ಇರೋದು ಮಾಡ್ಬಿಡ್ಬೇಕು, ಇಂಪಾರ್ಟೆಂಟ್. ಎಕ್ಸಾಂಪಲ್ ಇದನ್ನ ಗ್ರೋತ್ ಆಕ್ಟಿವಿಟೀಸ್ ಅಂತ. ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್. ನಾವು ಬೆಳೆಯೋದಕ್ಕೆ ಏನೇನು ಕಲಿತಾ ಇದೀವಿ ಜ್ಞಾನ, ಅದೆಲ್ಲ ಇಂಪಾರ್ಟೆಂಟ್. ಬಟ್ ಆ ಆಕ್ಟಿವಿಟಿ ಇರುವಾಗ
ಕಾಫಿ ಇದು ಗೊಬ್ಬರ ಹಾಕ್ಬೇಕು, ಮಳೆ ಬರ್ತಾ ಇದೆ ಅನ್ನುವಾಗ ಇದನ್ನ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಯಾಕಂದ್ರೆ ಅರ್ಜೆಂಟು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟು ಅರ್ಜೆಂಟ್ ಇಲ್ಲ, ಒಂದಿನ ಡಿಲೇ ಆದ್ರೆ ಓಕೆ ಅದು ಸರ್. ನೆಕ್ಸ್ಟ್ ಕಮ್ಸ್ ಅರ್ಜೆಂಟ್ ಅಂಡ್ ನಾಟ್ ಇಂಪಾರ್ಟೆಂಟ್. ಅರ್ಜೆಂಟ್ ಇದು ಬಟ್ ಅದು ಇಂಪಾರ್ಟೆಂಟ್ ಇಲ್ಲ. ಅರ್ಜೆಂಟ್ ಇಂಪಾರ್ಟೆಂಟ್ ಅಲ್ಲ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಏನದು ಇಂಪಾರ್ಟೆಂಟ್ ಅಲ್ಲ. ಕೆಲಸ ಅರ್ಜೆಂಟ್ ಆಗಿ ಮಾಡ್ಬೇಕು, ಇಂಪಾರ್ಟೆಂಟ್ ಅಲ್ಲ. ಅರ್ಜೆನ್ಸಿ ಇದೆ, ಅವ್ರು ಇವ್ರು ಬಂದು ಅರ್ಜೆಂಟ್ ಮಾಡು 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 ಅಂತ ಇದಾರೆ, ನಿಜವಾಗ್ಲೂ ನನಗೆ ಅದು ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಇಂಪಾರ್ಟೆಂಟ್ ಇರ್ಬೋದು. ಏನು ಹೌದು, ನಮ್ದು ಹೇಳಿ. ಅದೇ ಕಾಫಿ ಅದಾಗೆ ಇದ್ ಮಾಡ್ತೀವಿ ಸರ್, ಕಪಾತು ಜೊತೆಯಲ್ಲಿ ಆಗ್ಬೇಕು ಅಂತ ಮಾಡ್ತೀವಿ ನಾವು, ಅರ್ಜೆಂಟ್ ಅಲ್ಲಿ ಮಾಡ್ತೀವಿ ಸರ್. ಕಾಫಿ ಕುಯ್ದ ತಕ್ಷಣನೇ ಅದು ಅರ್ಜೆಂಟ್ ಇಲ್ಲ. ಈಗ ಜೂನ್ ಅಲ್ಲಿ ಮಾಡಿದ್ರು ಸಾಕು, ನಾವು ಅರ್ಜೆಂಟ್ ಆಗಿ ಆಗ ಜನವರಿಲಿ ಕಾಫಿ ಕುಯ್ದ ತಕ್ಷಣನೇ ಮಾಡ್ತೀವಿ ಕಪಾತ್ ಕೆಲಸ. ಅರ್ಜೆಂಟ್ ಇಲ್ಲ ಆಕ್ಚುಲಿ, ಇವಾಗ ಮಾಡಿದ್ರು ಸಾಕು, ಜೂನ್ ಅಲ್ಲಿ ಮಾಡಿದ್ರು ಸಾಕು. ನಾವು ಅರ್ಜೆಂಟ್ ಮಾಡಿ ಆಗ ಹಗಲು ರಾತ್ರಿ ಮಧ್ಯಾಹ್ನ ಮೇಲೆ ಓಡಿ ಮಾಡಿ ಮಾಡ್ತೀವಿ ಕಪಾತ್. ಅರ್ಜೆಂಟ್ ಇಲ್ಲ. ಗಿಡನ ಕ್ಲೀನ್ ಮಾಡೋದು, ಕಾಫಿ ಕುಯ್ದಾದ್ಮೇಲೆ ಗಿಡನ ಕ್ಲೀನ್ ಮಾಡೋದು, ಎಕ್ಸಾಕ್ಟ್ಲಿ. ಇವಾಗ ಮಾಡಿದ್ರೆ ಸಾಕದು. ಮೋಸ್ಟ್ ಆಫ್ ದ ಟೈಮ್ಸ್ ಅರ್ಜೆಂಟ್ ಆದ್ರೆ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ನಾವು ಡೆಲಿಗೇಟ್ ಮಾಡ್ಬೋದು ಬೇರೆಯವ್ರಿಗೆ. ಕೆಲಸ ಆಗ್ಬೇಕು, ನಾನ್ ಮಾಡೋದಲ್ಲ, ನನ್ನ ಸಮಯ ಅದಕ್ಕೆ ಕೊಡೋದಿಲ್ಲ. ಬೇರೆಯವ್ರಿಗೆ ಮನೇಲಿ ಏನೋ ಒಂದು ಕೆಲಸ, ಬೇರೆಯವ್ರು ಮಾಡೋಂಥ ಕೆಲಸಗಳಿದೆ, ನನ್ನ ಡಿಪೆಂಡೆನ್ಸಿ ಇಲ್ಲದೆ ಇರೋಂಥ ಕೆಲಸಗಳಿದೆ, ಅವರು ಮಾಡಬಹುದು ಅನ್ನೋದ್ರೆ ಯು ಕ್ಯಾನ್ ಟೇಕ್ ದೇರ್ ಹೆಲ್ಪ್. ಆಫೀಸಲ್ಲಿ ಎಷ್ಟೋ ಕೆಲಸಗಳಿರುತ್ತೆ, ಒಂದು ಪ್ರೆಸೆಂಟೇಷನ್ ಮಾಡೋದು, ಮತ್ತೊಂದೇನೋ ಮಾಡೋದು, ಪ್ರಿಪೇರ್ ಮಾಡೋದು ಮೀಟಿಂಗ್ಗೆ ಅಜೆಂಡಾ, ನೀನ್ ಮಾಡು ಅಂತ ಡೆಲಿಗೇಟ್ ಮಾಡ್ಬೋದು. ನಾವೇನ್ ಮಾಡ್ತೀವಿ, ಅದನ್ನು ಕೂತ್ಕೊಂಡು ಮಾಡ್ತಾ ಕೂತಿರ್ತೀವಿ. ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳಿರ್ತಾರೆ ಮ್ಯಾನೇಜ್ಮೆಂಟ್, ಕೂತ್ಕೊಂಡು ಅದ್ರ ಮೇಲೆ ಸಮಯ ಇದು ಮಾಡೋದು. ಇವಾಗ ಅರ್ಜೆಂಟ್ ಇಂಪಾರ್ಟೆಂಟ್ ಒಡ್ಸ್ಕೊಂಡು, ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಒಡ್ಸ್ಕೊಂಡು. ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ನಾನು ಅಡ್ರೆಸ್ ಮಾಡಲಿಲ್ಲ ಇವತ್ತಿಗೆ, ತುಂಬಾ ಮುಖ್ಯ ನಾಳೆ ಅಂದ್ರೆ ಒಂದಿನ ಡಿಲೇ ಆದ್ರೆ ನಾಳೆ ಅದು ಯಾವ ಕ್ಯಾಟಗರಿಗೆ ಬಂದ್ಬಿಡುತ್ತೆ, ಅರ್ಜೆಂಟ್ ಇಂಪಾರ್ಟೆಂಟ್ ಬಂದ್ಬಿಡುತ್ತೆ ಅದು. ಅಲ್ವಲ್ಲ, ಇವತ್ತಿಗೆ ಅದು ಅರ್ಜೆಂಟ್ ಇರದೇ ಇರೋದು ನೆಗ್ಲೆಕ್ಟ್ ಮಾಡ್ತು, ನಾಳೆ ಅರ್ಜೆಂಟು ಇಂಪಾರ್ಟೆಂಟ್ ಎರಡೂ ಆಗ್ಬಿಡುತ್ತೆ. ಆದ್ರಿಂದ ಇದನ್ನ ಬೇರೆಯವ್ರಿಗೆ ಕೊಡ್ಬೋದು, ಮನೆಯಲ್ಲೂ ಅಷ್ಟೇ ಸಹಾಯ ಪಡ್ಕೋಬಹುದು. ಅವ್ರಿಗೆ ನಾವು ಎಂಪವರ್ ಮಾಡ್ಬೇಕು, ಹೇಳ್ಕೊಡ್ಬೇಕು, ಟ್ರೈನ್ ಮಾಡ್ಬೇಕು. ಅಂಗಡಿಗೆ ಹೋಗೋದು, ಮಕ್ಳಿಗೆ ಹೋಗ್ಸೋದು, ನಾನೇ ಹೋಗಿ ಬರೋದು ಬೇಡ, ಅವ್ರಿಗೆ ಹೋಗಿ ಗಾಡಿ ಕೆಲ್ಸ್ಕೊಡೋದು. ಮನೇಲಾದ್ರೆ ಎಂಪವರ್ ಮಾಡಿ ಧೈರ್ಯ ತುಂಬಿ ತೋರಿಸ್ಕೊಟ್ಟು ಬಂದ್ರೆ ಅವ್ರು ಹೋಗ್ತಾರೆ. ಆ ಥರ ನಿಮ್ಮ ಜಾಗ್ರಫಿ ಏರಿಯಾ ಮೇಲೆ ನಾನು ಹೇಳ್ತಾ ಇದ್ದೀನಿ. ಎಲ್ಲಾ ಕಡೆ ಎಲ್ಲಾನು ಎಕ್ಸಾಂಪಲ್ ಆಗ್ಲಿಕ್ಕಿಲ್ಲ, ಬಹುಶಃ ದೂರ ಬರೋರಿಗೆ ಅಪ್ಲಿಕಬಲ್ ಆಗದೆ ಇರ್ಬೋದು. ಎಕ್ಸಾಂಪಲ್ಸ್ ಹೇಳ್ತಾರೆ, ತೋಟದಲ್ಲಿ ಹೋಗಿ ಏನೋ ಇದು ಮಾಡೋವಂಥದ್ದು, ಮತ್ತೇನೋ ಮಾಡ್ತಾರೆ. ನಾನೇ ಮಾಡ್ತಾ ಇರೋದನ್ನ ಬೇರೆಯವ್ರಿಗೆ, ಹೆಂಡತಿಯವ್ರಿಗೆ, ತಮ್ಮಂದ್ರಿಗೆ, ಅಣ್ಣಂದ್ರಿಗೆ, ಮನೆಯವರ ಸಹಾಯನ ಆ ಥರ ತಗೊಳ್ಬೋದಾ ಚೆಕ್ ಮಾಡ್ಬೇಕು. ಓಕೆ, ಬಟ್ ಅದ್ರ ಜೊತೆಗೆ ಇಂಟರಪ್ಷನ್ಸ್ಗಳೇನು, ನಮಗೆ ಅದು ಇದು ಅಡೆತಡೆಗಳು, ಅಡಚಣೆಗಳು ಬರ್ತಾ ಇರ್ತವೆ ನಮಗೆ. ನಾವು ಫೋಕಸ್ದಾಗ ಏನೋ ಮಾಡ್ತೇವೆ, ಫ್ರೆಂಡ್ಸ್ ಬರ್ತಾರೆ, ಬಾರ ಅರ್ಜೆಂಟ್ ಅವನು ಮೀಟಪ್ ಮಾಡೋಣ, ನನಗೆ ಏನೋ ಇದೆ, ಅವನಿಗೆ ಅರ್ಜೆಂಟ್ ಮಾಡ್ಬೇಕು. ದೆನ್ ಯು ಕ್ಯಾನ್ ಸೇ ನೋ. ಆತರ ಬೇರೆ ಜನರಿಗೆ ಅರ್ಜೆಂಟ್ ಇರುತ್ತೆ, ನನಗೂ ಅರ್ಜೆಂಟ್ ಇರ್ಬೋದು, ಬಟ್ ಇಂಪಾರ್ಟೆಂಟ್ ಅಲ್ಲ. ಯಾಕೆಂದ್ರೆ ಅರ್ಜೆಂಟ್ ಇದ್ರದ್ದು ನಾಳೆನೂ ಮಾಡ್ಬೋದು, ದಟ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಪ್ರಿಯಾರಿಟಿ ಅಂದ್ರೆ ಇಂಪಾರ್ಟೆಂಟ್ ಅದೇ ಫಸ್ಟ್ ಪ್ರಿಯಾರಿಟಿ. ಅರ್ಜೆಂಟ್ ಸುಮ್ಮನೆ ಸೃಷ್ಟಿ ಆಗ್ಬಿಟ್ಟಿರುತ್ತೆ, ಕ್ರಿಯೇಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಕಮ್ಸ್ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್. ಇಂಪಾರ್ಟೆಂಟೂ ಅಲ್ಲ, ಅರ್ಜೆಂಟು ಅಲ್ಲ, ಬಟ್ ಆಕ್ಟಿವಿಟಿ. ಎಕ್ಸಾಂಪಲ್ ಕೊಡಿ ನೋಡೋಣ. ಹೇಳಿ ಸರ್. ಇಂಪಾರ್ಟೆಂಟು ಅಲ್ಲ, ಅರ್ಜೆಂಟು ಅಲ್ಲ. ಇಂಪಾರ್ಟೆಂಟು ಅಲ್ಲ, ಅರ್ಜೆಂಟು ಅಲ್ಲ. ಅದರ್ಸ್ ಪ್ಲೀಸ್ ಟೇಕ್ ಪಾರ್ಟ್. ಹಾಕಿ ಚಾಟ್ ಬಾಕ್ಸ್ ಅಲ್ಲಿ, ಅಥವಾ ಹೇಳಿ, put it in chat box. Yeah, ಇಂಪಾರ್ಟೆಂಟು ಅಲ್ಲ, ಅರ್ಜೆಂಟು ಅಲ್ಲ. ಎಷ್ಟೊಂದು ಇರುತ್ತೆ. ಯಾವ್ದೋ ಒಂದು ಮನೆ ಮುಂದೆ ಯಾವ್ದೋ ಒಂದು ಗಿಡ ಇರುತ್ತೆ, ಗಿಡ ಹಾಕ್ಬೇಕು, ಸುಮ್ಮನೆ ಹೆಂಗೇನ ರಿಪೇರಿ ಮಾಡ್ತಾ ಕೂತ್ಕೊಳ್ಳೋದು, ಅಥವಾ ಮೊಬೈಲ್ ಸ್ಕ್ರಾಲಿಂಗ್ಗಳು, ಟಿವಿ ನೋಡೋದು, ಟೈಮ್ ವೇಸ್ಟರ್ಸ್. ಯಾರೋ ಹರಟೆ ಹೊಡೆಯೋದು ಫ್ರೆಂಡ್ಸ್ ಜೊತೆ ಬಂದ್ರೆ ಗಂಟೆ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅವ್ರ ಕತೆ ಹೇಳ್ತಾ ಇರ್ತಾರೆ, ನಾವು ಅವ್ರ ಆಡ್ ಮಾಡ್ಕೊಂಡು
ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಆಗಿದೆ. ಹೌದು, ಆಗಿದೆ ತುಂಬಾ ಅದರಿಂದ ಟೈಮ್ ತುಂಬಾ ಹಾಳಾಗ್ತಾ ಇದೆ. ಹ್ಮ್. ಊಟ ಅಲ್ಲ, ಆಯ್ತಾ ಕೇಳಿದ್ರೆ ಎಲ್ಲಿ ಊಟ ಮಾಡಿದೆ, ಎಲ್ಲಿ ಹೋಗಿದೆ, ಯಾರೆಲ್ಲ ಹೋಗಿದ್ರಿ, ಏನು ಎತ್ತ ಸುಮ್ನೆ ಮಾತು ಬೆಳೀತು, ತುಂಬಾ ಟೈಮ್ ವೇಸ್ಟ್. ಎಕ್ಸಾಕ್ಟ್ಲಿ. ಇನ್ನೊಂದು ತಮಾಷೆ ಅಂದ್ರೆ ಇವ್ರಿಗೆ ಹೇಳಿದ್ದೀನಿ, ಇನ್ನೊಬ್ರು ಇನ್ನೊಂದು ಹೇಳೋದು, ಇನ್ನೊಬ್ರು ತಿರ್ಗಾ ಫೋನ್ ಮಾಡಿ ರಿಪೀಟ್ ಮಾಡ್ಬೇಕು, ಇವೆಲ್ಲ ನಾನು ಹೋಗಿದ್ದೆಲ್ಲ ಹೌದು ಹೌದು, ಅವ ಅಲ್ಲಿಗೆ ಹೋಗಿದಂತೆ, ಅವ ಅದು ಮಾಡದಂತೆ, ಅವ ಇದು ತಂದಂತೆ, ಅಲ್ಲಿ ಚಂದ ಇತ್ತಂತೆ, ಇದು ಹಂಗಂತೆ, ಅದು ದೊಡ್ಡದಂತೆ, ಇದಾಗಲ್ಲ ಇತ್ತು, ಇದು ದಪ್ಪ ಇತ್ತಂತೆ. ಕರೆಕ್ಟ್. ಈ ತರ. ಹೌದು, ಎಕ್ಸ್ಪ್ಲನೇಷನ್ ಇದೆ. ಕರೆಕ್ಟ್. ಹೌದು ಸ್ನೇಹಿತರೆ. ಸೊ ಇದನ್ನ ಪ್ರಿಯಾರಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ, ಹೆಲ್ಸನ್ ಓವರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಇದನ್ನ ಫಸ್ಟ್ ತಿಳ್ಕೊಬೇಕು. ಇದನ್ನ ನಾವು ಅಲೋಕೇಟ್ ಮಾಡಿದಾಗ ಅದ್ರ ಪ್ರಕಾರ ನಾವು ಬರ್ಕೊಂಡಾಗ ಹಿಂದಿನ ದಿನನೇ ನಮ್ಗೆ ಗೊತ್ತಾಗುತ್ತೆ ನಾಳೆ ಯಾವುದು ಪ್ರಿಯಾರಿಟಿ ಕೆಲಸ ಯಾವ ಟೈಮಲ್ಲಿ ಮಾಡಬೇಕು, ಮತ್ತೆ ಅರ್ಜೆಂಟಾ ಇಂಪಾರ್ಟೆಂಟ್ ಬರುತ್ತಾ, ಇಂಪಾರ್ಟೆಂಟ್ ಅರ್ಜೆಂಟ್ ಬರುತ್ತಾ ಅಂತ ಕ್ಯಾಟಗರೈಸ್ ಮಾಡಿದಾಗ ನಾವು ಆ ಕೆಲಸ ಮಾತ್ರ ತಗೊಂತೀವಿ, ಮುಗಿಸ್ತೀವಿ, ಆರಾಮಾಗಿ ಈಚೆ ಬರ್ತೀವಿ, ಗೊಂದಲಗಳಿಲ್ಲ. ಕ್ಲಿಯರ್? ಹೇಗೆ ಮಾಡೋದು ಅದನ್ನ? ಯು ಹ್ಯಾವ್ ಟು ಡೂ ಡೈಲಿ ಪ್ಲಾನಿಂಗ್. ಇದನ್ನ ನಾವು ಹೇಳ್ತೀವಿ, ನಿನ್ನೆ ನೈಟೇ ಕುತ್ಕೋಬೇಕು, ಇವತ್ತು ನೈಟೇ ನಾಳೆ ಪ್ಲಾನ್ ಮಾಡಬೇಕು. ಯಾಕೆ ಯಾಕೆ ಮಾಡಬೇಕು? ಹ್ಮ್. ಓಕೆ ಓಕೆ, ಫಾರ್ ಎಕ್ಸಾಂಪಲ್ ಟೇಕ್ 2 ಮಿನಿಟ್ಸ್. ನೀವೆಲ್ಲ ಅರ್ಜೆಂಟ್ ಪ್ಲಸ್ ಇಂಪಾರ್ಟೆಂಟ್ ಕೆಲಸ ಏನು, ಇಂಪಾರ್ಟೆಂಟ್ ಪ್ಲಸ್ ನಾಟ್ ಅರ್ಜೆಂಟ್ ಕೆಲಸ ಏನು ಅಂತ ಬರ್ಕೊಂಡು ಯಾವ್ಯಾವ ಕೆಲಸ ಅಂತ ಹಾಕೊಳ್ಳಿ. ಒಂದು 2 ಮಿನಿಟ್ಸ್, ಟೇಕ್ ಯುವರ್ ಟೈಮ್. ಅರ್ಜೆಂಟ್ ಪ್ಲಸ್ ಇಂಪಾರ್ಟೆಂಟ್, ತುರ್ತು ಅರ್ಜೆಂಟ್ ಮುಖ್ಯ. ಅರ್ಜೆಂಟ್ ವಾಟ್ಸ್ಆಪ್ ಚಾಟ್ ನೋಡಬಹುದು, ಟೈಮ್ ಸೇವ್, ಎಸ್ ಕರೆಕ್ಟ್, ಸೋಷಿಯಲ್ ಮೀಡಿಯಾ. ಇವ್ರು ಬರ್ಕೊಳ್ಳಿ. ಅರ್ಜೆಂಟ್ ಇಂಪಾರ್ಟೆಂಟ್ ಅರ್ಜೆಂಟ್ ಅಲ್ಲಿ ನೀವು ಒಂದು 5 ಡೈಲಿ ಆಕ್ಟಿವಿಟೀಸ್ ಯಾವ ಕ್ಯಾಟಗರಿ ಬರುತ್ತೆ ಅಂತ ಹಾಕೊಳ್ಳಿ, ಅಷ್ಟೇ ಸಾಕು. ಅರ್ಜೆಂಟ್ ಇಂಪಾರ್ಟೆಂಟ್ ಅಲ್ಲಿ ಬರ್ತಾ ನೀವು ಮಾಡೋದು, ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅಲ್ಲಿ ಬರ್ತಾ ನೀವೇನು ಬಹುಶಃ ಬೆಳಿಗ್ಗೆ ಎದ್ದಾಗ ಏನೇನು ಮಾಡ್ತೀರಾ, ಸೆಲ್ಫ್ ಕೇರ್ ಮಾಡ್ತೀರಾ, ಮೆಡಿಟೇಷನ್ ಮಾಡ್ಬೋದು, ನಿಮ್ಮ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಬೋದು, ನೀವು ಕೆಲಸ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಫ್ಯಾಮಿಲಿ ಒಟ್ಟಿಗೆ ಸಮಯ ಕಳಿಬಹುದು ಅಲ್ವಾ, ಮತ್ತೆ ಸ್ನೇಹಿತರೊಟ್ಟಿಗೆ ಮಾತುಕತೆ ಆಡ್ಬೋದು, ಫೋನ್ ಮಾತಾಡ್ಬೋದು, ಸೋಷಿಯಲ್ ಮೀಡಿಯಾ ಮಾತಾಡ್ಬೋದು, ರೀಲ್ಸ್ಗಳು ನೋಡ್ಬೋದು, ಟಿವಿ ನೋಡ್ಬೋದು, ಮಕ್ಕಳೊಟ್ಟಿಗೆ ಆಟ ಆಡ್ಬೋದು. ಯಾವ್ದಾದ್ರು ಒಂದು 5 ತಗೊಂಡು ಯಾವ್ದ್ರ ಕೆಳಗೆ ಬರುತ್ತೆ ಅಂತ ಹಾಕಿ. ಅರ್ಜೆಂಟ್ ಇಂಪಾರ್ಟೆಂಟ್ ಅಲ್ಲಿ ಬರುತ್ತಾ, ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅಲ್ಲಿ ಬರುತ್ತಾ, ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್ ಅಲ್ಲಿ ಬರುತ್ತಾ, ನಾಟ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ಅಂತ ಬರುತ್ತಾ ಅಂತ ಹಾಕ್ಬೇಕು. ಕ್ಲಿಯರ್? ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹೆಲ್ತ್ ಎಲ್ಲಿ ಬರುತ್ತೆ, ಅರ್ಜೆಂಟ್ ಇಂಪಾರ್ಟೆಂಟ್ ಅಂತ ಬರುತ್ತಾ, ಫಸ್ಟ್ ಇದನ್ನ ಹಾಕೊಂಡು ಬರ್ಕೊಂಡು ಅದ್ರ ಮುಂದೆ ಬರೀರಿ, ಯಾವ್ದ್ರ ಮುಂದೆ ನಾನು ನನ್ನ ಹೆಲ್ತ್ನ ಹಾಕಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ ಇದನ್ನ ಹಾಕಿ. ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಒಬ್ಬರಿಗೆ ಮನಿ ಅರ್ಜೆಂಟ್ ಇಂಪಾರ್ಟೆಂಟ್ ಇರುತ್ತೆ, ಒಬ್ಬರಿಗೆ ಹೆಲ್ತ್, ಇನ್ನೊಬ್ಬರಿಗೆ ಸಂಬಂಧದಲ್ಲೇ ಬಿರುಕ್ಬಿಟ್ಟಿರುತ್ತೆ, ಅದ್ರ ಮೇಲೆ ಫೋಕಸ್ ಇರುತ್ತೆ, ಆದ್ರೆ ಅವ್ರಿಗೆ ಅರ್ಜೆಂಟ್ ಇಂಪಾರ್ಟೆಂಟ್ ಆಗಬಹುದು. ಒಬ್ಬೊಬ್ರಿಗೆ ಒಂದೊಂದು ಆಗ್ಬೋದು, ಎಲ್ಲರಿಗೂ ಒಂದೇ ಆಗ್ಲಿಕ್ಕೆ ಆಗಲ್ಲ. ಟೇಕ್ 2 ಮಿನಿಟ್ಸ್. ಫಸ್ಟ್ ಅದೆಲ್ಲ ಬರ್ಕೊಳ್ಳಿ, ಅದಾದ್ಮೇಲೆ ಮುಂದೆ ಬರೀರಿ ಯಾವುದು ಈ ಕೆಲಸ ಯಾವ್ದ್ರ ಕೆಳಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಅರ್ಜೆಂಟ್ ಇಂಪಾರ್ಟೆಂಟ್ ಅಲ್ಲಿ ಬರುತ್ತಾ, ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅಲ್ಲಿ ಬರುತ್ತಾ, ಅರ್ಜೆಂಟ್ ನಾಟ್ ಇಂಪಾರ್ಟೆಂಟ್ ಬರುತ್ತಾ. ಫಾರ್ ಎಕ್ಸಾಂಪಲ್ ಹೆಲ್ತ್, ಫ್ಯಾಮಿಲಿ, ವರ್ಕ್, ಬಿಸ್ನೆಸ್, ಮೊಬೈಲ್, ಸೋಷಿಯಲ್ ಮೀಡಿಯಾ, ಟಿವಿ ವಾಚಿಂಗು, ಯಾವ್ದಲ್ಲಿ ಬರ್ಬೋದು. ಒಂದು 5-6 ಬರೀರಿ ಸಾಕು, ಜಾಸ್ತಿ ಬೇಡ.
ಹಾಗಿದ್ರೆ ಡನ್ ಅಂತ ಹಾಕಿ. ಹಾಗಾದ್ರೆ ಡನ್ ಅಂತ ಹಾಕಿ. ಒಂದು 4-5 ಎಕ್ಸಾಂಪಲ್ ಅಷ್ಟೇ, ಜಾಸ್ತಿ ತುಂಬಾ ಇರುತ್ತೆ. ಜಸ್ಟ್ ಫಾರ್ ಅವರ್ ಲರ್ನಿಂಗ್ ಪರ್ಪಸ್. ಯಾಕಂದ್ರೆ ದಟ್ ಈಸ್ ಇಂಪಾರ್ಟೆಂಟ್. ನಮ್ಗೆ ಅದು ಗೊತ್ತಾಯ್ತು, ಕ್ಯಾಟಗರೈಸ್ ಮಾಡಿದ್ದು ಅಂದ್ರೆ ನಮ್ ಜೀವನ ಸುಲಭ ಆಗುತ್ತೆ. ಅದ್ರ ಪ್ರಕಾರ ನಮ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಅದಲ್ಲೇ ಕನ್ಫ್ಯೂಷನ್ ಇತ್ತು, ತಪ್ಪು ತಪ್ಪು ನಿರ್ಧಾರಗಳು ತಗೊಳ್ಬಿಡ್ತೀವಿ. ಅದರ್ಸ್ ಪ್ಲೀಸ್ ಕನ್ಫರ್ಮ್. ಚಾರ್ಟಲ್ ಹಾಕಿ, ಹಿಂಗಾಗಿದ್ರೆ ಡನ್ ಅಂತ ಹಾಕಿ. ಲರ್ನಿಂಗ್ ಪರ್ಪಸ್ ಒಂದೆರಡು ಮಾತ್ರ, ಒಂದು 5 ಪಾಯಿಂಟ್ ನ ಹಾಕೊಂಡು ನಿಮ್ ಜೀವನದಲ್ಲಿ ಡೈಲಿ ಆಕ್ಟಿವಿಟಿ ಅದನ್ನ ಕ್ಯಾಟಗರೈಸ್ ಮಾಡಿ. ಬಟ್ ನಿಮ್ದು ಎಲ್ಲಾ ಆಕ್ಟಿವಿಟಿನೂ ನೀವು ಹಾಕೊಂಡು ಮಾಡಬಹುದು. ಡನ್. ಆಕಾಶ್ ಡನ್ ಅಂತ ಹೇಳಿದ್ದಾರೆ. ಡನ್. Okay, done. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್? ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಡೂ? ಈಗ ಗೊತ್ತಾಯ್ತು ನಮ್ಗೆ ಯಾವ್ದು ಅರ್ಜೆಂಟು ಇದೆ ಅಂತ ಹೇಳ್ಬಿಟ್ಟು ಅಲ್ವಾ? ಅದು ಎಕ್ಸಸೈಸ್, ರೀಡಿಂಗ್, ಮೆಡಿಟೇಷನ್, ನಾಲೆಜ್ ಅಕ್ವೈರಿಂಗ್, ಸ್ಕಿಲ್ ಡೆವಲಪ್ಮೆಂಟ್, ಪ್ಲಾನಿಂಗ್, ರಿಲೇಶನ್ಶಿಪ್ ಬಿಲ್ಡಿಂಗ್ ಎಲ್ಲ ಏನಾಯ್ತು. ನೆಕ್ಸ್ಟ್ ಈಗ ಗೊತ್ತಾದ್ಮೇಲೆ ಗೊತ್ತಾಗ್ಬಿಡ್ತು. ಇವಾಗ ನೈಟ್ ಕೂತ್ಕೊಂಡು ವಿ ಹ್ಯಾವ್ ಟು ಮೇಕ್ ಪ್ಲಾನಿಂಗ್ ಫಾರ್ ಟುಮಾರೋ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾಳೆಯನ್ನ ಡಿಸೈನ್ ಮಾಡೋದು ಇವತ್ತು ಮಾಡ್ಬೇಕು ನಾವು. ಎಷ್ಟೊಂದ್ ಜನ ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಮಾಡೋಣ ಎದ್ದಿದ ತಕ್ಷಣ ಅನ್ಕೊಂತೀವಿ. ಅಷ್ಟೊತ್ತಿಗಾಗಲೇ ನಮ್ಗೆ ಬೆಳಿಗ್ಗೆ ಎದ್ದಾಗಿರೋ ಟೈಮ್ ಎಷ್ಟೋ ಮಿಸ್ ಆಗ್ಬಿಟ್ಟಿರುತ್ತೆ. ಯಾಕೆ ನೈಟೇ ಡಿಸೈನ್ ಮಾಡ್ಬೇಕು ಅಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಮಲಗಕ್ ಮುಂಚೆ ನಾವು ಏನಾದ್ರು ಆಕ್ಟಿವಿಟಿ ಮಾಡಿದ್ರೆ ಅದನ್ನ ತಗೊಳುತ್ತೆ. ತಗೊಂಡು ನೈಟ್ ಎಲ್ಲ ಅದಕ್ಕೆ ಬೇಕಾದಂತ ಸಂಪನ್ಮೂಲಗಳನ್ನ ಸೃಷ್ಟಿ ಮಾಡಕ್ಕೆ ಕೆಲಸ ಮಾಡುತ್ತೆ. ಈ ಒಂದು ವಿ ಆರ್ ಅಸ್ಲೀಪ್, ಫಾಸ್ಟ್ ಅಸ್ಲೀಪ್, ಅವರ್ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ಬಿ ಅವೇಕ್ 24/7. ಕಾನ್ಶಿಯಸ್ ಮೈಂಡ್ ಇರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಮಲಗಲ್ಲ. ಹಾಗಾಗಿ ಅದೇನ್ ಮಾಡುತ್ತೆ ನಮ್ಗೆ, ನೋಡಿ ಫಾರ್ ಎಕ್ಸಾಂಪಲ್ ನಾಳೆ ಸ್ಕೂಲ್ ಶಾಲಾ ದಿನಗಳು ನಿಮ್ಗೆ ನೆನಪಿರ್ಬೋದು. ಟೂರ್ಗೆ ಹೋಗ್ಬೇಕು, ಬೆಳಗ್ಗೆ 5 ಗಂಟೆಗೆ ಬನ್ನಿ, 6 ಗಂಟೆಗೆ ಬನ್ನಿ ಅಂದ್ರೆ ನಮ್ ಏನ್ ಮಾಡ್ತಾ ಇದ್ವಿ? ಅಲಾರಾಮ್ ಇಲ್ದೇನೆ ನಾವು 2 ಗಂಟೆಗೆ ಒಂದ್ಸರಿ ನೋಡೋದು, ಟೈಮ್ ಆಯ್ತಾ ಅಂತ ಒಂದ್ಸರಿ ನೋಡೋದು. ಹೆಂಗ್ ಸಾಧ್ಯ? ಅದೇ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ. ಹೆಂಗ್ ಸಾಧ್ಯ? ನೈಟ್ ನಾವು ಯೋಚನೆ ಮಾಡ್ತಾ ಇರೋದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಗೆ ಇದ್ ಮಾಡ್ತಾ ಇರೋದು. ಅಷ್ಟು ಶಕ್ತಿ ಇದೆ. ಕರೆಕ್ಟ್ ಸರ್. ನಾನು ಬೆಳಗ್ಗೆ 5:45ಗೆ ಹೇಳ್ಬೇಕು, 5:30ಗೆ ಹೇಳ್ಬೇಕು ಅಂದ್ಕೊಂಡಿದೀನಿ. ನೈಟ್ ಅಲ್ಲಿ 1 o'clock 2 o'clock ಎಚ್ಚರದಾಗ ಅಯ್ಯೋ ಬೆಳಗಾಯ್ತಾ 5 ಗಂಟೆ ಆಗೋಯ್ತಾ ಅಂತ ಅವಾಗ ಟೈಮ್ ನೋಡ್ತಾ ಇರ್ತೀನಿ. ಎಸ್, ಸೋ ಪವರ್ಫುಲ್. ಹಿಂದಿನ ದಿನ ಏನ್ ಹೌದು. ಪ್ಲಾನ್ ಮಾಡ್ತೀವಿ ಅದನ್ನ ಮುಂದಿನ ದಿನ ಮಾಡಕ್ಕೆ ನಮ್ಗೆ ತಯಾರು ಮಾಡ್ಬಿಡುತ್ತೆ. ತಲೆ ಒಳಗಡೆ. ಹೌದು. ಆದ್ರಿಂದ ನಾವು ನಾಳೆ ದಿನ ಅದನ್ನೆಲ್ಲ ಕಂಪ್ಲೀಟ್ ಮಾಡೋ ಪ್ರಾಬಬಿಲಿಟಿ ಹೆಚ್ಚಾಗಿರುತ್ತೆ. ಸೊ ಯಾವತ್ತು ನಾಳೆ ಪ್ಲಾನ್ ಇವತ್ತೇ ಮಾಡ್ಬೇಕು. ಅವಾಗ ಒಂದು ಬರ್ದಾಗ ಕ್ಲಾರಿಟಿನೂ ಸಿಗುತ್ತೆ, ಮೈಂಡ್ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಯಾಕಂದ್ರೆ ನಾನು ಇವಾಗ ಬರ್ದಿದ್ದೀನಿ ಈ ಆಕ್ಟಿವಿಟಿ ಮಾಡ್ತೀನಿ ಅಂತ, ನಾಳೆವರೆಗೂ ಆತಂಕ ಇಲ್ಲ. ನೈಟ್ ನೆಮ್ಮದಿಯ ನಿದ್ದೆ ಬರುತ್ತೆ, ಕ್ಲಾರಿಟಿ ಸಿಗುತ್ತೆ ಮೈಂಡ್ಗೆ. ಅವಾಗ ಒತ್ತಡ ಇರಲ್ಲ. ಅಪ್ಪ ಆ ಕೆಲಸ ಈ ಕೆಲಸ ಇಲ್ಲ, ಈ ಕೆಲಸ ಎಲ್ಲ ಇದೆ, ನಾನು ಈ ಕೆಲಸ ಮಾಡ್ತೀನಿ, ನಾಳೆ ಈ ಕೆಲಸ ಮಾಡ್ತೀನಿ ಬರ್ದಿದ ತಕ್ಷಣ ನಮ್ಮ ಮೈಂಡ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಅಷ್ಟೇ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡ್ತೀನಿ. ನಾನು ಏನೇನೋ ಯೋಚನೆಗಳು ಬರ್ತದೆ, ಹೆಂಗ್ ಮಾಡೋದು, ಅದ್ ಹೆಂಗ್ ಮಾಡೋದು, ಇದ್ ಹೆಂಗ್ ಮಾಡೋದು, ಅದಕ್ಕೆ ಟೈಮ್ ಇಲ್ಲ, ಇದಕ್ಕೆ ಟೈಮ್ ಇಲ್ಲ ಅಂತಾನೆ ಯೋಚನೆ ಬರ್ತಾರೆ. ಸರ್ ಇದೆಯಾ? ವಂಡರ್ಫುಲ್. ಸೊ ಆದ್ರಿಂದ ಏನ್ ಮಾಡ್ಬೇಕು? ಪ್ಲಾನ್ ಮಾಡಿ ಫಸ್ಟ್ ಏನ್ ಮಾಡ್ಬೇಕು? ನಾಳೆಗೆ ತುಂಬಾ ಮುಖ್ಯವಾದ 3 ಕೆಲಸವನ್ನ ಮುಗಿಸೋಣ ಅಂತ ಇಟ್ಕೋ. ಜಾಸ್ತಿ ಇಟ್ಕೋಬಾರ್ದು, 10 ಇರುತ್ತೆ ಕೆಲಸ.
ಎಲ್ಲಾನು ಮಾಡಕ್ ಇಟ್ಕೊಂಡ್ರೆ ನಮ್ಗೆ ಟೆನ್ಷನ್ ಆಗಿದೆ ಆ ಥರ. ಅದು ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಮದ್ವೆಗೆ ಹೋಗ್ಬೇಕು, ಇಲ್ಲಿ ಫಂಕ್ಷನ್ಗೆ ಹೋಗ್ಬೇಕು, ಇಲ್ಲೇನೋ ಮನೇಲಿ ನೋಡಬೇಕು, ತೋಟದ ಕಡೆ ಹೋಗ್ಬೇಕು. ಯಾವಾಗ ಏನ್ ಮಾಡೋದು? ಹ್ಮ್ ಯಾವ್ದಾಗಲ್ಲ. ಯಾವುದು ಆಗಲ್ಲ. ಅವು ಆಗಲ್ಲ ಅನ್ನೋದಕ್ಕಿಂತ ಒತ್ತಡ ಜಾಸ್ತಿಯಾಗಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ ಒಳಗಡೆ, ಯೋಚನೆ ಮಾಡ್ತಾ ಇದ್ದಷ್ಟು. ಅದು ಅದಾಗಿಲ್ವೇ? ಮಾಡೋದಾಯ್ತು. ಟಾಪ್ ಪ್ರಿಯಾರಿಟಿ ಈ ಮೇಲೆ ನಾವು ಕಲ್ತ್ಕೊಂಡ್ವಲ್ಲ, ನನಗೆ ಅರ್ಜೆಂಟ್ ಇಂಪಾರ್ಟೆಂಟು. ಆ ಪ್ರಿಯಾರಿಟಿ ಮೇಲೆ ಯಾವ್ದು ಮೂರ್ ನಾಳೆ ಮಾಡಬೇಕು. ಅಗೇನ್ ಇಟ್ ಡಿಪೆಂಡ್ಸ್, ಅವ್ರವ್ರ ಏನ್ ರಿಕ್ವೈರ್ಮೆಂಟ್ ಇದೆ ಅದರ ಮೇಲೆ ಟಾಪ್ ಪ್ರಿಯಾರಿಟಿ ಬೇರೆ ಆಗುತ್ತೆ. ಎಲ್ಲರಿಗೂ ಒಂದೇ ಆಗಲ್ಲ. ಯಾರ್ಯಾರಿಗೆ ಏನ್ ಗೋಲ್ ಇದೆ ಅವ್ರ ಮೇಲೆ. ಸೆಲ್ಫ್ ಡೆವಲಪ್ಮೆಂಟ್ ಪ್ರೊಫೆಷನ್ ಕೆಲಸದ ಮೇಲೆ ವರ್ಕ್ ಮಾಡ್ತಾರೆ ಅವ್ರಿಗೆ ನಾಳೆ 3 ಗೋಲ್ ಏನಿರ್ಬೋದು, ರೆಸ್ಯೂಮ್ ಬಿಲ್ಡ್ ಮಾಡೋದಿರ್ಬೋದು, ಇಲ್ಲ ಒಂದು ಸ್ಕಿಲ್ ಡೆವಲಪ್ ಮಾಡೋದಿರ್ಬೋದು, ಇಲ್ಲ ಇಂಟರ್ವ್ಯೂ ಪ್ರಾಕ್ಟೀಸ್ ಮಾಡೋದಿರ್ಬೋದು, ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡೋದಿರ್ಬೋದು. ಈ ತರ ಎಕ್ಸಾಂಪಲ್ ಕೊಡ್ತಾರೆ. ಹಣವನ್ನು ಗಳಿಕೆ ಮಾಡೋರಿಗೆ ನಾಳೆಗೆ ಹಣದ ಯಾವ್ದಾದ್ರು ಹೇಗೆ ಹೂಡಿಕೆ ಮಾಡೋದು ಅದನ್ನ ಹುಡುಕ್ಬೇಕು ಸೈಟ್ಸ್, ಅಥವಾ ನನಗೆ ಹಣದ ಬಗ್ಗೆ ಸ್ಕಿಲ್ ನ ಟ್ರೈನಿಂಗ್ ನ ಕೊಡುವಂತ ಹೂಡಿಕೆ ಬಗ್ಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್, ಫೈನಾನ್ಷಿಯಲ್ ಪ್ಲಾನ್ ಮಾಡೋರು ಮೀಟ್ ಮಾಡ್ಬೇಕಾ ನಾಳೆ, ಅವ್ರನ್ನ ಇಂಟರ್ವ್ಯೂ ಸಾರಿ ಅವ್ರ ಜೊತೆ ಮೀಟಿಂಗ್ ಮಾಡ್ಬೇಕಾ, ಅವ್ರ ಹತ್ರ ಡಿಸ್ಕಷನ್ ಮಾಡ್ಬೇಕಾ, ಅದು ಪ್ರಯಾರಿಟಿ ಆಗ್ಬೋದು. ಬೇರೆ ಸೋರ್ಸ್ ಆಫ್ ಇನ್ಕಮ್ ಐಡೆಂಟಿಫೈ ಮಾಡ್ಬೇಕು, ಅದು ಪ್ರಯಾರಿಟಿ ಆಗ್ಬೋದು. ಹಣನ ಸೇವ್ ಮಾಡೋದು ಪ್ರಯಾರಿಟಿ. ಹಿಂಗೆ ಇಟ್ ವೇರೀಸ್. ಪರ್ಸನಲ್ ಡೆವಲಪ್ಮೆಂಟ್ ಅವ್ರಿಗೆ ಯಾವ ಸ್ಕಿಲ್ ನಾನು ಕಲ್ತ್ಕೋಬೇಕು, ಯಾವ ಜ್ಞಾನ ಕಲ್ತ್ಕೋಬೇಕು, ನನ್ನಲ್ಲಿ ಏನ್ ಬದಲಾವಣೆ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ಬೋದು. ಇಟ್ ವೇರೀಸ್. ಅರ್ಥ ಆಯ್ತು? ಕ್ಲಿಯರ್? ಆಮೇಲೆ ಅದರಲ್ಲಿ ಒಂದು ಡೀಪ್ ಆಗಿರೋ ಒಂದು ಆಕ್ಟಿವಿಟಿ ಮಾಡ್ಬೇಕು. 3 ಬರ್ದಾಯ್ತು, ನಾನೇ ಪ್ಲಾನ್ ಮಾಡ್ಬಿಟ್ಟಿದೀವಿ. ಬಟ್ ನಾಳೆ ಶುರು ಮಾಡುವಾಗ ಹೈ ಎನರ್ಜಿ ಇರುತ್ತಲ್ಲ ಆ ಟೈಮಲ್ಲಿ ಒಂದನ್ನ ತಗೋಬೇಕು. ಅಗೇನ್ ತಿರ್ಗಾ 3 ತಗೋಬಾರದು. ಅದರಲ್ಲಿ ಯಾವ್ದು ದಿ ಮೋಸ್ಟ್ ಇಂಪಾರ್ಟೆಂಟ್ ನ ತಗೋಬೇಕು, ಅದನ್ನ ಮಾಡ್ಬೇಕು. ಅರ್ಥ ಆಯ್ತಾ? ಯಾವ್ದಾದ್ರು ಇದು ಬಿಗ್ಗೆಸ್ಟ್ ಪ್ರೋಗ್ರೆಸ್ ನಮ್ಗೆ ಒಂದು ಟಾಸ್ಕ್, ಅದು ನಾನು ಮಾಡಿಬಿಟ್ರೆ ತುಂಬಾ ದೊಡ್ಡ ಪ್ರೋಗ್ರೆಸ್ ಸಿಗುತ್ತೆ ಅಂತ. ಬಿಸ್ನೆಸ್ ಅಲ್ಲಿ ಯಾವ್ದೋ ಒಂದು ಡಿಸಿಷನ್ ಮೇಕಿಂಗ್ ಮಾಡ್ಬೇಕು, ಯಾವ್ದೋ ಒಂದು ಪ್ರೆಸೆಂಟೇಶನ್ ಮಾಡ್ಬೇಕು, ಅದು ಕೊಟ್ಟರೆ ನನಗೆ ಇಷ್ಟು ದುಡ್ಡು ಬರ್ಬೋದು, ಬಿಸ್ನೆಸ್ಗೆ ಮೇನ್ ಗೋಲ್ಗೆ ಹತ್ರ ಹೋಗ್ಬೋದು ಅಂದ್ರೆ ಅದನ್ನ ಮಾಡ್ಬೇಕು. ನನ್ನ ಮೇನ್ ಗೋಲ್ ಇಂಗ್ಲಿಷ್ ಕಲಿಕೆ ಇದ್ರೆ ಇಂಗ್ಲಿಷ್ ಕಲಿಕೆದು ಏನ್ ಮಾಡ್ಬೇಕು, ಹೊಸದೇನಾದ್ರೂ ಜ್ಞಾನವನ್ನ, ಕಮ್ಯುನಿಕೇಶನ್, ಮಿರರ್ ಮುಂದೆ ಮಾತಾಡುವಂಥದ್ದು, ಹೊಸ ಪದಗಳನ್ನ ಕಲಿಯುವಂಥದ್ದು, ಯಾವ್ದಾದ್ರು ಒಂದು ಮಾಡ್ಬೇಕು. ಎಕ್ಸಾಂಪಲ್ಸ್. ಹೆಲ್ತ್ ಅಂದ್ರೆ ಫಿಟ್ನೆಸ್ ಅಂದ್ರೆ ಫಸ್ಟ್ ಎಕ್ಸಸೈಸ್ ಮಾಡೋದು, ಯೋಗಾಸನ ಮಾಡೋದು, ವಾಕಿಂಗ್ ಮಾಡೋದು, ಅದನ್ನ ಮಾಡೋದು. ಮೆಂಟಲ್ ಹೆಲ್ತ್ ಅಂದ್ರೆ ಮೆಡಿಟೇಷನ್, ಅಫರ್ಮೇಶನ್, ಅದು ಮಾಡಬೇಕು. ಈ ತರ ಒಂದನ್ನ ಮಾಡಬೇಕು. ಓಕೆ. ಆಡ್ ಸೆಲ್ಫ್ ಗ್ರೋತ್ ಬ್ಲಾಕ್. ಅದಕ್ಕೆ ಜೊತೆಗೆ ನಮ್ಗೆ ಅದ್ರ ಜೊತೆ ನಮ್ಮ ಆಕ್ಟಿವಿಟಿ ಏನೇ ಇದ್ರು ಎಕ್ಸರ್ಸೈಸು, ಮೆಡಿಟೇಷನ್, ಲರ್ನಿಂಗು, ಪ್ಲಾನಿಂಗ್ ಇರಲೇಬೇಕು. ಒಂದು ಸೆಲ್ಫ್ ಗ್ರೋತ್ ಇರೋದನ್ನ ನಮ್ ಜೀವನ ಪ್ರತಿದಿನ ಎಷ್ಟೊಂದು ಜನ ಏನ್ ಮಾಡ್ತೀವಿ, ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಗ್ರೋತ್ ನ ಆಕ್ಟಿವಿಟಿನ ಆಡೇ ಮಾಡಲ್ಲ. ಬರೀ ದುಡ್ಡಿಂದ ಓಡ್ತಾ ಇರ್ತೀವಿ. ಅರ್ಥ ಆಯ್ತಾ? ನಾವು ದುಡ್ಡಿಗೆ ಬೇಕಾಗಿ ಜ್ಞಾನ ಸಂಪಾದಿಸ್ಕೋಬೇಕು. ಅದಕ್ಕೆ ಯಾವ ತರ ತಂತ್ರಗಳನ್ನ ಕಲಿಬೇಕು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಸುಮ್ಮನೆ ಅಲ್ಲಿ ಪ್ರಯತ್ನ ಆಗ್ತಾ ಇರೋದು, ಬ್ಯುಸಿಯಾಗಿ. ನೋ, ಇಟ್ ವಾಂಟ್ ವರ್ಕ್ ಇನ್ ದಟ್. ಅಥವಾ ಆ ಮೈಂಡ್ ನ ಕಾಮ್ ಆಗಿ ತರೋದು, ನಿರ್ಧಾರ ಡಿಸಿಷನ್ ಮೇಕಿಂಗ್ ಆಗ್ತಾರಲ್ಲ, ಆ ಕಾಮ್ನೆಸ್ ಇಂದ ಏನೋ ಮಾಡಕ್ ಹೋಗ್ತೀನಿ, ಅವಾಗ್ಲೂ ಕೆಲಸ ಆಗಲ್ಲ. ಮೈಂಡ್ ನ ಕಾಮ್ ತರ ಎಕ್ಸರ್ಸೈಸ್ ಮಾಡಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಲೆವೆಲ್ ನ ಜಾಸ್ತಿ ಮಾಡ್ಕೊಂಡ್ರೆ ಫೋಕಸ್ ಹೆಚ್ಚಾಗುತ್ತೆ. ಅದನ್ನ ಮಾಡ್ಬೇಕು. ಆರೋಗ್ಯವಾಗಿರೋ ಮನ್ಸು, ಏನ್ ಆರೋಗ್ಯ ದೇಹ ಏನ್ ಬೇಕಾದ್ರೂ ಮಾಡ್ಬೋದು. ಹೀಗೆ ಇದು ಪ್ರಿಯಾರಿಟೈಸ್ ಮಾಡಲೇಬೇಕು. ಸೆಲ್ಫ್ ಲರ್ನಿಂಗು, ಮೆಡಿಟೇಷನ್, ಎಕ್ಸರ್ಸೈಸ್, ಪ್ಲಾನಿಂಗು, ವಾಟ್ ಎವರ್ ಇಟ್ ಇಸ್. ವಿತೌಟ್ ಪ್ಲಾನ್ ಮಾಡಬೇಕು. ಇನ್ನೊಂದು ಮುಖ್ಯವಾದ ಕೊನೆಗೆ ಏನ್ ಮಾಡ್ಬೇಕು? ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಕೊನೆಗೆ ರಿಮೂವ್ ಒನ್ ಟೈಮ್ ವೇಸ್ಟರ್. ಕೊನೆಗೆ ಏನ್ ಮಾಡ್ಬೇಕು? ಒಂದು ಟೈಮ್ ವೇಸ್ಟ್ ನನ್ಗೆ ಯಾವ್ದಾಗತ್ತೆ ನಾಳೆಗೆ ಅನ್ನೋದು ಇವತ್ತೇ ಮಾಡ್ಬೇಕು. ಯಾಕೆ? ಇದನ್ನ ಮಾಡೋದಕ್ಕೆ ಅದನ್ನ ಟೈಮ್ ತಗೋಬೇಕಲ್ಲ. ಫಾರ್ ಎಕ್ಸಾಂಪಲ್ 3 ಅವರ್ ಟಿವಿ, 2 ಅವರ್ ಸಾಕು, 1 ಅವರ್ ಇಲ್ಲಿ ಹಾಕ್ತೀವಿ. ಹಾಕ್ಬೋದಾ? ಟೈಮ್ ವೇಸ್ಟರ್ನ ಕಮ್ಮಿ ಮಾಡ್ಬೇಕು. ಕಷ್ಟ ಒಂದೇ ಸರಿ ನಿಲ್ಸಕ್ಕೆ, ಐ ಅಗ್ರಿ. ಅದಕ್ಕೆ ಅಡ್ಜಸ್ಟ್ ಆಗ್ಬಿಡಿರುತ್ತೆ ನಮ್ಗೆ. ಬಟ್ ಟೈಮ್ ವೇಸ್ಟರ್ನ ಕಡಿಮೆ ಮಾಡ್ಬೋದಾ? ಅರ್ಧ ಗಂಟೆ ತಗೊಂಡು ಇಲ್ಲ ಹಾಕ್ಬೋದಾ? 10 ನಿಮಿಷ ತಗೊಂಡು ಹಾಕ್ಬೋದಾ ಅಟ್ಲೀಸ್ಟ್? ಅಥವಾ ಫೋನ್ ಕಾಲಲ್ಲಿ ಯಾರೋ ಮಾತಾಡುವಾಗ
ಇಲ್ಲ ಮಗ ನನಗೆ ಸ್ವಲ್ಪ ಇವತ್ತು ಕೆಲಸ ಇದೆ ಆಮೇಲೆ ಮಾಡ್ಲಾ ಅಂತ ಹೇಳ್ಬೋದಾ? ಒಂದು 10 ನಿಮಿಷ. ಇಲ್ಲ ನಾನು ಯಾವುದೋ ಇಂಪಾರ್ಟೆಂಟ್ ಕೆಲಸ ಹೈ ಎನರ್ಜಿ ಟೈಮಲ್ಲಿ ಮಾಡ್ತಾ ಇದ್ದೀನಿ ಇವಾಗ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ, ಕಾಲ್ ಬಂತು, ಏನೋ ದುಃಖ ಅವ್ರದ್ದು ಕಷ್ಟ ಹೇಳ್ಕೊಳಕ್ ಹೋಗ್ತಾ ಇದ್ದಾರೆ, ಬೇಡ ಅನ್ನಕ್ಕೂ ಆಗಲ್ಲ ಅಂತ ಒಂದು ಪರಿಸ್ಥಿತಿ. ಅವಾಗ ಅದೇ. ಮಾಡ್ಬೇಕು. ನಿಜವಾಗ್ ಲೈಫ್ ಅಂಡ್ ಡೆತ್ ಸಮಸ್ಯೆನ ಅಲ್ಲ, ಸುಮ್ಮನೆ ಅವ್ರದ್ದು ಸ್ವಲ್ಪ ಜನಕ್ಕೆ ಒಂದು ಅಭ್ಯಾಸ ಇದೆ, ಅವ್ರಿರೋ ಗಾರ್ಬೇಜ್ನ ತಂದು ನಮ್ಗೆ ಹಾಕ್ಬಿಡೋದು, ಡಂಪ್ ಮಾಡ್ಬಿಡೋದು, ಹೇಳ್ಬಿಟ್ರೆ ಅವ್ರಿಗೆ ತರ ನಿರಾಳ. ಅವ್ರು ದೇ ಆರ್ ಆಕ್ಚುಲಿ ವೇಸ್ಟಿಂಗ್ ಅವರ್ ಟೈಮ್, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಸಮಾಧಾನ ಆಗಿದೆ. ಆಗಿದೆ ಆತ ಅನುಭವ. ವಿ ಶುಡ್ ನಾಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ನೀವು ಹೇಳ್ಬೇಕು, ಹೌದಾ ಎಷ್ಟು ಇಂಪಾರ್ಟೆಂಟ್, ಹೌದಾ ಹಿಂಗಾಯ್ತು, ಓಕೆ ಗಿವ್ ಮಿ ಸಮ್ ಟೈಮ್, ಅಲ್ಲಿ ಕಾಲ್ ಯು ಬ್ಯಾಕ್ ಇನ್ ನೆಕ್ಸ್ಟ್ 1 hour, ನೆಕ್ಸ್ಟ್ ಹಾಫ್ ಅನ್ ಅವರ್, ನೆಕ್ಸ್ಟ್ ಇದೆ. ಲೈಫ್ ಅಂಡ್ ಡೆತ್ ಸಮಸ್ಯೆ ಅಲ್ಲ ಅಂದ್ರೆ, ಓಕೆ ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ಅದೇ ಅವಾಗ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ಅದಲ್ಲ ಅಂದ್ರೆ ಇಫ್ ಯು ಆರ್ ಕನ್ವಿನ್ಸ್ಡ್ ದಟ್ ಇಸ್ ನಾಟ್ ದ ಎಮರ್ಜೆನ್ಸಿ ಅಂಡ್ ಅರ್ಜೆಂಟ್ ಒನ್, ದೆನ್ ಯು ಕ್ಯಾನ್ ಸೇ, ಆಲ್ವೇಸ್ ಸೇ, I'll give you a call back in next 1 hour, half an hour, 1 hour, and you can go to give a call back in the evening. Clear? Yes. Meaning, ನಾವು ಒಂದಕ್ಕೆ ಎಸ್ ಅಂತ ಇದ್ರೆ, ಒಂದಕ್ಕೆ ಎಸ್ ಅಂದ್ರೆ ಅನ್ವಾಂಟೆಡ್ಗೆ, ವಾಂಟೆಡ್ಗೆ, ಪ್ರಿಯಾರಿಟಿಗೆ ನೋ ಅಂತ ಹೇಳ್ದಂಗೆ ಅರ್ಥ. ಎಸ್ ಆರ್ ನೋ? Yes, sir. ಇವ್ರಿಗೆ ಎಸ್ ಅಂದ್ರೆ ನನಗೆ ಬೇಕಾಗಿರೋದಕ್ಕೆ ನೋ ಅಂತ ಹೇಳಿರ್ತಾರ ಅರ್ಥ. ಸೊ ವಿ ಶುಡ್ ಲರ್ನ್ ಟು ಸೇ ನೋ. ಅವನೇನ ತಿಳ್ಕೊಳ್ಳಿ, ನಾಳೆ ನನ್ನ ಡೆವಲಪ್ಮೆಂಟ್ ಅವನು ಬರ್ತಾನ? ಇಲ್ಲ, ಬರಲ್ಲ. ಆಮೇಲೆ ಸ್ಕ್ರಾಲಿಂಗ್ ಮಾಡೋದು, ಅದೊಂಥರ ಡೋಪಮಿನ್ ರಿಲೀಸ್ ಮಾಡ್ತಾನೆ. ನಿಂತ್ಕೋ, ನಾನು ಫೋಕಸ್, ಅನ್ನೆಸರಿ ಕಾಲ್ಸ್, ಟಿವಿ ನೋಡೋದೆಲ್ಲ ಸ್ಟಾಪ್ ಮಾಡಿ. ಓಕೆ ಫೈನ್. ಸೊ ಕ್ಲಿಯರ್ ಇಲ್ಲಿವರೆಗೂ? ಇವಾಗ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಬರ್ತಾ ಇದೀವಿ. ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ. ಇಲ್ಲಿವರೆಗೂ ನಮ್ಗೆ ಏನೇನ್ ಮಾಡ್ಬೇಕು ಅಂತ ಗೊತ್ತಾಯ್ತು, ಡೈಲಿ ಪ್ಲಾನಿಂಗ್ ವರೆಗೂ ಗೊತ್ತಾಯ್ತು. ಈಗ ಟೈಮ್ನು ಇಷ್ಟು ಕೆಲಸ ಇದೆ ಅಂತ ಗೊತ್ತು, ಬಟ್ ಅಷ್ಟು ಸಮಯ ನನಗಿದೆ ಅಂತ ಚೆಕ್ ಮಾಡ್ಬೇಕಲ್ಲ. ಇದು ಕ್ಲಾರಿಟಿ ಕೊಡೋದು. ಈಗ ಮಾಡೋ ಎಕ್ಸರ್ಸೈಸು ಪಕ್ಕಾ ಕ್ಲಾರಿಟಿ ಕೊಟ್ಟು ಸ್ಟ್ರೆಸ್ ನ ರಿಲೀಸ್ ಮಾಡೋದು. ಇವಾಗವರೆಗೂ ಇದೇನು ಗೊತ್ತು, ಪ್ರಯಾರಿಟೈಸ್ ಮಾಡೋದು ಗೊತ್ತು, ಬಟ್ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಅದಕ್ಕೆ ಎಷ್ಟು ಸಮಯ ಕೊಡ್ಬೇಕು ಅನ್ನೋದು ಮಾಡ್ಬೇಕು ನಾವು. ಹೌದು, ಮಾರ್ನಿಂಗ್. ಅದಕ್ಕೆ I'm going to show. ಇಲ್ಲಿವರೆಗೂ ಎಲ್ಲರೂ ಓಕೆನಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ವಿ ಆರ್ ಇಂಟು ಕೊನೆ ಫೈನಲ್ ಸ್ಟೇಜ್. ಇಲ್ಲಿ ಮಾಡಿದರೆ ಐ ಥಿಂಕ್ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಅವರ್ ಟೈಮ್ ವೆರಿ ವೆರಿ ಎಫೆಕ್ಟಿವ್ಲಿ. ಇದನ್ನ ಟೈಮ್ ಬ್ಲಾಕಿಂಗ್ ಅಂತ ಕರಿತೀವಿ, ಡೈಲಿ ಪ್ಲಾನರ್ ಟೈಮ್ ಬ್ಲಾಕ್ ಅಂತ. ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ ನಾವ್. ಇದು ನಾನು ಶೇರ್ ಮಾಡ್ತೀನಿ ಫಾರ್ಮ್ಯಾಟ್ನ, ಓಕೆ? ಬರ್ಕೊಳಕ್ಕಾಗಿಲ್ಲ ಅಂದ್ರೆ ಎಲ್ಲ ನಾನು ಏನ್ ತೋರಿಸ್ತಾ ಇದ್ದೀನಿ ಎಲ್ಲಾನು ಶೇರ್ ಮಾಡ್ತೀನಿ, ಡೋಂಟ್ ವರಿ. ಇದು ಪ್ರೊಡಕ್ಟಿವಿಟಿ ಟೆಂಪ್ಲೇಟ್ ಅಂತ ನಾವು ಕರಿತೀವಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತದೆ. ಇದು ಬೆಳಿಗ್ಗೆಯಿಂದ ಸಂಜೆವರೆಗೂ, ನಾವು ಬೆದ್ದಾಗಿಂದ ಕೊನೆಯವರೆಗೂ ಎಷ್ಟು ಸಮಯ ಇದೆ ಅಂತ ನಾವು ಸ್ಪಿಟ್ ಮಾಡ್ಕೋಬೇಕು ಫಸ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರದ್ದು ಎಕ್ಸಾಂಪಲ್ ತಗೊಂಡ್ರೆ ಮಿಕ್ಕಿದವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ನಿಮ್ ತಗೋಬೋದಾ ಚೇತನ್? ಅರಿ ಓಕೆ, ತಗೊಳ್ಳಿ ಸರ್. ಥ್ಯಾಂಕ್ ಯು. ನೀವು 5 ಗಂಟೆಗೆ ಎದ್ದೇಳ್ತೀರಾ? ಹಾಕ್ಲಾ? ಎಷ್ಟು ಗಂಟೆಗೆ ಎದ್ದೇಳ್ತೀರಿ? 5:30, 5:30. 5:30, ಓಕೆ. 5:30 ಇಂದ 6, 5:30 ಇಂದ 5:45. ಹೌದು, ಬ್ರಷ್ ವಾಶ್ರೂಮ್ ಹೋಗಿ ಬರೋ ಅಷ್ಟರಲ್ಲೇ ತಪ್ಪಾಗೋದು. ಓಕೆ, ತಿರ್ಗಿ ಏನ್ ಮಾಡ್ತೀವಿ? ಬ್ರಷ್ ಅಪ್, ಮೆಡಿಟೇಷನ್ ಇಂದ 1 hour ಆಗತ್ತಲ್ವಾ? 6:45. ಹೌದು 6:45. ಇದು ಸಾಕಾರ ಅಂತ ಬರೀತೀನಿ. ನೀವು ಮೆಡಿಟೇಷನ್ ಏನೋ ಅನ್ಕೋಬಹುದು ಅಲ್ವಾ? ಯಾಕಂದ್ರೆ ಎಲ್ಲ ಇರುತ್ತೆ. ಓಕೆ, ಹೌದು. ಸಾಕಾರ ರಿಚುವಲ್ಸ್ ಅಂದ್ಬಿಡ್ತೀನಿ, ಎಲ್ಲ ಬರುತ್ತಿದೆ. ಓಕೆ, ತಿರ್ಗಾ 6:45. ಆಯ್ತು, ಇದೆಲ್ಲರೂ ಮಾಡಿ. ಐ ಆಮ್ ಡೂಯಿಂಗ್ ಇಟ್ ಫಾರ್ ಚೇತನ್, ನೀವು ಮಾಡ್ಬೇಕು. 6:45 ಏನು
6:45 ಸಿಕ್ಸ್ ಫಾರ್ಟಿ ಎಷ್ಟು ಗಂಟೆವರೆಗೂ ಏನು ಸಿಕ್ಸ್ ಆಕ್ಟಿವಿಟಿ? ಫಾರ್ಟಿ ಇಂದ ಇದು ಇದು ಸೊ ನಾನು ಗೋಲ್ ಮತ್ತೆ ಇದನ್ನೆಲ್ಲ ಬರಿತೀನಿ ಸರ್. ಗೋಲು, ಸಕಾರಾತ್ಮಕ ದೃಢೀಕರಣಗಳನ್ನೆಲ್ಲ, ಮತ್ತೆ ಪುನಃ ಒಂದ್ಸಲಿ ಎಷ್ಟೊತ್ತು? ಕೃತಜ್ಞತೆಗಳನ್ನೆಲ್ಲ. ಹ್ಮ್. ಟೈಮ್ ಬಂದ್ಬಿಟ್ಟು 6:45 ಇಂದ ಬಂದು 7:30. 7:30. ವಂಡರ್ಫುಲ್. 6:45 Gratitude and goal writing ಅಂತ ಬರ್ದಿರ್ತೀವಿ ಸುಮ್ಮನೆ. ಓಕೆ, ನೀವು ಏನಾದ್ರು ನೆಕ್ಸ್ಟ್ 7:30. ಸ್ನೇಹಿತರೆ, ಹೌದು. ಎಕ್ಸಾಕ್ಟ್ಲಿ ಒಂದೊಂದು ನಿಮಿಷ ನಾವೇನ್ ಮಾಡ್ತಿದೀವಿ ಅಂತ ಎಲ್ಲರೂ Okay. ಮಾಡಿ. 7:30 ಇಂದ 7:30 ಇಂದ ಬಂದ್ಬಿಟ್ಟು ಒಂದು 15 ಮಿನಿಟ್ಸ್ ಇದ್ ಮಾಡ್ತೀನಿ ಸರ್, ಎಕ್ಸಸೈಸ್. 15 ಮಿನಿಟ್ಸ್. ಹೌದು. ಕರೆಕ್ಟಾ? 15 ಎಷ್ಟು? ಅಷ್ಟೇ ಹಾಕ್ಬೇಕಾ, ಜಾಸ್ತಿ ಹಾಕ್? ಅಷ್ಟೇ ಮಾಡ್ತಾ ಇಲ್ಲ ಸರ್, 15 ಮಿನಿಟ್ಸ್ Okay, 15 ಎಕ್ಸಸೈಸ್ minutes ಮಾಡ್ತಾ ಇದೀನಿ ಮನೆ ಒಳಗಡೆ. exercise. ಅಲ್ವಾ? ಎಕ್ಸಸೈಸ್. Exercise. ಹೌದು. ಆಮೇಲೆ 7:45 ಇಂದ 7:45 ಇಂದ ಆಕ್ಚುಲಿ ಹೊರಗಡೆ ನಮ್ದು ಐನ್ ಮನೆ ನಿಂತಲ್ಲಿ ಹೋಗ್ತೀನಿ, ದೀಪ ಇಡ್ಲಿಕ್ಕೆ ಹೋಗ್ತೀನಿ ಈ ಮಂತ್. ಹೇಳಿ, ಇವಾಗ ಏನಿದೆ ಅದೇ ಅಷ್ಟೊತ್ತಿಗೆ ಹೇಳಿ. ಅಲ್ಲಿ ಕಸಿನ್ಸ್ ಎಲ್ಲ ಸಿಗ್ತಾರೆ ಸರ್. ಅಲ್ಲಿ ಹೋದಾಗ ಟೈಮ್ ವೇಸ್ಟ್ ಆಗೋದು ಅಲ್ಲಿ ಸರ್. 7:45ಗೆ ಹೋದ್ರೆ 9 o'clock ಆಗುತ್ತೆ ಸರ್. ಓಕೆ, ಇದೇನು? ಹರಟೆ ಹೊಡಿಯೋದು, ಅವ್ರು ಇವ್ರು ಸಿಗ್ತಾರೆ, ಮಾತುಕತೆ, ಅಲ್ಲಿ ಇಲ್ಲಿ ಸ್ವಲ್ಪ ವಾಕಿಂಗು ಸ್ವಲ್ಪ ನಡಿತೀನಿ. ಅದ್ರ ಜೊತೆಲಿ ಗದ್ದೆಯಲ್ಲಿ ಫಿಶಿಗೆ ಫೀಡಿಂಗ್ ಮಾಡಕ್ ಹೋಗ್ತೀನಿ. ವಾಟ್ ಅಲ್ಲಿ ಇಸ್ ಹೋದಾಗ ಇದು? ಓಕೆ, ಇನ್ನೇನೇನ್ ಮಾಡ್ತೀರಿ ದೇವ್ರಿಗೆ? ಫಿಶಿಂಗ್ ಫೀಡಿಂಗ್, ವಾಕಿಂಗ್ ಹೋಗ್ತೀನಿ, ಫಿಶಿಂಗ್ ಫೀಡ್. ಅಲ್ಲಿ ಯಾರ್ಯಾರು ಸಿಗ್ತಾರೆ ಅಷ್ಟೇ ಕಸಿನ್ಸ್ ಅವರೆಲ್ಲ, ಅವ್ರ ಜೊತೆ ಮಾತುಕತೆ ಆಗ್ತದೆ. ಅಲ್ಲ, ನೀವು ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗತ್ತಾ? ವಾಕಿಂಗು ಫಿಶಿಂಗು ಆತರ, ಇಲ್ಲ ಎಲ್ಲ ಒಟ್ಟಿಗೆ ಅಂತ ಆಗತ್ತಾ? ವಾಕಿಂಗು ಫಿಶಿಂಗ್ ಎಲ್ಲ ಒಟ್ಟಿಗೆ ಆಗ್ಬಿಡುತ್ತೆ ಸರ್. ಅದು ಓಕೆ 9 ಓಕೆ, o'clock ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಓಕೆ, ಫಿಶಿಂಗ್ ಅಂಡ್ ಚಾಟಿಂಗ್. ಹೌದು. ಓಕೆ, ನೆಕ್ಸ್ಟ್ ನೆಕ್ಸ್ಟ್ 9 9:30 ಬ್ರೇಕ್ಫಾಸ್ಟ್ ಆಗುತ್ತೆ ಸರ್. 9 ಇಂದ 9:30. ಹ್ಮ್. ಓಕೆ, ಬ್ರೇಕ್ಫಾಸ್ಟ್. ಹ್ಮ್. ಇಲ್ಲ, ಓಕೆ. 9:30 ಇಂದ ನೆಕ್ಸ್ಟ್ ತೋಟ ಕಡೆಗೆ ಹೋದ್ರೆ 1 o'clock ಆಗುತ್ತೆ. 9:30 ಇಂದ ತೋಟದ ಕಡೆ ಕೆಲಸ ಅಂತ ಅನ್ಬಿಡೋಣ ಇದಕ್ಕೆ. ಕೆಲ್ಸ, ಹೌದು. ಕೆಲಸ ಟೈಮಲ್ಲಿ ಕೆಲಸ, ಇಲ್ಲ ಅಂದ್ರೆ ಮನೇಲಿ ಇರ್ತೀವಿ, ಫಂಕ್ಷನ್ ಆ ಕಡೆ ತಿರುಗ್ತೀವಿ. ವರ್ಕ್, ದಟ್ ಇಸ್ ಫೈನ್. ವರ್ಕ್ ಹ್ಮ್. ತಿರ್ಗಾ 1 ರಿಂದ ವರ್ಕ್ 1 ಆಕ್ಚುಲಿ ಅದು ಸೀಸನ್ಗೆ ತಕ್ಕಂಗೆ ಸರ್, ಡೈಲಿ ಇಲ್ಲ ಸರ್. ಇವಾಗೆಲ್ಲ ಫೆಬ್ರವರಿಯಿಂದ 1ಗೆ ಬಂದ್ಬಿಟ್ರೆ ಮಧ್ಯಾಹ್ನ ಮೇಲೆ ಏನಿಲ್ಲ. 1ಗೆ ಬಂದ ಟಿವಿ ನೋಡ್ಕೊಂಡ್ ಮಲ್ಗ್ಬಿಟ್ರೆ ಈಗ 4 ಏನಿದೆ ಗಂಟೆಗೆ ಹೇಳಿ, ಹೇಳೋದು. ಈಗಿಂದ ಮಾತ್ರ ಹೇಳಿ. ಈಗಿಂದು ಓಕೆ ಓಕೆ ಓಕೆ. ವರ್ಕ್ ಅಂದ್ರೆ 1 to 1 ರಿಂದ ಏನ್ 4. ಮಾಡ್ತೀರಿ? 1ರಿಂದ ರೆಸ್ಟ್ ಸರ್, ಮನೇಲೇ ಇರ್ತೀನಿ. ರೆಸ್ಟಾ, ಊಟನಾ, ಏನ್ ಎಕ್ಸಾಕ್ಟ್ಲಿ? 1ರಿಂದ ಊಟ ಸರ್, 1ರಿಂದ 2 ಊಟ. 1 ರಿಂದ 2 ಊಟ. ಊಟ ಆಗ್ಬಿಡುತ್ತೆ. ಸ್ವಲ್ಪ ರೆಸ್ಟ್ ತಗೊಂಡು ಪುನಃ 2 o'clock ಮೇಲೆ ಲಂಚ್ ಅಂತಾನೆ. 2 o'clock ಮೇಲೆ ರೆಸ್ಟ್ ತಗೊಂಡೇ ಇರ್ತೀನಿ ಸರ್. ಎಷ್ಟು ಗಂಟೆವರೆಗೂ? ಅದು ಇದು ನೋಡ್ಕೊಂಡು ಎಷ್ಟು 4 o'clock ಎಷ್ಟವರೆಗೂ? ಸರ್. ಎಷ್ಟು? ಏನ್ ರೆಸ್ಟ್ ಅಂದ್ರೆ ನಿಮ್ ಪ್ರಕಾರ ಏನು? ನಿದ್ರೆನಾ? ಸುಮ್ನೆ ನಿದ್ದೆ ಮಲ್ಕೊಳ್ತೀವಿ. ಈಗ ಕೆಲಸ ಏನಿಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಳ್ತೀವಿ ಸರ್. ಹಾ, ಸ್ಲೀಪ್. ಇಲ್ಲಾಂದ್ರೆ ಇನ್ನೇನ್ ಮಾಡ್ತೀರಿ? ಸ್ಲೀಪ್ ವಿತ್ ಫೋನ್ ನೋಡ್ಕೊಂಡು, ವಿತ್ ಟಿವಿ. ಸೋಷಿಯಲ್ ಮೀಡಿಯಾ, ಟಿವಿ ಏನಾದ್ರು ಆಗಿರ್ಬೋದು, ರೈಟ್? ಹೌದು ಸರ್. ಓಕೆ, 4 ರಿಂದ ಏನ್ ಮಾಡ್ತೀರಿ? 4 ಇದ್ದಾಗೆ ಕಾಫಿ ಕೊಡ್ತಾರೆ, ಕಾಫಿ ಕುಡಿತೀವಿ ಸರ್. 4 ಒಂದು 1/4 ಗಂಟೆ ಕಾಫಿ ತಿಂಡಿ ಎಲ್ಲ ತಿಂತೀವಿ. ಸ್ನಾಕ್ಸ್ ಹೌದು ಬ್ರೇಕ್ ಅಲ್ವಾ? ಹೌದು. ಓಕೆ, 4:15 ಇಂದ ಗೈಸ್ ನೀವು 4:15 ಮಾಡ್ತಾ ಇರಿ ಸೈಮಲ್ಟೇನಿಯಸ್ ಆಗಿ. ನಿಮ್ಗೆ ಏನಿದೆ ಚಟುವಟಿಕೆ ಅದು ಮಾಡ್ತಾ ಇರ್ಬೇಕು. 4:15 ಇಂದ ರಿಪೀಟ್ ಈಚೆ ವಾಕಿಂಗ್ ಸರ್, ಗದ್ದೆ ಕಡೆ ವಾಕಿಂಗ್ ಮಾಡ್ತೀವಿ, ಮಕ್ಳ ಜೊತೆ ಆಟ. ಎಷ್ಟು ಗಂಟೆವರೆಗೂ ಅದು ಇದು ಗದ್ದೆ ವಾಕಿಂಗ್? ಎಷ್ಟೊತ್ತು?
ಗದ್ದೆ ವಾಕಿಂಗ್ ಟೋಟಲ್ 6:30 ಆಗ್ಬಿಡುತ್ತೆ ಸರ್. ಅಷ್ಟಾಗುವಷ್ಟರಲ್ಲಿ ಕತ್ಲೆ ಆಗುವವರೆಗೆ ಹೊರಗಡೆ ಇರ್ತೀವಿ. ಅಲ್ಲಿ ಮಕ್ಕಳ ಜೊತೆ ಆಟ, ಅಲ್ಲಿ ಯಾರು ಸಿಗ್ತಾರೆ, ಕಸಿನ್ ಸಿಗ್ತಾರೆ, ಮಕ್ಕಳೊಟ್ಟಿಗೆ ಅವ್ರ ಜೊತೆ ಗದ್ದೆ ವಾಕಿಂಗ್ ಹೋಗ್ತೀರಾ, ಒಬ್ಬರೇ ಹೋಗ್ತೀರಾ? ವಾಕಿಂಗ್ ಸರ್, ಮಕ್ಕಳ ಜೊತೆ. ಓಕೆ, ಮಕ್ಕಳೊಟ್ಟಿಗೆ 4 ಗಂಟೆಯಿಂದ ಮಕ್ಕಳು ನಿಮ್ಮ ಒಟ್ಟಿಗೆ ಇರ್ತಾರಾ? 4 ಕಾಲಿಂದ? ಹ- ಹೌದು. ಹಾ, ಓಕೆ. ಎಷ್ಟು ಗಂಟೆವರೆಗೂ? ಆ, ಒಂದು 6 ಗಂಟೆ ಆಗುತ್ತೆ ಸರ್. 6 ಗಂಟೆ. 6. ಹ್ಮ್. ಓಕೆ, ಆಮೇಲೆ 6ರಿಂದ? 6ರಿಂದ ಬಂದ್ಬಿಟ್ಟು ಸ್ನಾನ, ಮನೆ ಒಳಗಡೆ ಬರ್ತೀವಿ, ಸ್ನಾನ ಮಾಡ್ಕೋತೀವಿ. ಮತ್ತೆ ಎಷ್ಟೊತ್ತಿಗೆ ಹೋಗೋದು? ಸ್ವಲ್ಪ ಸ್ವಲ್ಪ ಟಿವಿ ಎಲ್ಲ ನೋಡ್ತೀವಿ. ಅಲ್ಲ, ಬಾತ್ ಎಷ್ಟೊತ್ತಿಗೆ? 6ರಿಂದ 6:30ನಾ? ಇನ್ನ ಒಂದು 30 ಮಿನಿಟ್ಸ್ ಸರ್. ಹಾ, 6:30. 6:30ಇಂದ ಏನ್ ಮಾಡ್ತೀರಿ? 6:30ಇಂದ ಟಿವಿ ಸರ್. ಟಿವಿ ನ್ಯೂಸ್ ಏನಾದ್ರು ಹಾಕೊಂಡು ಟಿವಿ, ಮೊಬೈಲ್, ಯಾರ್ಯಾರ್ದು ಫೋನ್, ಯಾರಿಗಾರು ಫೋನ್ ಮಾಡೋದು ಆ ಟೈಮಲ್ಲಿ. ಹ್ಮ್. ಎಷ್ಟೊತ್ತವರೆಗೂ? ಒಂದು ಊಟದವರೆಗೂ? 7 o'clock ತನಕ. ಓಕೆ, ಟಿವಿ, ಕಾಲು. ಓಕೆ, 7ಇಂದ? 7ಇಂದ ಆಕ್ಚುಲಿ ಈ ಟೈಮಲ್ಲಿ ಸರ್ ಇದು ನೋಡ್ತಾ ಇರೋ, ಇಲ್ಲ ಅಂದ್ರೆ 6:30 7ಗೆ ಬಂದು ಒಳಗೆ ಅದೇ ಸ್ನಾನ ಮಾಡಿ ಒಳಗೆ ಬಂದ್ರೆ 10 o'clock ತನಕ ಟಿವಿ ಓಡ್ತಾ ಇರುತ್ತೆ. ಟಿವಿ ನೋಡ್ಕೊಂಡು ಮೊಬೈಲ್ ಫೋನ್, ಯಾರಿಗಾರು ಫೋನ್ ಮಾಡೋದು. ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸರ್. 3 hours ಅದೇ 7 to 10 ಹೋಗೋದೇ ಗೊತ್ತಾಗಲ್ಲ ಟೈಮ್. ಯಾರಿಗೋ ಫೋನ್ Correct. ಈಗ ಮಾಡೋದು ಅದು ಇದು. ಗಾಟ್ ಇಟ್, ಗಾಟ್ ಇಟ್. ಈಗ ಈಗ ಏನ್ ಮಾಡ್ತೀರಿ? ಈಗ ನಾನು ಇದು ಅದೇ ನಿಮ್ ಜೊತೆ ವರ್ಕ್ ಮಾಡ್ತೀನಿ ಸರ್ ಇದ್ರ ಬಗ್ಗೆ. ಓಕೆ, ಇದು ಸ್ವಲ್ಪ ಸೆಲ್ಫ್ ಗ್ರೋತ್ ಅಂತ. ಸೆಲ್ಫ್ ಗ್ರೋತ್, ಸೆಲ್ಫ್ ಡೆವಲಪ್ಮೆಂಟ್. ಸೆಲ್ಫ್ ಡೆವಲಪ್ಮೆಂಟ್. ಓಕೆ, 7 to 7 to 10 ಆಗ್ಬಿಡುತ್ತಲ್ಲ ಸರ್ ಇವಾಗ. 10 PM. 7ಗೆ ಸ್ವಲ್ಪ ಅವಾಗಲೇ ಫೋನಲ್ಲಿ ನೋಡಿದೆ, ಇವತ್ತು ಏನೆಲ್ಲ ಕೊಟ್ಟು ಅದನ್ನೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಹ್ಮ್. ಟೈಮ್ ನೋಡಿದಾಗ 8 ಆಗೋಯ್ತು. 8 ಅಲ್ದ ಪುನಃ ರಿಪೀಟ್. ಓಕೆ, ವಂಡರ್ಫುಲ್. 10 10ಇಂದ? 10ಗೆ ಊಟ ಸರ್. ಕರೆಕ್ಟ್ 10 o'clockಗೆ ಊಟ. 9:30 ಊಟ ಸರ್. ಆಕ್ಚುಲಿ ಈಗ 10ಗೆ ಮಾಡ್ತಾ ಇದೆ. 10ಗೆ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದೆ. ಒಂದು ಒಂದು 15 ಮಿನಿಟ್ಸ್ ವಾಕ್ ಮಾಡ್ತಾ ಇದ್ದೆ. ಇವಾಗ ಟೈಮ್ ಸಾಕಾಗ್ತಾ ಇಲ್ಲ, ಅದರಿಂದ ಮಲ್ಕೊಳ್ಳೋದೆ ಊಟ ಆದಂಗೆ. ಓಕೆ, ಅಂದ್ರೆ 10:30ಗೆ ಮಲ್ಗಕ್ ಹೋಗ್ತೀರಿ? 10:30ಗೆ ಮಲ್ಗಕ್ಕೆ ಹೋಗ್ತೀನಿ ಸರ್. 10:30 to ಬೆಳಿಗ್ಗೆ 5:30ನಾ? ಬೆಳಗ್ಗೆ 5:30 ಸರ್. ಸೂಪರ್. ಡಿನ್ನರ್ ಎಲ್ಲ ತಂದಿದ್ದೀರಿ ಸದ್ಯಕ್ಕೆ. ಇವಾಗ ಬರ್ದಿದ್ದೀರಿ. ಓಕೆ, ಇದು ಟೈಮ್ ಬ್ಲಾಕಿಂಗ್. ಓಕೆ, ಓಕೆ. ಟೈಮ್ ಬ್ಲಾಕಿಂಗ್ ಇದು ರೆಗ್ಯುಲರ್ ಆಗೇ ನಡೀತಾ ಇದ್ರೆ ಅಡ್ಡಿ ಇಲ್ಲ. ಅಡ್ಡಿ ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಫಿಗರ್ ಇಟ್ ಔಟ್ ಎಕ್ಸಾಕ್ಟ್ಲಿ. ಇವಾಗ ನಿಮ್ಗೆ ಎಲ್ಲಿ ಟೈಮ್ ಸಾಲ್ತಾ ಇಲ್ಲ, ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಎಲ್ಲಿ ಮಾಡಬೇಕು, ಇದ್ರಲ್ಲಿ ಟೈಮೇ ಇಲ್ಲ ಇದೆಯಾ? ಸದ್ಯಕ್ಕೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ಇದು ಇರುತ್ತೆ. ಸೆಲ್ಫ್ ಡೆವಲಪ್ಮೆಂಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ಪ್ರಯಾರಿಟೈಸ್. ಹೌದಲ್ಲ? ಹೌದು. ದಟ್ ಈಸ್ ಫೈನ್. ಯು ಆರ್ ಸ್ಪೆಂಡಿಂಗ್ ಟೈಮ್. ಯು ಹ್ಯಾವ್ ಟು ಫಿಗರ್ ಇಟ್ ಔಟ್. ಇದಾಯ್ತಾ? ಎಲ್ಲಾರ್ದು ಆಗಿದ್ಯಾ? ಪ್ಲೀಸ್ ಅದರ್ಸ್. ಆಕಾಶ್ ನಾನು ಕುಮಾರ್, ಬರ್ಕೊಳ್ಳ ಸರ್ ಅದು. ನಾನು ಕೊಡ್ತೇನೆ ನಿಮ್ಗೆ ಕೊಡ್ತೀನಿ. Okay. ಒಂದು ಸೆಪರೇಟ್ಲಿ ಇಂಪ್ರೂವ್ಮೆಂಟ್. ಓಕೆ, ರೈಟ್. ಓಕೆ, ರೈಟ್. ಯಾ, ಆಕಾಶ್ ನಿಮ್ದಾಯ್ತಾ? ಎಸ್. ಓಕೆ, ಥ್ಯಾಂಕ್ ಯು. ಸೊ ಬ್ಲಾಕ್ ಇವತ್ತು ನಾಳೆ ಇದು ಒಂದೇ ಇರಲ್ಲ. ನಂಗೆ ಒಂದು ಸುಮ್ಮನೆ ಎಕ್ಸಾಂಪಲ್ ನೀವು ಹೇಳಿದ್ರಿ, ಇವಾಗ ಒಂದಾಗ್ಬೋದು, ಸ್ವಲ್ಪ ದಿನ ಯಾವ್ದೋ ಒಂದು ಮದುವೆ ಕಾರ್ಯಕ್ರಮ ಬಂದ್ರೆ ಬೇರೆ ಆಗತ್ತೆ ನಿಮ್ಗೆ. ಬೇರೆ ಆಗುತ್ತೆ. ಹೌದು, ಬೆಳಗ್ಗೆ. ಹೌದು. ಬಟ್ ವಾಟ್ ಐ ಆಮ್ ಸೇಯಿಂಗ್, ನಾಳೆದು ಇವತ್ತೇ ಮಾಡಿದ್ರೆ ನಮಗೆ ಕ್ಲಾರಿಟಿ ಇರುತ್ತೆ. ಈ ಟೈಮಲ್ಲಿ ಇದೆ ಅಂತ ನಾವು ಬರ್ದಿಟ್ಕೊಂಡಿರ್ತೀವಿ. ಜಸ್ಟ್ ಹೌದು. ಎದ್ದು ನೋಡ್ಬಿಟ್ಟಾನೆ ಇಡೀ ದಿನದ ಸ್ಟ್ರೆಸ್ಸು, ಯಾವ್ಯಾವ ಆಕ್ಟಿವಿಟಿ ನಾವು, ಫಾರ್ ಎಕ್ಸಾಂಪಲ್ ಇವಾಗ
ಐ ವುಡ್ ಸೇ ಇದರಲ್ಲಿ ಟೈಮ್ ವೇಸ್ಟರ್ಗಳು ಯಾವುದು ಅಂತ ಐಡೆಂಟಿಫೈ ಮಾಡ್ಬೋದು ನಾವಿಲ್ಲಿ. ಓಕೆ, ಟೈಮ್ ವೇಸ್ಟರ್ ಯಾವುದು? ಮೇ ಬಿ ಇದು ಫಿಶಿಂಗು, ಚಾಟಿಂಗು. ಎಷ್ಟು ಒಂದು ಹ್ಮ್ ಕಾಲ್ ಅವರ್ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಕಾಲ್ ಅವರ್ ಬೇಕಾ? ಇಲ್ಲ, ಸ್ವಲ್ಪ ಕಮ್ಮಿ ಮಾಡ್ಬೋದಾ? ಜಸ್ಟ್ ಇದೆ ಅಂತ ಹೇಳ್ತಾರೆ, ಎಕ್ಸಾಂಪಲ್. ಅಥವಾ ಇದಿರಬಹುದು, ರೆಡ್ಯೂಸ್ ಟೈಮ್ ನಂದು ಸೋಷಿಯಲ್ ವೇಸ್ಟ್ ಆಗ್ತಾ ಇರೋದು ಸಾರಿ. ಆಫ್ಟರ್ನೂನ್ ವೇಸ್ಟ್ ಆಗ್ತಾ ಇದೆ ಸರ್. 2 to 4 4:30 ವರೆಗೆ ವೇಸ್ಟ್ ಅದು. ಎಕ್ಸಾಕ್ಟ್ಲಿ. ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದಾ, ಇದ್ರಲ್ಲಿ ಕಡಿಮೆ ಮಾಡ್ಬೋದಾ? ಇದು ಐಡೆಂಟಿಫೈ ಮಾಡ್ಕೊಂಡಾಗ ನಮಗೆ ನಾಳೆ ದಿನ ಸೆಲ್ಫ್ ಡೆವಲಪ್ಮೆಂಟ್ ಅಲ್ಲಿ ಕಡಿಮೆ ಮಾಡೋದು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ನೀವು ಐಡೆಂಟಿಫೈ ಮಾಡುವಾಗ ಅರ್ಜೆಂಟ್ ಪ್ಲಸ್ ಇಂಪಾರ್ಟೆಂಟ್ ಅಂತ ಹಾಕೊಂಡ್ಬಿಟ್ರೆ ನಾವು ಅದನ್ನ ಮುಟ್ಟಲ್ಲ, ಅದು ಮಾಡಲೇಬೇಕು ನಾಳೆಗೆ. ಇದು ಅರ್ಜೆಂಟ್ ಇಂಪಾರ್ಟೆಂಟ್ ಇದೆ. ಹೌದು ಗ್ರಾಟಿಟ್ಯೂಡ್ ರೈಟಿಂಗು, ಸಾಕಾರ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಇದೆ. ಎಕ್ಸರ್ಸೈಸ್ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಇದೆ. ಇದೆಲ್ಲ ಇದೆ. ಇದೆಲ್ಲ ನಮ್ಗೆ ಹೆಲ್ತ್, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಬಾಡುವಂಥದ್ದು. ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್ ಅಲ್ವಾ, ಬಟ್ ನಾಟ್ ಅರ್ಜೆಂಟ್. ಹೌದು ಬೇಕದು, ಹ್ಮ್ ಹೌದಲ್ಲ? ಹೌದು ಲಂಚ್ ಇಂಪಾರ್ಟೆಂಟ್, ಡಿನ್ನರ್ ಇಂಪಾರ್ಟೆಂಟ್. ಸ್ಲೀಪ್ ಅಂತೂ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ಟಿವಿ ಕಾಲು ನಾಟ್ ಅರ್ಜೆಂಟ್, ನಾಟ್ ಇಂಪಾರ್ಟೆಂಟ್. ಹೌದಲ್ಲ? ಅದು ನೋಡಿಲ್ಲ ಅಂದ್ರೆ ನಡೆಯುತ್ತೆ, ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ನಡೆಯುತ್ತೆ. ಬಾತ್ ಯಾವ್ದಕ್ಕೆ ಬರುತ್ತೆ? ಬಟ್ ಸ್ನಾನ ಮಾಡೋದು ಇಂಪಾರ್ಟೆಂಟ್ ಅಂದ್ರೆ ಅರ್ಜೆಂಟ್ ಅಲ್ಲ. ವಂಡರ್ಫುಲ್, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಎಸ್. ಆಗ್ಲೇ ಮಾಡ್ಬೇಕು ಅಂತಿಲ್ಲ ಅದೇ ಟೈಮ್ಗೆ. ಕ್ವಾಲಿಟಿ ಟೈಮ್ ವಿತ್ ಕಿಡ್ಸ್ ಅಂಡ್ ಫ್ಯಾಮಿಲಿ ಯಾವ್ದ್ರಲ್ಲಿ ಬರುತ್ತೆ? 6:45 4:50 4 to to 6. 4:50. ಹೌದು ನಿಮ್ಗೆ ಇವಾಗ ಇದು ವೇರಿ ಆಗುತ್ತೆ. ಒಬ್ಬ ವ್ಯಕ್ತಿಗಳಿಗೆ ಫ್ಯಾಮಿಲಿ ಒಟ್ಟಿಗೆ ಜಾಸ್ತಿ ಸಂಬಂಧ ಬೆಳೆಸ್ಬೇಕು ಅಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಅರ್ಜೆಂಟ್ ಆಗುತ್ತೆ. ಕೆಲವರಿಗೆ ಜಾಸ್ತಿ ಸಮಯ ಪದೇ ಪದೇ ಕಳೀತಾರೆ, ಅವ್ರಿಗೆ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ಆಗುತ್ತೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹಾಕ್ಬೋದು. ಇಂಪಾರ್ಟೆಂಟ್, ಅರ್ಜೆಂಟ್ ಅಂದ್ರೆ ಅದನ್ನ ಹಾಕ್ಬೋದು. ಸ್ನ್ಯಾಕ್ಸ್ ಬ್ರೇಕ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್, ಹೌದಾ? ಹೌದು ಸೋಷಿಯಲ್ ಮೀಡಿಯಾ ಏನು ಹೌದು. ನಾಟ್ ಅರ್ಜೆಂಟ್, ನಾಟ್ ಇಂಪಾರ್ಟೆಂಟ್. ವಾಕಿಂಗ್, ಫಿಶಿಂಗ್, ಚಾಟಿಂಗ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್, ಹೌದಾ? ಹೌದು ಸರ್ ಹೌದು. ವರ್ಕು ವರ್ಕ್ ಮಾಡ್ಲೇಬೇಕಲ್ಲ ಸರ್, ಅರ್ಜೆಂಟೆ ಮಾಡ್ಲೇ ಕೆಲಸ ಅರ್ಜೆಂಟ್. ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ಓಕೆ, ಫ್ರೆಶ್ ಅಪ್ ಆಗೋದು ಅದು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ವಿ ನೀಡ್ ಟು ಫಿಗರ್ ಇಟ್ ಔಟ್. ಈಗ ಯಾವುದೋ ಒಂದು ಕೆಲಸ ಬಂತು ಅಂದ್ರೆ ಅದಕ್ಕೆ ಟೈಮ್ ಮಾಡಬೇಕು ಅಂದ್ರೆ ವಾಟ್ ವಿ ಹ್ಯಾವ್ ಟು ಅಟ್ಯಾಕ್, ಯಾವುದು ಅರ್ಜೆಂಟು ಇಂಪಾರ್ಟೆಂಟು ಅಲ್ಲವೋ ಅದನ್ನ ಅಟ್ಯಾಕ್ ಮಾಡಬೇಕು. ಇವಾಗ ಇಷ್ಟು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್, ಇಷ್ಟು ನಾನು ಮಾಡಲೇಬೇಕು. ಇದಕ್ಕೆ ನಾನ್ ನೆಗೋಷಿಯಬಲ್. ಇದು ಸೆಲ್ಫ್ ಡೆವಲಪ್ಮೆಂಟ್ಗೆ, ಸ್ಲೀಪ್ಗೆ, ಕ್ವಾಲಿಟಿ ಟೈಮ್ ವಿತ್ ಫ್ರೆಂಡ್ಸ್, ಇದೆಲ್ಲ ಒಬ್ಬ ಮನುಷ್ಯ ಜೀವನಾನುಭವನ ಅನುಭವಿಸಕ್ಕೆ, ಆರೋಗ್ಯವಾಗಿರ್ಬೇಕಾದ್ರೆ ಬೇಕಾದಂಥದ್ದು ಇದು. ಇದರಲ್ಲಿ ಕೆಲಸ ಬೇಕು, ಎಕ್ಸರ್ಸೈಸ್ ಬೇಕು, ಇದೆಲ್ಲ ಬೇಕೇ ಬೇಕು. ಇದನ್ನ ಮಾಡ್ಲೇಬೇಕು, ಕಾಂಪ್ರಮೈಸ್ ಇಲ್ಲ. ಹೌದು ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ಇಷ್ಟಿದಾವೆ. ಇದನ್ನ ನೀವು ಆಟ ಆಡ್ಬೋದು. ಅದಾದ್ರೆ ಒಂದ್ ಬಿಟ್ರು ಏನು ಅಂತ ಸಮಸ್ಯೆ ಆಗಲ್ಲ. ಆಗತ್ತಾ? ಇಲ್ಲ ಆಗಲ್ಲ. ಅದರಲ್ಲಿ ನಾಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್.
ಇವನ್ 2 ಅವರ್ ಹ್ಮ್. 3 ಅವರ್ ಅರ್ಜೆಂಟ್ ಇಂಪಾರ್ಟೆಂಟ್ ಇದು ಮಾಡಿಲ್ಲ ಅಂದ್ರೆ ಏನ್ ತಲೆ ಹೋಗಲ್ಲ. ಇದ್ರ ಬದಲು ಹೋಗಲ್ಲ. ಹೊಸದ್ ಯಾವ್ದಾದ್ರು ಕೆಲಸ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಅದಕ್ಕೆ ಸಮಯ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಏನೋ ಮಾಡ್ಬೇಕು, ಸಮಯನೇ ಸಾಲ್ತಾ ಇಲ್ಲ ಸರ್, ಇಷ್ಟೇ ನನ್ನ ಟೈಮ್ ಟೇಬಲ್ ಅಂದಾಗ ಆ ಟೈಮ್ನ ಇಲ್ಲಿ ರಿವೈಸ್ಡ್ ಹಾಕ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಬಿಸ್ನೆಸ್ ಸುಮ್ಮನೆ ಹಾಕ್ತಾರಂತ ಯಾವ್ದದು ಹೋಮ್ ಸ್ಟೇ ಅಲ್ವಾ, ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಹಾಕ್ಬೋದಾ, ಅಥವಾ ಇದ್ರಲ್ಲಿ 1 ಅವರ್ ಹ್ಮ್. ತಗೋಬೋದು, 2 to 3, 3 ಹ್ಮ್. to ಅಥವಾ 6:30 ಮಾಡ್ಬೋದು. ಆ ರೀತಿ ಹ್ಮ್. ಮಾಡ್ಕೋಬೇಕು. ಅದನ್ನ ದಿನ ಮಾಡಿದಾಗಲೇ ಮಾಡ್ಬೋದು. ನಾಳೆಗೆ ಏನ್ ಇಂಪಾರ್ಟೆಂಟ್ ಅಂತ. ಇಲ್ಲ ನಮಗೆ ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇಲ್ಲ ಅಂತ ಇಷ್ಟ ಹ್ಮ್. ಹಾಕೊಂಡಾಗ ನಾವು ನಾಳೆಗೆ ಸಮಯ ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ನಮ್ಮ ಸಮಯ ಎಲ್ಲಿ ಹೋಗ್ತಾ ಇದೆ ಅಂದಾಗ ಅದನ್ನ ನಾವು ಇಲ್ಲಿ. ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡಿದಾಗ ನಮ್ಗೆ ಪಕ್ಕ ಎಲ್ಲದಕ್ಕೂ ಸಮಯ ಸಿಗತ್ತೆ. ನಾಳೆ ಮದ್ವೆಗೆ ಎಷ್ಟು ಹೋಗ್ಬೇಕು, ಮದ್ವೆ ಸಾಯಂಕಾಲ ಪ್ರೋಗ್ರಾಮ್ ಇದ್ರೆ ಬೆಳಿಗ್ಗೆ ಮುಗಿಸ್ಕೋಬೇಕಾ, ಸಂಜೆ ಇಂಪಾರ್ಟೆಂಟ್ ಇರೋದನ್ನ ಮಧ್ಯಾಹ್ನ ಮಧ್ಯಾಹ್ನ ಹಾಕುವಾಗ ಅಲ್ಲಿ ಸೋಷಿಯಲ್ ಮೀಡಿಯಾ ಟೈಮ್ನ ತೆಗೆದು ಇದನ್ನ ಹಾಕೊಂಡ್ಬಿಟ್ರೆ ಮುಗಿದೋಯ್ತು, ಕೆಲಸ ಆರಾಮಾಗತ್ತೆ. ಅದು ಆಯ್ತು, ಇದು ಆಯ್ತು. ನಾವ್ ಇಲ್ಲಿ ಸೋಷಿಯಲ್ ಮೀಡಿಯಾ ಮಾಡ್ಬಿಟ್ಟು ಕೆಲ್ಸನ ಸಂಜೆ ಮದ್ವೆಗೂ ಹೋಗ್ಬೇಕು ಮತ್ತೆ ಇಲ್ಲಿರೋ ಆಕ್ಟಿವಿಟಿನೂ ಮಾಡ್ಬೇಕಂತ ಒತ್ತಡ ಬರುತ್ತೆ. ಅದ್ರಲ್ಲಿ ಏನಾದ್ರು ಅರ್ಜೆಂಟ್ ಇಂಪಾರ್ಟೆಂಟ್ ಇದ್ರೆ ಸಾಯಂಕಾಲ ಯಾವುದು ಸೆಲ್ಫ್ ಡೆವಲಪ್ಮೆಂಟ್ ಅರ್ಜೆಂಟ್ ಇಂಪಾರ್ಟೆಂಟ್ ಇದ್ದಾಗ 2 ಕ್ಲಾಶ್ ಆಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಹ್ಮ್. ಪ್ರಯಾರಿಟೈಸ್. ಹ್ಮ್. ಕೆಲವೊಮ್ಮೆ ನಂದು ಸೆಲ್ಫ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಇರುತ್ತೆ, ಫ್ಯಾಮಿಲಿ ಫಂಕ್ಷನ್ ಅರ್ಜೆಂಟ್ ಇಂಪಾರ್ಟೆಂಟ್ ಇರುತ್ತೆ. ಅವಾಗ ತುಲನೆ ಮಾಡಬೇಕು ಯಾವ್ದು ಮುಖ್ಯ, ಅದು ಹೋಗ್ಲೇಬೇಕಾ, ಫ್ಯಾಮಿಲಿಗೆಲ್ಲ ಕರ್ಕೊಂಡು ಹೋಗ್ಬೇಕಾ, ಕರ್ಕೊಂಡು ಹೋಗ್ತಾರೆ. ಇಲ್ಲ ನನಗೆ ಇಲ್ಲಿ ರೆಕಾರ್ಡೆಡ್ ಸೆಷನ್ ಸಿಗುತ್ತಾ, ಇದನ್ನ ಕಾಂಪ್ರಮೈಸ್ ಮಾಡಿ ಅದಕ್ಕೆ ಹೋಗ್ಬೇಕು. ಇಲ್ಲ ಅದು ತುಂಬಾ ನಡೆಯುತ್ತಾ, ಬೇರೆಯವ್ರು ಹೋಗ್ಬೋದ ಅಂದ್ಬಿಟ್ಟು ಚೆಕ್ ಮಾಡ್ಬೇಕು. ಅದೆಲ್ಲ ಹಾರ್ಡ್ ಅಂಡ್ ಫಾಸ್ಟ್ ಅಂತ ಇರೋರೆಲ್ಲ ಚೆಕ್ ಮಾಡಿ ಡಿಸಿಷನ್ ತಗೋಬೇಕು. ಕ್ಲಿಯರ್ ಹ್ಮ್. ಅಷ್ಟೇ. ಓಕೆ, ದಿಸ್ ಇಸ್ ಕ್ಲಿಯರ್. ಆಮೇಲೆ ಕೆಲಸ ಮಾಡುವಾಗ ಸಮಥಿಂಗ್ ಕಳಿಸ ಪೊಮೊಡೊರೊ ಟೆಕ್ನಿಕ್ ಅಂತ. ಪೊಮೊಡೊರೊ ಟೆಕ್ನಿಕ್ ಅಂದ್ರೆ ಒಂದು ಕೆಲಸ ನಾವು ತಗೋತೀವಿ, ಯಾವ್ದೋ ಒಂದು ಮಾಡ್ಬೇಕು, ಯಾವ್ದೋ ಒಂದು ಕಲಿಬೇಕು ಅಂತ ಕೂತ್ಕೊಂಡು ಅವರ್ ಗಟ್ಲೆ ಮಾಡಕ್ ಆಗೋದಿಲ್ಲ, ಪ್ರೊಡಕ್ಟಿವಿಟಿ ಇರಲ್ಲ. 1 ಅವರ್ ಕೂತ್ಕೊಂಡಾಗ ಬೋರ್ ಆಗ್ಬಿಡುತ್ತೆ, ತಲೆಗೆ ಓದ್ತಾ ಇರೋ ಪುಸ್ತಕ ಓದಕ್ಕಾಗಲ್ಲ, ಕಲಿಯಕ್ಕಾಗಿರೋ ಕಲೆ ಕಲಿಯಕ್ಕಾಗಲ್ಲ. ಅದಕ್ಕೆ ಪೊಮೊಡೊರೊ ಟೆಕ್ನಿಕ್ ಅಂದ್ರೆ 25 minutes ಮಾಡ್ಬೇಕು ಅಷ್ಟೇ, ಜಾಸ್ತಿ ಇಲ್ಲ. ಯಾವುದೇ ಒಂದು ಆಕ್ಟಿವಿಟಿ ತಗೊಂಡಾಗ ಕಂಟಿನ್ಯೂಸ್ ಆಗಿ 25 minutes ಮಾಡಬೇಕು, 5 ನಿಮಿಷ ಬ್ರೇಕ್ ತಗೋಬೇಕು. ಮೈಂಡ್ಗೆ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ. 25 minutes ತಿರ್ಗಾ ಬರೋದು, ತಿರ್ಗಾ 25 minutes ನೋಡೋದು ಮಾಡೋದು. ಇವಾಗ 2 ಅವರ್ ಇಟ್ಕೊಂಡಿರ್ತೀವಿ ಕೆಲಸ, 2 ಅವರ್ ಕೂತ್ಕೊಂಡು ಮಾಡ್ಲೇಬೇಕು ಅಂತಿಲ್ಲ. ಇಲ್ಲಿ 2 ಅವರ್ ಹಾಕೊಂಡ್ಬಿಟ್ಟಿದೀನಿ ಅಂತ ಯು ಟು ಟೇಕ್ ಬ್ರೇಕ್ ಇನ್ ಬಿಟ್ವೀನ್. ಎವ್ರಿ 30 minutes ಅಂದ್ರೆ 25 minutes ಮಾಡೋದು, 5 ನಿಮಿಷ ಬ್ರೇಕ್ ತಗೋಬೇಕು. ಸ್ವಲ್ಪ ಎದ್ದೇಳೋದು, ಹಿಂಗ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು, ಒಳಗಡೆ ಏನೋ ಗ್ರೀನ್ರಿ ನೋಡೋದು, ಕೆಳಗೆ ಬರೋದು, ನೀರು ಕುಡಿಯೋದು. ಅವಾಗ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೆ. ಇಲ್ಲ ನಾವು ಜೋಶಲ್ಲಿ ಇಲ್ಲ ಕಲ್ತ್ಬಿಡ್ಬೇಕು ಸುಮ್ಮನೆ ಬ್ಯುಸಿಯಾಗಿ ಕಲಿತಾ ಇರ್ತೀವಿ, ತಲೆ ಒಳಗೆ ಹೋಗ್ತಾ ಇರಲ್ಲ, ಫೋಕಸ್ ಇರಲ್ಲ. ನಾನು ಹೇಳಿದ್ನಲ್ಲ, ಬ್ಯುಸಿ ಇರೋದಂದ್ರೆ ಪ್ರೊಡಕ್ಟಿವಿಟಿ ಅಲ್ಲ. ಕ್ಲಿಯರ್? ಡೌಟ್ಸ್? ಇಲ್ಲ ಸರ್. ಸೊ ವಿ ಶುಡ್ ನೋ ಅದು ಆ ಥರ ಏನೇನಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಫಸ್ಟ್ ಏನ್ ಮಾಡಬೇಕು, ನಮ್ಮ ಬಿಗ್ಗೆಸ್ಟ್ ಟೈಮ್ ವೇಸ್ಟರ್ ಯಾವ್ದು ಅಂತ ಐಡೆಂಟಿಫೈ ಮಾಡಬೇಕು. ಇದನ್ನ ನೀವು ಕಂಡಿಡ್ಕೊಂಡಿದ್ದೀರಾ, ಯಾವ್ದು ನನ್ನ ಟೈಮ್ ತುಂಬಾ ಹೋಗ್ತಾ ಇದೆ ಅಂತ. ಯಾವುದನ್ನ ಒಂದು ಐಡೆಂಟಿಫೈ, ಕಮಿಟ್ಮೆಂಟ್ ನೆಕ್ಸ್ಟ್. ಓಕೆ, ಹಲೋ ಅವರೇ, ಪ್ಲೀಸ್ ರೈಟ್ ಇಟ್ ಡೌನ್. 1, ನನ್ನ ಬಿಗ್ಗೆಸ್ಟ್ ಟೈಮ್ ವೇಸ್ಟರ್ ಯಾವುದು. 2, 1 ತಿಂಗ್ ನಾನು ರೆಡ್ಯೂಸ್ ಮಾಡ್ತೀನಿ ಸಮಯ ಅಂದ್ರೆ ಯಾವುದು. 1 ತಿಂಗ್ ನಾನು ಸಮಯನ ಇನ್ಕ್ರೀಸ್ ಮಾಡ್ತೀನಿ ಅಂದ್ರೆ ಯಾವುದು. ಒಂದು ವಿಷಯ, ಬಿಗ್ಗೆಸ್ಟ್ ಟೈಮ್ ವೇಸ್ಟರ್ ಯಾವ್ದಾಗ್ತದೆ ನಿಮಗೆ ಈಗಾಗಲೇ ಕಂಡಿಡ್ಕೊಂಡ್ಬಿಟ್ಟಿದ್ದೀವಿ, ಬೇರೆಯವ್ರಿಗೆ ಹೇಳ್ತಾರೆ. ಒಂದು ವಿಷಯ ನಾನು ಕಮ್ಮಿ ಮಾಡ್ಬೇಕು ಸಮಯ ಅಂದ್ರೆ ಯಾವ್ದ್ರಲ್ಲಿ ಸಮಯ ಕಮ್ಮಿ ಮಾಡ್ತೀನಿ, ಅಥವಾ ಒಂದು ವಿಷಯ ನಾನು ಜಾಸ್ತಿ ಸಮಯ ಕೊಡಬೇಕು ಅಂದ್ರೆ ಯಾವುದಕ್ಕೆ ಇಂಪಾರ್ಟೆಂಟ್ ಪ್ರಯಾರಿಟಿ ಇರೋದು. ಮತ್ತೆ ನೆಕ್ಸ್ಟ್ ನಾನು 5% ಇಂಪ್ರೂವ್ಮೆಂಟ್ ಯಾವ್ದ್ರಲ್ಲಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್
ಬೆಳಿಗ್ಗೆ ಎದ್ದಿದ ತಕ್ಷಣ ಫೋನ್ ತಗೊಳಲ್ಲ, ನನ್ಗೆ ಡಿಸ್ಟ್ರಾಕ್ಷನ್ ಆಗುತ್ತೆ, ಹೈ ಎನರ್ಜಿ ಇರುತ್ತೆ. ಅವಾಗ ನಾನು ಈ ಕೆಲಸ ಮಾಡ್ತೀನಿ, ಬೇಗ ಮಲಗಕ್ಕೆ ಹೋಗ್ತೀನಿ, 10 ಪೇಜ್ ಓದ್ತೀನಿ, ಪುಸ್ತಕ ಓದ್ತೀನಿ. ಇವತ್ತು ನೈಟು ನಾಳೆ ಪ್ಲಾನ್ ಮಾಡ್ತೀನಿ, ತಿರ್ಗಾ ನಾಳೆ ಪ್ಲಾನ್ ಮಾಡಕ್ ಮುಂಚೆ ಚೆಕ್ ಮಾಡ್ತೀನಿ, ಇವತ್ತೆಲ್ಲ ಆಗಿದೆ ಅಂತ ಟಿಕ್ ಮಾಡ್ತೀನಿ, ಆಕ್ಟಿವಿಟಿ ಆಗಿದೆ 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 ಅಂತ ಯಾವಾಗಲೂ ನೋಡ್ತಾ ಇರ್ತೀನಿ ಅದು. ನಾ ಬೆಳಿಗ್ಗೆ ನೈಟ್ ಬರೆಯೋದಲ್ಲ, ಬೆಳಿಗ್ಗೆ ಎದ್ದು ನೋಡ್ಬೇಕು, ಎವ್ರಿ 2 ಅವರ್ಸ್ ಚೆಕ್ ಮಾಡ್ಬೇಕು ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 2 ಅವರ್ಸ್ ಏನ್ ಕೆಲಸ ಗೊತ್ತಾಗುತ್ತೆ ಅದನ್ನ ಮಾಡ್ತೀನಿ, ಟಿಕ್ ಮಾಡ್ತೀನಿ. ಅವಾಗ ಸ್ಟ್ರೆಸ್ ಬರಲ್ಲ. ಇರುತ್ತೆ ಈ ಆಕ್ಟಿವಿಟಿ ಮಾಡಬೇಕು ಅಂತ, ಬಟ್ 1 ಅವರ್ ಅಂದ್ರೆ 1 ಅವರೇ ಮಾಡಬೇಡಿ. 55 ಮಿನಿಟ್ಸ್ 50 ಮಿನಿಟ್ಸ್ ಮಾಡೋದು, 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್ ತಗೋಬೇಕು. 25 ಮಿನಿಟ್ಸ್ ಮಾಡಿದ್ವಲ್ಲ ಅವಾಗ ಸ್ಟ್ರೆಸ್ ಆಗೋದಿಲ್ಲ. ಕರೆಕ್ಟಾಗಿ 1 ಅವರ್ ಇದು ಹೇಳ್ಬಿಟ್ಟಿದ್ದೀನಿ, ಈ 1 ಅವರ್ ಇದನ್ನ ಓದ್ಬಿಟ್ಟು 1 ಅವರ್ ಅದನ್ನೇನೋ ಮಾಡಿ 1 ಅವರ್ ಬ್ರೇಕ್ ಇಲ್ಲದೆ ಹೋಗ್ತಾ ಇರಬಾರ್ದು, ಅದು ಸ್ಟ್ರೆಸ್ ಆಗಿಬಿಡುತ್ತೆ. ಟೇಕ್ 5 ಮಿನಿಟ್ಸ್ ಬ್ರೇಕ್. ಸೊ ಟೈಮ್ ಈಸ್ ಲೈಫ್ ಇನ್ ಇನ್ವಿಸಿಬಲ್ ಫಾರ್ಮ್ ಅಂತ. ಅದು ಟೈಮ್ ಅನ್ನೋದು ಜೀವ, ಕಾಣಿಸಲ್ಲ ಕಣ್ಣಿಗೆ ಕಾಣಲ್ಲ. ಟೈಮ್ ಕಾಣುತ್ತಾ? ಇಲ್ಲ, ರಿಲೇಟಿವ್ ಥಿಂಗ್. ಹೇಗೆ ನಾವು ಇವು ಬಳಸ್ಕೊಂತೀವಿ ಅನ್ನೋದು ನಮ್ಮ ಮುಂದಿನ ನಾವು ಏನಾಗ್ತೀವಿ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಎಸ್ ಆರ್ ನೋ? ನಾನು ಏನಾಗ್ತೀನಿ ಮುಂದೆ ನಿರ್ಧಾರ ಮಾಡೋದು ನಾನು ಇವತ್ತು ಸಮಯನ ಹೇಗೆ ಬಳಸ್ಕೊಳ್ತೀನಿ ಅನ್ನೋದ್ರ ಮೇಲೆ. ನನಗೆ ಆಯ್ಕೆ ಇದೆ, ಕುತ್ಕೊಂಡು 3 ಅವರ್ ನೋಡ್ತಾನೆ ಎಂಟರ್ಟೈನ್ಮೆಂಟ್ ತಗೋಬಹುದು. ನಾಳೆ ಅದೇ ರೀತಿ ಏನಾಗ್ಬೇಕು ಅದೇ ಆಗೋದು. ನಾನು ಅದೇ 3 ಅವರ್ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಹಾಕಿದ್ರೆ ನನ್ನ ಬಿಸ್ನೆಸ್ ಇದ್ದಾರ ಆಗಿರುತ್ತೆ, ಅದೇ ಆಗುತ್ತೆ. ಕಮ್ಯುನಿಕೇಶನ್ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ ಮಾಡಿದ್ರೆ ಆ ಸ್ಕಿಲ್ ಬಂದಿರುತ್ತೆ. ಪ್ರತಿ 5 ನಿಮಿಷ ನಾನು ದಿನ ಒಂದೊಂದು ಸ್ಕಿಲ್ ಕಲ್ತ್ಕೊಂಡ್ರೆ 1 ತಿಂಗಳಲ್ಲಿ ಎಷ್ಟು ಕಲ್ತಿರ್ತೀನಿ. ಬಟ್ ದಿನ 5 ನಿಮಿಷ ರೀಲ್ಸ್ ನೋಡಿದ್ರೆ ಏನ್ ಸಿಗುತ್ತೆ 1 ತಿಂಗಳಾದ್ಮೇಲೆ? ಏನಿಲ್ಲ, ಟೈಮ್ ವೇಸ್ಟ್. ಬೇಕು ಎಂಟರ್ಟೈನ್ಮೆಂಟ್, ಬಟ್ ಅದಕ್ಕೂ ಸಮಯ. ಅದನ್ನು ಸಮಯ, ವಾಟ್ಸ್ಆಪ್ ಸ್ಕ್ರಾಲಿಂಗು ಸಮಯ ಹಾಕಿ. ನೀವು ಟೈಮ್ ಮಾಡುವಾಗ ವಾಟ್ಸ್ಆಪ್ ನೋಡಕ್ ಒಂದು ನಿಗದಿತ ಸಮಯ ಹಾಕ್ಬಿಡಿ, 20 ನಿಮಿಷ, ಅರ್ಧ ಗಂಟೆ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಸಾಲ್ವ್ ಆಯ್ತು. ನೋಡ್ಬೇಕಾಗತ್ತೆ ಈಗಿನ ಕಾಲದಲ್ಲಿ, ಯಾರೋ ಏನೋ ಮೆಸೇಜ್ ಕಳ್ಸಿ. ಬಟ್ ಯಾವಾಗಲೂ ನೋಟಿಫಿಕೇಶನ್ ಆನ್ ಮಾಡಬಾರ್ದು, ನೋಟಿಫಿಕೇಶನ್ ಬಂದ್ ಮಾಡಬೇಕು. ಆ ಟೈಮ್ ಹೋಗಿ ವಾಟ್ಸ್ಆಪ್ ಸಮಯ 9 ಗಂಟೆ ಬರ್ದ್ಬಿಟ್ಟಿದ್ದೀನಿ, ಇಷ್ಟು ಗಂಟೆ ಇಷ್ಟು ಗಂಟೆ, ಅವಾಗ ತಗೊಂಡು ವಾಟ್ಸ್ಆಪ್ನ ರೀಲ್ಸ್ನ ಏನೋ ನೋಡ್ಕೊಂಡು ಇಟ್ಬಿಟ್ಟು ಬೇರೆ ಕೆಲಸ. ಅವಾಗ ನಮ್ಮ ಮನ್ಸಿಗೂ ಕಿರಿಕಿರಿ ಇರಲ್ಲ, ಅದಕ್ಕೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಎಸ್ ಆರ್ ನೋ? ಸೊ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ? ಅವ್ರು ಜಾಸ್ತಿ ಟ್ಯಾಲೆಂಟೆಡ್ ಅಲ್ಲ. ನಾವ್ ಅನ್ಕೊಂಡಿರೋ ತರ ಟ್ಯಾಲೆಂಟೆಡ್ ಪೀಪಲ್ ಸಕ್ಸಸ್ಫುಲ್ ಅಲ್ಲ. ಅವರು ನಮ್ಮ ಇರೋ ಸಮಯನ ಡಿಫ್ರೆಂಟ್ ಆಗಿ ಬಳಸ್ಕೋತಾರೆ ಅಷ್ಟೇ. ಡಿಫ್ರೆಂಟ್ ಆಗಿ ಬಳಸ್ಕೋತಾರೆ. ಓಕೆ, ಯಾ. ಸೊ ಯೋಚನೆ ಮಾಡಿ, ನನ್ನ ಇವತ್ತಿನ ಇದೇ ಟೈಮ್ ಟೇಬಲ್ನ ನಾನು ಮುಂದೆ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ 1 ವರ್ಷ 2 ವರ್ಷ ಏನಾಗಿರ್ತೀನಿ? ಇಲ್ಲ ನಾನು ಬದಲಾವಣೆ ಮಾಡಿ ಚೇಂಜ್ ಮಾಡಿಕೊಂಡು ಪ್ರೊಡಕ್ಟಿವ್ ಆಗಿ ನಾನು ಮಾಡಿದ್ರೆ ನಾನು 6 ತಿಂಗಳು 1 ವರ್ಷ ಏನಾಗ್ತೀನಿ? ಟು ಸಿಟ್ ಅಂತೀನಿ. ನನ್ನ ಡ್ರೀಮ್ಗೆ ನಾನು ಅಚೀವ್ ಮಾಡೋಕ್ಕೆ ಇವತ್ತಿನ ಏನ್ ಮಾಡ್ತೀನಿ ಅದೇ ನಾನೇ ಮಾಡೋದು. ಎಸ್ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ? ಹೋಪ್ ಯು ಆರ್ ಕ್ಲಿಯರ್. ಎನಿ ಕ್ವಶನ್ಸ್? ನಾವು ಪ್ಲಾನಿಂಗ್ ಮಾಡ್ಬಿಡಿ ನಾಳೆಗೆ. ಜಸ್ಟ್ ಚೆಕ್ ಮಚ್ಚಿ ಎಲ್ಲ 100% ಮಾಡಕ್ಕಾಗಲ್ಲ, ಅದು ಹೇಳ್ಬಿಡ್ತೀನಿ. ನಮಗೂ ಆಗಲ್ಲ, ಕೆಲವೊಂದು ಯಾವುದೇ ಎಮರ್ಜೆನ್ಸಿ ಬರುತ್ತೆ, ಅದಕ್ಕೆ ಕಾರಣ ಬರಿಬೇಕು. ನೀವು ಇದು ಮಾಡದೇ ಇರೋದಕ್ಕೆ ಇಂಟು ಹಾಕ್ಬಿಟ್ಟು ಇದು ಬಂತು ಅಂತ ಅದು ನೆಕ್ಸ್ಟ್ ಡೇ ಕುತ್ಕೊಂಡು ಪ್ಲಾನ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಬರೆಯೋದು ಮುಖ್ಯ. ರಿವ್ಯೂ ಮಾಡ್ತೀವಿ, ರಿಫ್ಲೆಕ್ಟ್ ಮಾಡ್ತೀವಿ, ಏನೇನಾಯ್ತು, ನಾನು ಹೇಳಿದೆಲ್ಲ ಆಗಿದ್ಯಾ, ಇದಾಯ್ತು, ಇಷ್ಟು ಕೆಲಸ ಮಾಡ್ಬಿಟ್ಟಿದ್ದೀನ, ವಾ ಅಂತ ಖುಷಿ ಆಗ್ಬಿಡುತ್ತೆ. ನೀವು ಮಾಡಿದ್ರೆ ಪ್ಲಾನ್ ಮಾಡಿದ್ರೆ ಮನ್ಸಿಗೆ ಖುಷಿ ಆಗುತ್ತೆ, ಡೋಪಮಿನ್ ರಿಲೀಸ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ, ತಿರ್ಗಾ ನಾವು ಮಾಡ್ತಾ ಹೋಗ್ತೀವಿ. ಅಥವಾ ಯಾವ್ದೋ ಕಾರಣಾಂತರಗಳಿಂದ 10 ಆಕ್ಟಿವಿಟಿ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ನಾವು ಬರಿತೀವಿ. ಅದೆಲ್ಲ ಬರೆದಾಗ ಅದು ರಿಫ್ಲೆಕ್ಟ್ ಮಾಡ್ತೀವಿ, ಓ ಈ ಕಾರಣಗಳಿಂದ ಇದಾಗಿಲ್ಲ. ಜಿನಿಯನ್ನ ಸುಮ್ಮನೆ ಮತ್ತೆ ಟೈಮ್ ವೇಸ್ಟಾರ. ಜಿನಿಯನ್ನ ಓಕೆ ನೋ ಪ್ರಾಬ್ಲಮ್, ನಾಳೆಗೆ ಅದು ಬರಲ್ಲ. ಟೈಮ್ ವೇಸ್ಟಾರ, ಯಾರೋ ಫೋನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ನಾ, ಯಾವ್ದೋ ಗೊತ್ತಿಲ್ದಿರೋ ಹೋಗಿ ಜಗಳ ನೋಡ್ಕೊಂಡು ನಿಂತ್ಕೊಂಡ, ಅವಾಗ ಅದನ್ನ ನೋಡ್ಕೊಂಡು ನಾಳೆ ಕಲಿಕೆ ಅಷ್ಟೇ. ಕಲಿಕೆ, ಇಲ್ಲಿ ತಪ್ಪು ಸರಿಗಳಿಲ್ಲ, ಲರ್ನಿಂಗ್. ಸಮಯವನ್ನು ಬಳಸೋನು ಜೀವನ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.